ಆಯ್ತವ, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು ಈಗ 2 ತಿಂಗಳಿಂದ ನೋಡ್ತಿದೀನಿ. ಓಕೆ, ತುಂಬಾ ಚೇಂಜಸ್ ಆಗಿದೆ ನನ್ನ ಲೈಫ್ ಅಲ್ಲಿ. ಸೂಪರ್ ಸೂಪರ್. ಎಲ್ಲ ಭಗವಂತನ ಅನುಗ್ರಹ, ನಿನ್ ದೊಡ್ಡತನವ. ನಮ್ದೇನಿಲ್ಲ, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು? ನಾನಿವಾಗ ಕೇರ್ ಟೇಕರ್ ಅಂದ್ರೆ ಪೇಷಂಟ್ ಗಳು ನೋಡ್ಕೋತೀನಿ ಮನೇಲಿ. ಓಕೆ, ಅಂದ್ರೆ ಅವ್ರ ಮನೆಗೆ ಹೋಗಿ ನೋಡ್ಕೊಳ್ಳೋದು. ವಯಸ್ಸು ಆಧಾರ್ನ 24 ಗಂಟೆ ಟೈಮ್ ಅವ್ರ ಮನೇಲೆ ಇದ್ದು ನೋಡ್ಕೊತಾ ಇದೀನಿ. 2 ವರ್ಷ ಆಯ್ತು. ಮತ್ ನಿನ್ ಮನೆ ನೋಡ್ಕೊಳೋರು ಯಾರು? 24 ಗಂಟೆ ಅಲ್ಲೇ ಇದ್ರೆ? ಅಲ್ಲಿ ಮನೇಲಿ ಅಮ್ಮ ಇರ್ತಾರೆ, ತಂಗಿ, ಫ್ಯಾಮಿಲಿ ಎಲ್ಲ ಇರ್ತಾರಲ್ಲ. ಆಗ್ಲಿ, ತೊಂದ್ರೆ ಇಲ್ಲ, ಒಳ್ಳೇದಾಗ್ಲಿ. ನೀನು ಮೊದ್ಲಿಗೆ ಹೇಳಿದೆ, ಇಲ್ಲಿಂದ ಮಾತಾಡೋಕ್ಕಿಂತ ಮುಂಚೆ ನೀವೊಂದಷ್ಟು ಈ ಕಥೆಗಳು ಕೇಳಿಯೋ ಏನೋ ಒಂದ್ ಸ್ವಲ್ಪ ಸಮಾಧಾನ ತಂದುಕೊಂಡಿದ್ದೀರಿ. ಅದ್ ನನಗೆ ಕೇಳಿ ಬಹಳ ಖುಷಿ ಆಯ್ತು. ತುಂಬಾ ತುಂಬಾ ಬೇರೆಯವ್ರು ಮಾತಾಡ್ತಿರೋದು ಕೇಳಿಸ್ಕೊಂಡ್ರೆ ನಮ್ ಲೈಫ್ ಚೇಂಜಸ್ ಆಗ್ತಿದೆ. ನಮ್ ತರ ಇನ್ನೊಬ್ರು ನೊಂದಿರೋರು ಅವ್ರೆ ಅಂತ ಅನ್ಬಿಟ್ಟು ಅನಿಸ್ತಾ ಇರುತ್ತೆ ಅಣ್ಣ. ಅದ್ ಹೆಂಗೆ ಅಂದ್ರೆ 30 ಜನ ಹುಡುಗರು SSLC ಹುಡುಗರಲ್ಲಿ ಒಬ್ನೇ ಫೇಲ್ ಆದ್ರೆ ಅವನಿಗೆ ಬೇಸರ. ಅವನ ಜೊತೆಗೆ ಇನ್ನೊಂದು 30 ಇನ್ನೊಂದು 10 ಜನ ಫೇಲ್ ಆದ್ರೆ ಹೋಗ್ಬಿಡು, ನನ್ ಜೊತೆನೂ ಇನ್ನೂ 9 ಜನ ಖುಷಿ. ಆಯ್ತು, ಹೇಳುವ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಾ ಅಣ್ಣ, ಹಂಚ್ಕೋಬೇಕಿತ್ತು. ನಾನು ಇವಾಗ ಒಂದ್ ಪ್ರಾಬ್ಲಮ್ ಅಲ್ಲಿ ಇದೀನಿ, ಬಟ್ ಏನ್ ಸೊಲ್ಯೂಷನ್ ತಗೋಬೇಕಂತ ಗೊತ್ತಾಗ್ತಿಲ್ಲ. ದೇವ್ರ ದಯೆಯಿಂದ ಒಳ್ಳೇದಾಗ್ಲಿ. ಹೇಳ್ತಾಯಿ, ನಾನ್ PU ಓದ್ತಿದೆ ಅಣ್ಣ. ಅವಾಗ ಹಿಂಗೆ ಯಾರೋ ರಾಂಗ್ ನಂಬರ್ ಇಂದ ಪರಿಚಯ. ಅದಕ್ಕೂ ಮುಂಚೆ ಇದು ಸಾರ್ವಜನಿಕ ಕಾರ್ಯಕ್ರಮ, ಗೊತ್ತಿದೆ ಅಂದ್ಕೊಳ್ತೀನಿ. ಹಾ, ಗೊತ್ತು ಅಣ್ಣ. ಹೇಳುವ. ಅದಕ್ಕೂ ಮುಂಚೆ ನಾನು ಕಾಲೇಜಿಗೆ ಹೋಗ್ಬೇಕಾರೆ ಫಸ್ಟ್ ಇಯರ್ PU ಇಲ್ಲಿ. ಅದಕ್ಕೂ ಮುಂಚೆ ನಿನ್ ತಾಯಿ ತಂದೆಗೆ ನೀನ್ ಎಷ್ಟು ಜನ ಮಕ್ಳು? ನನ್ ತಾಯಿಗೆ ನಾನು ಮತ್ತೆ ನನ್ ತಂಗಿ ಇದ್ರೇನೆ. ತಂಗಿ ಓದ್ತಿದ್ದಾಳೆ, ಡಿಗ್ರಿ ಮಾಡ್ತಿದ್ದಾಳೆ ಈಗ. ಇವಾಗ ಡಿಗ್ರಿ ಮಾಡ್ತಿದ್ದಾಳೆ. ನಿಮ್ಗೆ ನಾನು ಒಳಗಡೆ ಕೆಲ್ಸಕ್ ಬಂದಿದ್ದೀನಿ. ಎಷ್ಟು ವರ್ಷನವ? ನಂಗೆ 22 ಇವಾಗ. ಓಹ್, 27 ವರ್ಷ. 22 ವರ್ಷ. ಆಯ್ತು. ನಿನ್ನ ಶಾಲೆ ಅಥವಾ ಕಾಲೇಜು ಅಥವಾ ಅದೇನೋ ಹೇಳದಲ್ಲ, ಅಲ್ಲಿಂದ ಶುರು ಮಾಡು. ಇದು ನನ್ನ ಲೈಫ್. ಅಂದ್ರೆ ಮದ್ವೆ ಆಗಿದ್ದು ಹೇಳ್ತಿದ್ದೆ ನಾನು. ಅಂದ್ರೆ ನೀನ್ PUC ಓದ್ಬೇಕಾದ್ರೆ ಆಗಿದ್ದ ಇದು? PUC ಓದ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಫೋನ್ ಯೂಸ್ ಮಾಡ್ಬೇಕಾದ್ರೆ ರಾಂಗ್ ನಂಬರ್ ಆಗಿ ಕಾಲ್ ಬಂತು. ಸೊ ರಾಂಗ್ ನಂಬರ್ ಆಗಿ ಫೋನ್ ಬಂದಾಗ ಹಿಂಗೆ ಮಾತಾಡ್ತಾ ಮಾಮೂಲಿ ಲವ್ ಆಯ್ತು. ಅಂತಂದ್ರೆ ಅವ್ರು ಹೇಳಿದ್ದೆಲ್ಲ ಫುಲ್ ಸುಳ್ಳು. ಅಂದ್ರೆ ಹೆಸರು ನಿಮಿಷ, ಈಗ ನಾನು ಅಲ್ಲಿಗೆ ಹೋಗ್ತೀನಿ. ಈ ರಾಂಗ್ ನಂಬರ್ ಇಂದ ಬಂದಾಗ ಅಯ್ಯೋ ನೀವ್ ಯಾರೋ ನನಗೆ ಗೊತ್ತಿಲ್ಲಪ್ಪ ಅಂತ ಫೋನ್ ಇಡೋದ್ ಬದಲು ಮುಂದುವರಿಯೋ ಸಾಧ್ಯತೆಗಳು ಏನಿರ್ತದಂತ. ಅಂದ್ರೆ ಅದು ಹೆಂಗೆ ಅಂದ್ರೆ ಅವ್ರು ಹೆಂಗೆ ಆಕರ್ಷಿಸ್ತಾರೆ, ಒಂಚೂರು ಬಿಡಿಸಿ ಹೇಳ್ಬೋದಾ? ಹಂಗೆ ಅಂದ್ರೆ ಮಾತಾಡೋದು ಒಂಥರ. ಈಗ ಓಕೆ, ಸುಮ್ನೆ ಕೇಳಿಸ್. ಒಂದು ಫೋನ್ ಬಂತು, ಅವರು ನಿನಗೆ ಗುರುತು ಪರಿಚಯ ಇಲ್ದವರು ಅನ್ನೋದು ಕನ್ಫರ್ಮ್ ಆಯ್ತು. ಅಂದ್ರೆ ಅದ್ ನಿಮ್ಮವರಲ್ಲ ಅಂತ ಆಯ್ತು. ಒಂದು ರಾಂಗ್ ನಂಬರ್. ಸೊ ಇದು ಯಾವ್ದೋ ಗೊತ್ತಿಲ್ಲ ಅಂತ ಇಡೋದು ಸಹಜವಾಗಿ ಎಲ್ರು ಮಾಡೋದು. ಆಮೇಲೆ ಪದೇ ಫೋನ್ ಮಾಡ್ತಾ ಹಿಂಗೆ ಫ್ರೆಂಡ್ಶಿಪ್ ಆಯ್ತು ಅಷ್ಟೇನೆ. ಪದೇ ಫೋನ್ ಮಾಡಿದಾಗ ಅದು ರಾಂಗ್ ನಂಬರ್ ಅಂತ ಗೊತ್ತಿತ್ತಲ್ವಾ, ಬಟ್ ಆದ್ರೂ ಕೂಡ ಅಲ್ಲಿ ಏನೋ ಒಂದು ಖುಷಿಯಾಗಿ ಮಾತಾಡಿದೆ. ಅವಾಗ ಆ ಏಜ್ ಅಲ್ಲಿ ಅಷ್ಟೊಂದು ಇದಿರ್ಲಿಲ್ಲ, ಬುದ್ಧಿ ಇರ್ಲಿಲ್ಲ. ಏಜ್ ಇದು? ಒಂದು 17 ವರ್ಷ ಅವಾಗ. ಸೊ ಆ ಕಡೆಯಿಂದ ರಾಂಗ್ ನಂಬರ್ ಬಂದಿದ್ದು ಒಬ್ಬ ಮುದುಕ ಆಗಿರ್ಬೋದು ಅಥವಾ ಒಬ್ಬ ಮದುವೆ ಆಗಿರ್ಬೋದು ಅಂತ ಗೊತ್ತಿರ್ಲಿಲ್ವಾ? ಅದೇನೋ ಗೊತ್ತಿರ್ಲಿಲ್ಲ. ಜಸ್ಟ್ ಅಂದ್ರೆ ಆ ಏಜ್ ಅಲ್ಲಿ ಅಷ್ಟೊಂದೇನು ಇದ್ ಗೊತ್ತಾಗ್ಲಿಲ್ಲ. ಮಾತಾಡಿದೆ. ಫೋನ್ ಯಾರ್ದು? ಅಮ್ಮಂದೋ, ನಿಂದೋ, ಅಪ್ಪಂದೋ? ಮನೆ ಫೋನೆ. ಅಂದ್ರೆ ಮನೆಗೆಲ್ಲ ಸೇರಿ ಒಂದು ಫೋನ್ ಇತ್ತು? ಮನೇಲೆಲ್ಲ ಒಂದ್ ಸೇರಿ ಒಂದ್ ಫೋನ್ ಇತ್ತು. ಸೊ ರಾಂಗ್ ನಂಬರ್ ಇಂದ ಬಂತು. ಮತ್ತೆ ಅವ್ರ ಹೆಸರು, ಅವ್ರ ಊರು, ಪ್ರತಿಯೊಂದು ಎಲ್ಲಾನು ಸುಳ್ಳು ಹೇಳಿ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರು. ಸೊ ನಾನು ನಂಬ್ಕೊಂಡೆ ಅದನ್ನ. ಏನ್ ಹೆಸರು, ಊರು ಎಲ್ಲ ಸುಳ್ಳು ಹೇಳಿದ್ರು? ಆಕ್ಚುಲಿ ಅಂದ್ರೆ ಅದು ಪ್ರೀತಿಯಾಗಿ ಬದಲಾಗುವಷ್ಟು ಸಾಧ್ಯತೆ ನೀನೇ ಸಲಹೆ ಕೊಟ್ಟಿದ್ದ ಅಥವಾ? ಇಲ್ಲ ಅಣ್ಣ, ಬರೀ 20 days ಅಷ್ಟೇ ಮಾತಾಡಿತ್ತು. 20 ದಿವಸಕ್ಕೆ ಪ್ರೀತಿ ಆಗೋಯ್ತಾ? 20 ದಿವಸ ಅಷ್ಟೇನೆ ಮಾತಾಡಿತ್ತು. ಆ ಏಜ್ ಅಲ್ಲಿ ಏನು ಅರ್ಥನೂ ಆಗ್ಲಿಲ್ಲ, ಏನ್ ನಡೀತು ಅಂತಾನೂ ಗೊತ್ತಿಲ್ಲ. ಆ ಏಜ್ ಅಲ್ಲಿ ಆತರ ಎಲ್ಲಾ ಮಾತಾಡಿ ಊರ ಹೆಸರು ಸುಳ್ಳು ಹೇಳಿತ್ತು, ಮತ್ತೆ ಅವನ ಹೆಸರು ಸುಳ್ಳು ಹೇಳಿತ್ತು, ಕೆಲ್ಸ ಮಾಡ್ತಿರೋದು ಎಲ್ಲ ಸುಳ್ಳು ಹೇಳಿ. ಕೆಲ್ಸ ಏನಂತ ಹೇಳಿದ್ರು? ಕೆಲ್ಸ ಇದು ಆಂಬುಲೆನ್ಸ್ ಡ್ರೈವರ್ ಅಂತ ಹೇಳಿತ್ತು. ಆಮೇಲೆ ಹೆಸರು ಸುಳ್ಳು ಹೇಳಿತ್ತು. ಕೆಲ್ಸ ಆಂಬುಲೆನ್ಸ್ ಡ್ರೈವರ್ ಅಂತ ಸುಳ್ಳು ಹೇಳಿತ್ತು. ಬಟ್ ಅವನ್ ಲೈಫ್ ಅಲ್ಲಿ ನನ್ಗ್ ಸಿಗಕ್ಕಿಂತ ಮುಂಚೆಗ್ಲೆ ಅವ್ರ ಮನೇಲಿ ಅವನು ಸರಿ ಇಲ್ಲ ಅಂತ ಹೇಳಿ ಹೊರಗಡೆ ಹಾಕಿದ್ರು.
ಓಕೆ, ಅದನ್ನ ಹೇಳಿರ್ಲಿಲ್ಲ. ಅವನು ನನ್ಗೆ ಹೇಳಿರ್ಲಿಲ್ಲ. ಸೊ ಅವನು ಹೊರ್ಗಡೆ ಬಂದ್ಮೇಲೆ ಅಲ್ಲಿ ಇಲ್ಲಿ ಕೆಲ್ಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಅಂದ್ರೆ ಮಾಮೂಲಿ ಬೀದಿಗಳಲ್ಲೆಲ್ಲ ಮಲ್ಕೋತಾರಲ್ಲ ಆತರ ಮಲಿಕೊಂಡು ಅವನು ಜೀವನ ಸಾಗಿಸ್ತಿದ ಅವ್ನ ಪಾಡಿಗೆ. ಅವನು ಸಿಂಗಲ್ ಲೈಫ್ ಫೀಡ್ ಮಾಡ್ತಿದ್ದ. ಅದು ನನ್ಗೆ ಹೇಳಿಲ್ಲ. ನನ್ನ ಟೈಮಲ್ಲಿ ಕಾಲೇಜ್ಗೆ 20 days ಅಲ್ಲಿ ಒಂದ್ 2-3 days ಅಷ್ಟೇ ಸಿಕ್ಕಿತ್ತು ಮಧ್ಯ ನಮ್ ಕಾಲೇಜ್ ಹತ್ರನೇ. ಓಹೋ, ಭೇಟಿ ಆಗಿದ್ರ? 1-2-3 days ಭೇಟಿ ಆಗಿದ್ದು. ಓಕೆ, ಈ ರಾಂಗ್ ನಂಬರ್ ಬೇರೆ ಜಿಲ್ಲೆನ ಬೇರೆ ರಾಜ್ಯನ? ನಮ್ಮೂರ್ ಪಕ್ಕನೆ, ಅಂದ್ರೆ ನಮ್ಮೂರಿಂದ ಅವ್ರೂರ್ಗೆ 20 kilometers ಅಷ್ಟೇನೆ. ನೋಡಿ, ಹೋಗಿ ಹೋಗಿ ನಿಮ್ಗೆ ಬಂದತ ರಾಂಗ್ ನಂಬರ್. ಹಾ, ಹಂಗಾಯ್ತು ಅಣ್ಣ. ಅದಾದ್ಮೇಲೆ ಸರಿ ಆಯ್ತು ಅಂತಂದು ಆವಾಗ ನಮ್ ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಯೂನಿಯನ್ ಡೇ ಇತ್ತು. ಸೊ ಅವಾಗ ನಾನ್ ಹೇಳಿದೆ ಈ ತರ ಯೂನಿಯನ್ ಡೇ ಇದೆ, ನಾನು ಹೊರಗಡೆ ಡ್ರೆಸ್ಗಳು ತಗೋಬೇಕು ಅಂತ ಹೇಳಿದೆ. ಅವಾಗ ಸರಿ ನಾನು ಬರ್ತೀನಿ ಬಾ ಅಂತಂದ್ರು. ಒಂದ್ ನಿಮಿಷ ಇಲ್ಲಿ ನೀವು ಅವ್ರ ಜೊತೆ ಮಾತಾಡ್ಲಿಕ್ಕೆ ಅಂದ್ರೆ ಸಿಗದೆ ಇದ್ದ ಸಮಯದಲ್ಲಿ ಮಾತಾಡ್ಲಿಕ್ಕೆ ಬಳಸಿದ್ ನಿನ್ನ ಮನೆ ಫೋನೇ? ಹೌದು. ಇವ್ರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ವಾ ನಿನ್ನ ಮನೆಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಅಂದ್ರೆ ಎಲ್ಲಾ ನನ್ ತಂಗಿ ಇನ್ನು ಚಿಕ್ಕೋಳು, ನಮ್ಮಮ್ಮ ಕೆಲ್ಸಕ್ ಹೋಗೋದು, ಅವಳು ಸ್ಕೂಲ್ಗೆ ಹೋಗೋಳು. ಮತ್ತೆ ಆ ಕಾಲೇಜಲ್ಲಿ ಬೆಳಿಗ್ಗೆನೆ ಬಿಡ್ತಿದ್ರು. ಬೆಳಿಗ್ಗೆ 7 o'clock ಹೋದ್ರೆ 12 o'clock ಬರ್ತಿದ್ವಲ್ಲ. ಸೊ 12 o'clock ಮುಗಿಸಿ ಮನೆಗ್ ಬರೋದು ಎಷ್ಟೊತ್ತಾಗೋದು ಆತನ ಜೊತೆ ಭೇಟಿಯಾಗಿ? ಇಲ್ಲ, ಡೈಲಿ ಅಲ್ಲ, ಯಾವಾಗ್ಲಾದ್ರೂ ಅಪರೂಪಕ್ಕೆ ಒಂದ್ಸತಿ. ಅಂದ್ರೆ ಅರ್ಧ ಗಂಟೆ ಮಾತಾಡೋಕೋಸ್ಕರನೇ ಬೇಗ ಬಂದ್ಬಿಡ್ತಿದ್ದೆ ಕಾಲೇಜ್ ಮುಗಿಸ್ಕೊಂಡು ಆ ಟೈಮ್ ಅಲ್ಲಿ. ನಿಜವಾಗ್ಲೂ ಅಣ್ಣ ನನ್ ಏಜ್ ಅಲ್ಲಿ ಏನ್ ಮಾಡಿದೀನಿ ಅಂತ ಅರ್ಥ ಆಯ್ತವ, ತೊಂದ್ರೆ ಇಲ್ಲ, ನೀನೀಗ ಮುಂದುವರಿ. ಸೊ ಅಲ್ಲಿ ಆತ ಎಲ್ಲ ಸುಳ್ಳು ಹೇಳಿದ್ದ, ಬಟ್ ನೀವು ಆ ಮಧ್ಯೆ ಭೇಟಿ ಆಗ್ತಿದ್ದು? ಹೌದು, 1-2-3 days ಭೇಟಿ ಆಗಿತ್ತು ನಿಜ. ಅದಾದ್ಮೇಲೆ ಬರೀ 20 days ಅಷ್ಟೇ ಅಣ್ಣ ಮಾತಾಡಿತ್ತು. ಆಮೇಲೆ ನಮ್ ಕಾಲೇಜ್ ಫಂಕ್ಷನ್ ಇತ್ತು, ಈ ತರ ಡ್ರೆಸ್ ತಗೋಬೇಕು, ಡ್ಯಾನ್ಸ್ ಇದೆ ಅಂತ ಹೇಳಿದೆ. ಸರಿ ಆಯ್ತು ನಾನು ಬರ್ತೀನಿ ಬಾ ಅಂತಂದ್ರು. ನಂಬಿಕೆ ಇತ್ತು ಅವ್ರ ಮೇಲೆ. ಅವಾಗ ಅವರು ನಾನು ಹೋದೆ, ಬೈಕ್ ಹತ್ತಿದೆ, ನನ್ ಫ್ರೆಂಡು ಇದ್ಲು, ಅವಳಂತಂದು ಬೇಡ ಯಾಕೋ ಇದು ಸರಿ ಅನಿಸ್ತಿಲ್ಲ ಅಂತ ಹೇಳಿದ್ಲು. ಬಿಡು ಪರವಾಗಿಲ್ಲ, ಇಲ್ಲೆಲ್ಲ ಹೋಗ್ ಬರಕಾಯ್ತದೆ ಅಂತ ನಾನು ಅಂತಂದೆ. ಸರಿ ಆಯ್ತು ಅಂತ ಹತ್ತಿತ್ತೆ ಅಣ್ಣ. ಫುಲ್ ಕೊಡಕ್ ಕರ್ಕೊಂಡು ಹೊಂಟೋದ. ಕೊಡಕ್ ಸೈಡ್. ಓಕೆ, ನೀವಿದ್ದ ಜಾಗದಿಂದ ಕೊಡಗು ಬಹಳ ದೂರ? ಕೊಡಕ್ ಕರ್ಕೊ ಹೋಗಿದ್ದ. ಅವತ್ ನೈಟು ಕೊಡಕ್ ಕರ್ಕೊ ಹೋಗಿತ್ತು ಫುಲ್ಲು. ಅರೆ, ನೀವು ಬಟ್ಟೆ ತಗೊಳ್ಲಿಕ್ಕೆ ಬೆಳಿಗ್ಗೆ ಹೊತ್ತಲ್ವ ಹೋಗಿದ್ದು? ಅಲ್ಲ, ನಾವ್ ಹೋಗಿತ್ತು ಬೆಳಿಗ್ಗೆನೆ. ಹತ್ತಿದೆ ಬೈಕ್. ಮಾರ್ನಿಂಗ್ ಕಾಲೇಜ್ ಮುಗ್ದಾದ್ಮೇಲೆ 12 o'clock 1 o'clock ಸಿಕ್ಕುದು. ಹತ್ತಿದೆ, ಓಕೆ ಇಲ್ಲೇ ಅಲ್ವಾ ಅಂತ. ಫ್ರೆಂಡ್ ಇದ್ಲು, ಅವಳಿಗೆ ಹೇಳ್ದೆ ನೀನ್ ಹೋಗು ನಾನ್ ಬರ್ತೀನಿ ಸಾಯಂಕಾಲ ಅಂತ ಮನೆಗೆ. ಆಕೆ ನೀನೇ ಕಳಿಸ್ದು, ಆಕೆನೆ ಹೋದ್ಲು? ಅವಳು ಹೋದ್ಲು. ಸರಿ ಆಯ್ತು ನಾನು ಹೋಗ್ತೀನಿ, ನೀನ್ ಹೋಗು, ನಾನ್ ಸಾಯಂಕಾಲ ಬರ್ತೀನಿ ಮನೆಗೆ ಅಂತ ಹೇಳಿದೆ. ಅವಳು ಸರಿ ಆಯ್ತು ಅಂತ ಹೋದ್ಲು. ಅದಾದ್ಮೇಲೆ ಸರಿ ಆಯ್ತು ಅಂತಂದ್ಬಿಟ್ಟು ಬಟ್ಟೆ ತಗೋಬ್ರೇಕೆ ಅಂತ ಹತ್ತಿದೆ ಬೈಕು. ಬಟ್ ಅವನು ಲಾಂಗ್ ಇದಕ್ ಕರ್ಕೊಂಡು ಹೊಂಟೋದ ಅಣ್ಣ ಕೊಡುಗೆ. ಕೊಡು ಕರ್ಕೊಬಿಟ್ಟು ನಾನ್ ಹೇಳ್ದೆ ಬೇಡ ನಿಲ್ಲಿಸ್ಬಿಡಿ, ನನ್ ಹೋಗಲ್ಲ, ನನ್ ಈ ತರ ಬುದ್ಧಿ ನನ್ ಇಲ್ಲಿವರೆಗೂ ನನ್ ಈ ತರ ಬುದ್ಧಿ ನಮ್ಮ ಮನೇಲಿ ಮಾಡ್ತಾಳೆ ಅಂತ ಗೊತ್ತಿಲ್ಲ. ನಾನ್ ನಂಬಿ ಮನೇಲಿ ಎಲ್ಲಾ ನಂಬವ್ರೆ, ನಾನ್ ಬರಲ್ಲ ಅಂತ ನಿಲ್ಸಿ ಅಂದ್ರು ಎಷ್ಟ್ ಹೇಳಿದ್ರು ನಿಲ್ಲಿಸ್ಲಿಲ್ಲ ಅಣ್ಣ. ತುಂಬಾ ಕೇಳ್ಕೊಂಡೆ, ನಿಲ್ಲಿಸ್ಲಿಲ್ಲ. ಇದಕ್ಕೂ ಮುಂಚೆ ನನ್ ಸಿಗಕ್ಕಿಂತ ಮುಂಚೆ ಅಲ್ಲಿ ಕೊಡಗಲ್ಲಿ ಕೆಲ್ಸ ಮಾಡ್ತಿದ್ದ. ಅಂದ್ರೆ ಕಾಫಿ ತೋಟದಲ್ಲಿ ಕಾಫಿ ಕೀಳಕ್ ಕೆಲ್ಸ ಮಾಡ್ತಿದ್ದ. ಅಲ್ಲೊಂದಿಷ್ಟು ಜನ ಫ್ರೆಂಡ್ಸ್ ಆಗಿದ್ರು, ಆಂಟಿದಿರು ಅಂಕಲ್ದಿರು ಎಲ್ಲ ಫ್ರೆಂಡ್ಸ್ ಮಾಡ್ಕೊಂಡಿದ್ರು. ಸೊ ಇವ್ನ್ಗೆ ಕೂಡ ಹ್ಯಾಬಿಟ್ ಇತ್ತು. ಚೆನ್ನಾಗ್ ಕುಡ್ಸಿರೋ ಟೈಮಲ್ಲಿ ಅವನ್ಗೆ ಕಿಂಡಲ್ ಮಾಡಿದಾರೆ. ಅಂತಂದ್ರೆ ಕರ್ಕಬಾದ್ ಯಾರನ್ನ ಇಷ್ಟ ಪಡ್ತಿದೀವಿ ನಾವ್ ನೋಡ್ಕೋತೀವಿ, ನಿಮ್ಗೆ ಏನೇನ್ ಬೇಕು ಬಟ್ಟೆ ಅಕ್ಕಿ ಪ್ರತಿಯೊಂದು ನಾವು ಎಲ್ಲ ಮಾಡ್ಕೊಡ್ತೀವಿ, ನೀವ್ ಕರ್ಕಬಾ ಅಂತ ಅಲ್ಲಿರೋರ್ ಕೆಲ್ಸದವ್ರ ಜೊತೆ ಕೆಲ್ಸದವ್ರು ಹೇಳವ್ರಿ ಇವ್ನ್ಗೆ. ಇವ್ನ್ ಅದ್ನೇ ಸೀರಿಯಸ್ ಆಗಿ ತಗೊಂಡು ನಾನ್ ಬಟ್ಟೆ ತಗೋತೀನಿ ಅಂತ ಹೇಳಿದ್ಕುವೆ ಅವನ್ಗೂ ಅವ್ರ ಆತರ ಹೇಳಿದ್ಕು ಒಂದೇ ಆಯ್ತು. ಓಕೆ, ಒಂದ್ ನಿಮಿಷ. ಇಲ್ಲಿ ಅವರು ಕರ್ಕೊಂಡ್ ಬಾ, ಮಿಕ್ಕಿದ್ದು ನಿನ್ನ ಸಂಸಾರದ್ದು ಅಥವಾ ಆರಂಭದಲ್ಲಿ ಏನ್ ಬೇಕು ಅದನ್ನ ನಾವು ನೋಡ್ಕೊಳ್ತೀವಿ ಅಂತ ಅಲ್ಲಿ ಯಾರೋ ಹೇಳಿದ್ರು. ಮತ್ತೆ ಇಲ್ಲಿ ನೀನ್ ಅದೇ ಸಮಯಕ್ಕೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ನೀನಾಗಿ ಹೊರಗಡೆ ಬಂದಾಗ ಇಟ್ಕೊಂಡ್ ಬರೋದು ಸುಲಭ ಅಂತ ಆಯ್ತು. ಹಿಂಗಾಯ್ತು. ಸರಿ ಆಯ್ತು ಅಂತ ಕರ್ಕೋದು. ನನ್ ಎಷ್ಟ್ ಕೇಳಿದ್ರು ನಿಲ್ಲಿಸ್ಲಿಲ್ಲ. ಸೊ ಅದಾದ್ಮೇಲೆ ಅಲ್ಲಿ ಮನೆಯವರು ಹೇಳೋದು, ಅಲ್ಲಿ ಓನರ್ ಇರ್ತಾರಲ್ಲ ಅವ್ರು ಹೇಳಿದ್ರು, ಪಾಪ ಹುಡುಗಿನ್ನು ಕಾಲೇಜ್ ಬ್ಯಾಗಲ್ಲೇ ಬಂದಿದೆ, ಬಿಟ್ಬಿಡಪ್ಪ, ಬಿಟ್ಬಿಟ್ ಬರೋಗು ಅಂತ ದುಡ್ಡು ಕೊಡಕ್ ಬಂದ್ರು. ಆ ಹುಡ್ಗಿನು ಚಿಕ್ಕ ಹುಡುಗಿ ನೋಡಿದ್ರು ಅಯ್ಯೋ ಅನ್ಸುತ್ತೆ, ಹೋಗಪ್ಪ ಬಿಟ್ಬಿಡೋಗು ಅಂತ ಹೇಳ್ಬಿಟ್ಟು ದುಡ್ಡು ಕೊಡಕ್ ಬಂದ್ರು ವಾಪಸ್ ಅವ್ರು ಓನರು. ಅವಾಗ ಅವ್ರಂದು ಇಲ್ಲ ನಾನ್ ಕಳ್ಸಲ್ಲ, ನಾನ್ ಹಿಡ್ಕೋತೀನಿ ಅವಳನ್ನ ಇಲ್ಲೇ
ನಾನ್ ಕಳ್ಸಲ್ಲ ಅಂತ ಅನ್ಬಿಟ್ಟು ನಾನ್ ಫೋನ್ ಯೂಸ್ ಮಾಡ್ತಾ ಇರೋದ್ನು ಫೋನ್ ಎಲ್ಲಾ ಇದ್ ಮಾಡಿ ಸಿಮ್ ಎಲ್ಲ ಮುಡ್ದಾಕಿ ಹಸ್ತ. ಬಟ್ ನನ್ಗ ಅವಾಗ ಐಡಿಯಾ ಏನ್ ಮಾಡ್ಬೇಕಂತ ಐಡಿಯಾ ಗೊತ್ತಿಲ್ಲ. ಆವಾಗ ಸಿಗಾಕೊಂಡೆ ಒಂದ್ ವಾರ ಆಯ್ತು. ನಮ್ಮ ಮನೇಲಿ ಇಲ್ಲಿ ಬರ್ತಾಳೆ, ಇಲ್ಲೇ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗಿರ್ತಾಳೆ, ಬರ್ತಾಳೆ ಅಂತ ಹೇಳಿದ್ರು. ಬರ್ತಾಳೆ ಅಂತ ಒಂದ್ ವಾರ ಆದ್ರೂ ಸುಮ್ನೆ ಆಗಿದ್ರು. ಅದಾದ್ಮೇಲೆ ಒಂದ್ ವಾರ ಆದ್ಮೇಲೆ ಬರ್ದೇ ಹೋಗಿರೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಬಟ್ ಅಲ್ಲಿ ನೀನ್ ಮನೆಗೆ ಫೋನ್ ಮಾಡಿ ಏನು ಹೇಳಿಲ್ವಾ? ನನ್ಗ್ ಫೋನ್ ಯಾರು ಕೊಡ್ತಿಲ್ಲ ಅಣ್ಣ. ಅಲ್ಲಿ ಎಲ್ಲ ಅವ್ರವ್ರು ಸಪೋರ್ಟ್ ಆಗಿದಾರಲ್ಲ, ಹಂಗೆ ನಾನು ಆತರ ತಗ್ಲಾಕೊಂಡೆ. ಅದಾದ್ಮೇಲೆ ಒಂದ್ ವಾರ ಆದ್ಮೇಲೆ ಪೊಲೀಸರು ಬಂದ್ರು. ಬಟ್ ನೀನು ಓನರ್ ಒಬ್ರು ವಿರೋಧ ಮಾಡಿದ್ರಲ್ವಾ, ಇಲ್ಲಪ್ಪ ಸಣ್ಣ ಹುಡುಗಿ ಕರ್ಕೊಂಡೋಗ್ಬಿಟ್ಟು ಬಾ, ಸೊ ನೀನ್ ಅವ್ರ ಉಪಯೋಗ ಪಡ್ಕೊಳ್ಬಹುದಲ್ಲ. ಹೌದು, ನಾನು ಹಿಂಗೆ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ನನ್ಗ ಅವಾಗ ಐಡಿಯಾನು ಇಲ್ಲ ಅಣ್ಣ, ಆಗಿನ್ನು 17 ವರ್ಷ. ಮತ್ತೆ ಎಲ್ಲದಕ್ಕೂ ಅದ್ನೇ ಹೇಳ್ತೀಯಲ್ಲ. ಊಟನಾದ್ರೂ ಮಾಡ್ತಿದ್ದೆ ತಾನೇ? ಊಟ ಮಾಡ್ತಿದ್ದೆ, ಅಷ್ಟು ಇವಾಗಿರಷ್ಟು ಬುದ್ಧಿಯಾಗಿರ್ಲಿಲ್ಲ ಅಣ್ಣ. ಆಯ್ತು, ಹೇಳುವ. ಹಾ ಅಣ್ಣ, ಆಮೇಲೆ ಹಂಗಾಯ್ತು. ಅದೇನ್ ಪೊಲೀಸ್ ಬಂದ್ರು, ಬಂದಾದ್ಮೇಲೆ ಇಬ್ರುನು ಕರ್ಕೊ ಹೋದ್ರು. ಪೊಲೀಸ್ ಬಂದ್ರ? ಪೊಲೀಸ್ ಬಂದ್ರು ನಾವಿರೋ ಜಾಗಕ್ಕೆ. ಅಂದ್ರೆ ನಿಮ್ಮ ತಂದೆ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ಕೆ? ನಮ್ಮ ಅಮ್ಮ ಕಂಪ್ಲೇಂಟ್ ಕೊಟ್ರು. ಅವಾಗ ಪೊಲೀಸರು ನಾವಿರೋ ಜಾಗಕ್ಕೆ ಬಂದ್ರು. ಕರ್ಕ ಬಂದಾದ್ಮೇಲೆ ನಮ್ಮ ರಿಲೇಷನ್ ಇನ್ ಯಾರ್ ಮದ್ವೆ ಆಯ್ತಾರೆ, ಹಿಂಗ ಒಂದ್ ವಾರ ಇದ್ಬಿಟ್ಟು ಬಂದವಳೆ ಅಂತ ಅನ್ಬಿಟ್ಟು ಯಾರ್ ಮದ್ವೆ ಆಯ್ತಾರೆ ಅವನ್ಗೆ ಕಟ್ಟಿ ಅತ್ತಾಗಿ ಇನ್ನೇನ್ ಮಾಡಕ್ ಆಯ್ತದೆ ಅಂತ ಹೇಳಿದ್ರು. ಸೊ ಅವನ್ಗೆ ಮದ್ವೆ ಮಾಡಿದ್ರು. ಅವ್ರ ಮನೇಲಿ ಯಾರು ಬರ್ಲಿಲ್ಲ. ಈಗ ನಮ್ಮ ಅಮ್ಮನ ಎಲ್ಲಾ ತರ ಖರ್ಚು ಹಾಕೊಂಡು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಟ್ರು. ಸೊ ಅವನ್ಗೆ ಒಂದ್ ಬಟ್ಟೆ ತಗೊಳಕ್ಕೂ ಅಮ್ಮನೇ ಸರ್ ಅಣ್ಣ ದುಡ್ಡು ಕೊಟ್ಟಿತ್ತು. ನಮ್ಮ ಅಮ್ಮನೇ ದುಡ್ಡು ಕೊಟ್ಟಿತ್ತು. ಒಂದ್ ಬಟ್ಟೆ ತಗೊಳಕ್ಕೂ ನಮ್ಮ ಅಮ್ಮನೇ ದುಡ್ಡು ಕೊಟ್ಟಿತ್ತು. ಪ್ರತಿಯೊಂದು ಎಲ್ಲ ಅಮ್ಮ ಅಲ್ಲಿ ಇಲ್ಲಿ ಎಲ್ಲ ಸಾಲ ಮಾಡಿ ಒಟ್ನಲ್ಲಿ ಹೆಂಗೋ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡ್ಕೊಡ್ತು. ಬಟ್ ಅವ್ರ ಅಪ್ಪ ಅಮ್ಮ ಇರ್ಲಿಲ್ವಾ? ಅಂದ್ರೆ ಬಂದಿರ್ಲಿಲ್ಲ? ಅವ್ರ ಅಪ್ಪ ಇಲ್ಲ, ಅಮ್ಮ ಇದಾರೆ, ಅವ್ರ ಅಣ್ಣ ಇದಾರೆ. ಸೊ ಅವರು ಬರ್ಲಿಲ್ಲ. ಅವ್ನ್ ಯಾರು ನನ್ಗೆ ಗೊತ್ತೇ ಇಲ್ಲ, ಅವನು ನಂಗೂ ಸಂಬಂಧನೇನು ಇಲ್ಲ ಅಂತಂದ್ರು. ನಾನ್ ಇಲ್ಲಿವರೆಗೂ ಅವ್ರು ಹೆಂಗಿದ್ದಾರೆ ಅಂತಾನು ನೋಡಿಲ್ಲ ಅಣ್ಣ. ಹಂಗಾಯ್ತು, ಸರಿ ಆಯ್ತು ಅಂತ ಮಾಡ್ಕೊಟ್ಟು. ಆ ಕೊರೋನಾ ಟೈಮಲ್ಲಿ ಇದಿರ್ಲಿಲ್ಲ, ಕುಡಿಯೋದು ಎಣ್ಣೆ ಎಲ್ಲ ಬಂದಾಗಿತ್ತು. ಸೊ ಅವಾಗ ಕುಡಿತಿರ್ಲಿಲ್ಲ 1-2 ತಿಂಗಳು. ಅದಾದ್ಮೇಲೆ ಓಪನ್ ಆದ್ಮೇಲೆ ಎಣ್ಣೆ ಬಾರ್ ಅಂಗಡಿ ಎಲ್ಲ ಓಪನ್ ಆದ್ಮೇಲೆ ಕುಡಿಯಕ್ ಪುನಃ ಸ್ಟಾರ್ಟ್ ಆದ. ಕುಡ್ಕ ಬರೋದು, ನಮ್ಮ ಅಪ್ಪ ಅಮ್ಮನ ಮೇಲೆಲ್ಲ ಜಗಳ ಮಾಡೋದು, ಆತರ ಎಲ್ಲಾ ಮಾಡ್ತಾ ಇದ್ದ. ಅಂದ್ರೆ ಮದ್ವೆ ಆಯ್ತಾ? ಮದ್ವೆ ಆಯ್ತು. ಮದ್ವೆ ಆಗಿ ನಮ್ಮನೆಗೆ ಕರ್ಕೊಬಂದ್ ಇಸ್ಕೊಂಡ್ರು. ಇನ್ನೆಲ್ಲೂ ಹೋಗ್ತಾರೆ ಅತ್ತಾಗಿ, ಇಲ್ಲೇ ಇರ್ಲಿ, ಒಳ್ಳೆ ಬುದ್ಧಿ ಕಲೀಲಿ, ಇರೋದು ಆಗೋಯ್ತು ಅಂತ ಅನ್ಬಿಟ್ಟು. ಸೊ ಅದಾದ್ಮೇಲೆ ಇವನು ಅರ್ತ್ಕೊಂಡ್ ಮಾಡ್ಲಿಲ್ಲ ಅಣ್ಣ. ಅದಾದ್ಮೇಲೆ ಕೊರೋನಾ ಎಲ್ಲ ಇದಾಯ್ತು, ಬಾರ್ ಅಂಗಡಿ ಓಪನ್ ಆಯ್ತು, ಪುನಃ ಕುಡ್ಕೊಂಬ ಸ್ಟಾರ್ಟ್ ಮಾಡಿ ನಮ್ಮ ಅಪ್ಪನ ಮೇಲೆಲ್ಲ ಜಗಳ ಮಾಡೋದು. ಕುಡ್ದ್ಬಿಟ್ಟು ಎಲ್ಲ ಬಂದು ಜಗಳ ಮಾಡೋದು. ಊರವರೆಲ್ಲ ತುಂಬಾ ನೋವು ಅನ್ಭವಿಸ್ಬಿಟ್ಟೆ ಅಣ್ಣ ಆ ಟೈಮಲ್ಲಿ. ಅದಾದ್ಮೇಲೆ ಸರಿ ಆಯ್ತು ಅಂತ ಇನ್ನೇನ್ ಮಾಡಕ್ಕಾಯ್ತದೆ ಅಂತ ಅಮ್ಮನೇ ಬೇರೆ ಮನೆ ಮಾಡಿ ಇಡ್ಸಿದ್ರು. ಆವಾಗ ಅಲ್ಲೂ ಬೇರೆ ಮನೆಯಲ್ಲೂ ಅಲ್ಲೂ ಓನರ್ ಮೇಲೆಲ್ಲ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ದ. ಅದಾದ್ಮೇಲೆ ಆ ಟೈಮಲ್ಲೇ ಪ್ರೆಗ್ನೆಂಟ್ ಆದೆ. ಅದಾದ್ಮೇಲೆ ಅಮ್ಮನೇ ಹಾಸ್ಪಿಟ್ಲ್ ಖರ್ಚೆಲ್ಲ ನೋಡ್ಕೊಂಡೆಲ್ಲ ಮಾಡ್ತು. ಹಾಸ್ಪಿಟ್ಲ್ ತೋರ್ಸೋದೆಲ್ಲ ಪ್ರತಿಯೊಂದು ಅವರೇ ಮಾಡಿದ್ರು. ಇಲ್ಲಿವರೆಗೂ ಸ್ಕ್ಯಾನ್ ಅಂತ ಒಂದ್ ಮಾಡ್ಸ್ಲಿಲ್ಲ ಅಣ್ಣ. ಅವನು ಸ್ಕ್ಯಾನಿಂಗ್ ಕರ್ಕೋಗಿ ಹಾಸ್ಪಿಟ್ಲ್ ಕರ್ಕೋಗಿ ನಾನು ಇದ್ದೀನಿ ಅಂತ ಒಂದನ್ನು ಮಾಡ್ಸ್ಲಿಲ್ಲ. ಕುಡ್ಕೊ ಬರೋದು, ಅವನ್ ಖರ್ಚು ಅವ್ನ್ ಮಾಡ್ಕೊಳ್ಳೋದು, ಹಂಗ್ ದುಡಿತಿರ್ಲಿಲ್ವಾ? ದುಡಿತಾ ಇದ್ದ, ಅವನ್ ಖರ್ಚು ಅವನ್ ಮಾಡ್ಕೊತಿದ್ದ ಅಷ್ಟೇನೆ, ಮನೆಗ್ ಮಾತ್ರ ಕೊಡ್ತಿರ್ಲಿಲ್ಲ. ನನ್ಗೆ ಅಮ್ಮನ್ ಮನೆ ಪಕ್ಕ ಇರೋದ್ರಿಂದ ನಾನು ಅಮ್ಮನ್ ಮನೆ ಎಲ್ಲ ಇಸ್ಕೊಂಡ್ ಬಂದಿ ಅಡ್ಗೆ ಎಲ್ಲ ಮಾಡ್ತಾ ಇದ್ದೆ. ಅಮ್ಮನೇ ಅಡ್ಗೆ ಎಲ್ಲ ಮಾಡ್ಕೊಟ್ ಕಳಿಸ್ತಿತ್ತು ನನ್ಗೆ. ಇಬ್ರಿಗೆ ಏನ್ ಮಾಡ್ಕೋತೀರಾ ತಗೊಳ್ಳಿ ಅತ್ತಾಗಿ ಅನ್ಬಿಟ್ಟು ಆತರ ಇತ್ತು. ಮತ್ತೆ ಇಲ್ಲಿ ಬೇರೆ ಮನೆ ಮಾಡಿದಾಗ್ಲ ಅವ್ರು ಓನರ್ ಮೇಲೆಲ್ಲ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ರು. ಅವ್ರು ಡೈಲಿ ಮನೆ ಬಿಟ್ಟೋಗಿ ಅಂತ. ಇಲ್ಲಿ ಬಂದ್ರೆ ನಮ್ಮ ಅಪ್ಪನ ಮನೆಗೆ ಇಲ್ಲಿ ಇವ್ರು ಸೇರಿಸ್ತಿಲ್ಲ ನಮ್ಮಪ್ಪ. ಹಿಂಗೆ ಇಲ್ಲಿ ಸೇರಿಸ್ತಿಲ್ಲ. ನಂಗೆ ಅತ್ತಾಗೂ ಇರಕಾಗ್ತಿಲ್ಲ, ಇತ್ತಾಗೂ ಇರಕಾಗ್ತಿಲ್ಲ. ಬಟ್ ಮನೇಲಿ ಮಾತ್ರ ತುಂಬಾ ಸಪೋರ್ಟ್ ಮಾಡ್ತಿದ್ರು ನಮ್ಮ ಮನೇಲಿ. ಯಾವ ತರ ಸಪೋರ್ಟ್ ಅಂದ್ರೆ ಅಮ್ಮ ದುಡ್ಡಲ್ಲಾಗ್ಲಿ ಅಥವಾ ಏನಾದ್ರು ಕೊಡೋದು ತರೋದು ಎಲ್ಲದ್ರಲ್ಲೂ ಸಪೋರ್ಟ್ ಮಾಡ್ತಿದ್ರು ಅಮ್ಮ. ಬಟ್ ಅಪ್ಪನ ಮನಸ್ಥಿತಿ ಅಥವಾ ಅಪ್ಪನ ಅಭಿಪ್ರಾಯ ನಿಮ್ ಕುರಿತಾಗ ಬೇರೆ ಇತ್ತು. ಮದ್ವೆ ಮುಂಚೆ ಚೆನ್ನಾಗಿತ್ತು. ಒಳ್ಳೆಯವಳು, ಚೆನ್ನಾಗ್ ಓದ್ತಾಳೆ ಅಂದ್ರೆ ಎಲ್ರು ಓದ್ತಾಳೆ, ನಿನ್ ಮಗಳು ಚೆನ್ನಾಗ್ ಓದ್ತಾಳೆ, ಹಂಗೆ ಹಿಂಗೆ ಅಂತ ಎಲ್ಲ ಒಪಿನಿಯನ್ ಚೆನ್ನಾಗ್ ಕೊಟ್ಟಿದ್ರು. ಸರಿ ಆಯ್ತು ಅಂತ ಅನ್ಬಿಟ್ಟು ಹಂಗಾಯ್ತು. ಅದಾದ್ಮೇಲೆ ಮದ್ವೆ ಆದ್ಮೇಲೆ ಚೆನ್ನಾಗ್ ಓದ್ತಿದ್ದಾವ್, ನೀನ್ ಹೆಂಗ್ ಕಟ್ಕೊಂಡೆ ಅವನ್ನ, ದೀದಿ ಬಿಕ್ಕಾರಿ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಬೈಯಕ್ಕೆ ನನ್ನೇ ಉಲ್ಟಾ ಮಾಡಿದ್ರು.
ನನ್ ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಈಗ ಅವನಿಂದ ನಂಗೂ ಕೆಟ್ಟ ಹೆಸರು ಬಂತವಾಗ. ಅಂದ್ರೆ ಅಪ್ಪ ಅಮ್ಮ ಆಗಿತ್ತಾಯ್ತತೆಗೆ ಹೆಂಗೋ ಒಳ್ಳೆ ಬುದ್ಧಿ ಕಲೀಲಿ ಅಂತ ಅನ್ಬಿಟ್ಟು ಅಮ್ಮ ಕರ್ಕೊಂಡ್ರು. ಇವ್ರಿಗೆ ನನ್ ಮದ್ವೆ ಆಯ್ತಾಗಿಂದನು ಇಷ್ಟ ಆಗ್ಲಿಲ್ಲ, ಅಂದ್ರೆ ಕ್ಯಾಸ್ಟ್ ಬೇರೆ ಇತ್ತು. ಹಂಗಾಗಿ ಇಷ್ಟ ಇರ್ಲಿಲ್ಲ. ಸರಿ ಆಯ್ತು ಅಂತ ಅನ್ಬಿಟ್ಟು ಇಲ್ಲಿ ಅಪ್ಪನ್ ಮನೇನು ಸೇರಿಸ್ತಲ್ಲ ನಮ್ಮಪ್ಪ. ಅಲ್ಲಿ ಓನರ್ಗಳುವೆ ಮನೆ ಬಿಟ್ಟು ಹೋಗು ಅಂತ ಅನ್ನೋರು. ಎಷ್ಟೋ ರಾತ್ರಿ ಅಣ್ಣ ನನ್ ಮುಗ ಹಾಕೊಂಡ್ ಮಲಗಿದಾಗ್ಲೂನು ನೈಟ್ ಹೊತ್ ಬರ್ತೇನೆ ಇರ್ಲಿಲ್ಲ, ಮನೆಗೆ ಬರ್ತಿರ್ಲಿಲ್ಲ ಅವನು. ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಕುಡ್ಕೊಂಡ್ ತಿರ್ಗಾಡು ಇದ್ ಮಾಡೋನು. ಆ ಟೈಮಲ್ಲೆಲ್ಲ ಬಸ್ಲಿ ಟೈಮಲ್ಲೆಲ್ಲ ಹೊಡೆದಿದ್ದಾನೆ ಅಣ್ಣ. ಏನ್ ಕುಡಿತಿದ್ರು? ನಾನಲ್ಲ, ಅವನು ಹುಡ್ಕ ಬಂದ್ಬಿಟ್ಟು ಬಸ್ಲಿ ಟೈಮಲ್ಲೆಲ್ಲ ಹೊಡೆದಿದ್ದಾನೆ. ಅಂದ್ರೆ ಕಾರಣ ಇರ್ತಿತ್ತು ಅಥವಾ ಸುಮ್ನೆ ಕುಡ್ದಿದ್ನಿ ಅಂತ ಹೊಡಿಯೋದು? ಸುಮ್ನೆ ಏನಾದ್ರು ಮಾತಾಡಿದ್ರೆ, ಈಗ ಕುಡ್ದಿರೋ ಟೈಮಲ್ಲಿ ಏನಾದ್ರು ಅವ್ರ ಏನಾದ್ರು ಮಾತಾಡಿದ್ರೆ ಅದಕ್ಕೆ ನಾನ್ ತಿರುಗ್ಸಿ ಏನಾರ ಅಂತ ಅಂದ್ರೆ ಏಟ್ಕಳಿ ಬೀಳೋದು. ತುಂಬಾ ಅಂದ್ರೆ ತುಂಬಾ ಪ್ರೆಗ್ನೆಂಟ್ ಟೈಮಲ್ಲಿ ತುಂಬಾ ಹೊಡೆದಿದ್ದಾನೆ ಅಣ್ಣ. ಅದೇನ್ ಮಗು ಆಯ್ತು. ಮಗು ಆದ್ಮೇಲೆ ಅಮ್ಮ ಎಲ್ಲ ಇನ್ನೇನೋ ಅಲ್ಲಿ ಬೇರೆಯವ್ರ ಮನೇಲಿ ಏನಿರೋದು ಅಂತ ಅನ್ಬಿಟ್ಟು ಕರ್ಸ್ಕೊಂಡ್ ಇರ್ಸ್ಕೊಂಡ್ರು ನಮ್ ಮನೆಗೇನೆ. ನಮ್ಮ ಅಪ್ಪನ್ನ ಕನ್ವಿನ್ಸ್ ಮಾಡಿ, ನಮ್ ಫ್ಯಾಮಿಲಿ ಎಲ್ಲ ಕನ್ವಿನ್ಸ್ ಮಾಡಿ ಇರ್ಸ್ಕೊಂಡ್ರು. ಸರಿ ಆಯ್ತು, ಎಲ್ಲ ಚೆನ್ನಾಯ್ತು. ಅದಾದ್ಮೇಲೆ ಪುನಃ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ದ ಅಪ್ಪನ್ ಮೇಲೆ. ಹಿಂಗೆ ಜಗಳ ಮಾಡ್ತಾ ಹೆಂಗೋ ಲೈಫ್ ಒಟ್ನಲ್ಲಿ ಜಗಳ ಆದ್ರೂ ಒಟ್ನಲ್ಲಿ ಹೆಂಗೋ ನಡ್ಕೊಂಡ್ ಹೋಯ್ತಾ ಇತ್ತು. ಇದ್ರ ಮಧ್ಯ ಇವನು ಅಲ್ಲಿ ಇಲ್ಲಿ ಗಾಡಿಗಳು ಕದಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಅಲ್ಲಿ ಗಾಡಿಗಳು ಕದಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಪೊಲೀಸ್ ಕೇಸ್ ಆಗೋಯ್ತು. ಸರಿ ಆಯ್ತು ಅಂತ ನಾನು ಒಂದ್ಸತಿ ಗಾಡಿ ಕದ್ದ. ಅದು CCTV-ಲೆಲ್ಲ ರೆಕಾರ್ಡ್ ಆಗಿತ್ತು. ಆಮೇಲೆ ಪೊಲೀಸರು ಬಂದು ಕರ್ಕೊ ಹೋದ್ರು. ಅಲ್ಲ, ನಿಮ್ಗೆ ಎಷ್ಟು ವಯಸ್ಸು ಅಂತರ? ಒಂದ್ 10. ಅಂದ್ರೆ 22 ಆದ್ರೆ ಅವ್ರಿಗೆ 32 ಅಂತ. ಆತರ. ಆಯ್ತು. ಈ ಗಾಡಿ ಕದಿಯುವ ಉದ್ದೇಶ ಅಥವಾ ಈ ಹವ್ಯಾಸ ಅಥವಾ ಈ ದುರ್ಬುದ್ಧಿ ಮುಂಚೆಯಿಂದ ಇತ್ತು, ನಿನಗ್ ಗೊತ್ತಿರ್ಲಿಲ್ಲ? ಅದ್ ನನ್ಗೆ ಗೊತ್ತಿಲ್ಲ ಅಣ್ಣ, ಅದ್ ನನ್ಗೆ ಗೊತ್ತಿಲ್ಲ. ನನ್ಗೆ ಇವಾಗ ಗೊತ್ತಾಗಿತ್ತು, ಮದ್ವೆ ಆದ್ಮೇಲೆ ಗೊತ್ತಾಗಿತ್ತು ಅಣ್ಣ ನಂಗೆ. ಅದಾದ್ಮೇಲೆ ಕದಿಯಕ್ ಸ್ಟಾರ್ಟ್ ಮಾಡ್ದ. ಜೈಲ್ಗೆ ಹೋದ. ಅವಾಗ ಸರಿ ಆಯ್ತು. ಇನ್ಯಾರು ಬರ್ಲಿಲ್ಲ, ಇನ್ಯಾರು ಅವ್ರ ಮನೆ ಕಡೆಯವರು ಬರ್ಲಿಲ್ಲ, ನಮ್ ಮನೆ ಕಡೆಯವರು ಬರ್ಲಿಲ್ಲ. ಅವ್ನ ಹೆಂಗಾರು ಅಲ್ಲೇ ಇರ್ಲಿ, ಹೋಗಿತ್ತೆ ಒಳ್ಳೇದಾಯ್ತು ಅಂತ ಅನ್ಬಿಟ್ಟು ಬಿಟ್ಬಿಟ್ರು ಎಲ್ಲ. ನಾನು ಗೌರ್ಮೆಂಟ್ ಲಾಯರ್ನ ದಯವಿಟ್ಟು ಈ ತರ ಆಗ್ಬಿಟ್ಟೈತಿ, ಈ ತರ ಬಿಡಿಸ್ಕೊಳ್ಳಿ ಅಂತ ಅಷ್ಟು. ಆ ವಯಸ್ಸಲ್ಲೂ ಅವನ್ನೆಲ್ಲ ಕಾಲೆಲ್ಲ ಬಿದ್ದು ಕೇಳ್ಕೊಂಡಿದ್ಕೆ ಆ ಪೊಲೀಸ್ ಇವ್ರು ಲಾಯರ್ ಅವ್ರು, ಗೌರ್ಮೆಂಟ್ ಲಾಯರ್ ಅವ್ರು ಸರಿ ಆಯ್ತು ಅಪ್ಪ ಬಿಡಿಸ್ಕೊಡ್ತೀವಿ ಬಿಡಿ ಅಂತ ಅನ್ಬಿಟ್ಟು ಹೇಳಿ ಒಟ್ನಲ್ಲಿ ಹೆಂಗೋ ಮಾಡಿ ಈಚೆ ಕರ್ಸ್ಕೊಂಡೆ. ನಾನೇ ಓಡಾಡಿ ಅತ್ತಾಗೆ ಕರ್ಸ್ಕೊಂಡೆ ಈಚೆಗೆ. ಅದಾದ್ಮೇಲೆ ನಾನು ಒಳ್ಳೆ ಬುದ್ಧಿ ಹೇಳ್ದೆ ಅಣ್ಣ, ನೋಡಪ್ಪ ಆಗಿತ್ತಾಯ್ತು, ಈಗ ಹೆಂಗೋ ಒಂದ್ ಮಗು ಐತೆ, ಹೆಂಗೋ ಚೆನ್ನಾಗ್ ಸಂಸಾರ ಮಾಡ್ಕೊಂಡ್ ಹೋಗೋಣ, ಬೇಡ ಇವೆಲ್ಲ ಅಂತ ಅಂದ್ಮೇಲೆ ಸರಿ ಆಯ್ತು ಅಂದ್ಮೇಲೆ ಪುನಃ ಗಾಡಿ ಕದಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಪದೇ ಸ್ಟಾರ್ಟ್ ಮಾಡ್ಬಿಟ್ಟ. ಅದು ಕೇಸ್ ಆಗೋಯ್ತು. ಪುನಃ ಕೇಸ್ ಆಯ್ತು ಅಂದ್ಮೇಲೆ. ಆಮೇಲೆ ಕೇಸ್ ಆದಾದ್ಮೇಲೆ ಪೊಲೀಸರು ಮನೆ ಪಕ್ಕೆಲ್ಲ ಹುಡುಕ ಬಂದ್ರು. ಇವನು ಹಂಗೆ ಹೊಂಟೋದ, ಬರ್ಲೇ ಇಲ್ಲ ವಾಪಸ್. ಎಲ್ಲಿಗೆ ಹೊರಟೋದ್ರು? ಎಲ್ಲೋದ ಅಂತಾನು ಗೊತ್ತಿಲ್ಲ. ಅಂದ್ರೆ ಪೊಲೀಸ್ನವ್ರು ಸಿಗ್ದಂಗೆ ಹೊಂಟೋಗ್ಬಿಟ್ಟ. ಪೊಲೀಸರು ಮನೆಗೆಲ್ಲ ಹುಡುಕ ಬತ್ತಿದ್ರು. ನಾನ್ ಹೇಳ್ದೆ ನಂಗೂ ನಾನ್ ಹೇಳೇಬಿಟ್ಟೆ, ನಂಗೂ ಅವನ್ಗೂ ಸಂಬಂಧನೇ ಇಲ್ಲ, ನಂಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ, ಅವ್ನ್ ಕದ್ದವನೇ ಅಲ್ವಾ, ಅವ್ನು ಹುಡುಕ ಹೋಗಿ ಅಂತಾನೆ ಅಂದೆ ನಾನು. ಅಂದ್ರೆ ಆ ಬಾರಿಯೂ ಪೊಲೀಸ್ನವ್ರಿಗೆ ಸಿಗಾಕೊಂಡು ಜೈಲ್ಗೆ ಹೋಗಿದ್ರೆ ಮತ್ತೆ ಹೋಗ್ತಿದ್ದೆ ಅಲ್ವಾ? ಮತ್ತೆ ಗಾಡಿ ಕದ್ದಿ ಮತ್ತೆ ಸಿಗಾಕೊಂಡಿದ್ದು ಮತ್ತೆ ಜೈಲ್ಗೆ ಹೋಗಿದ್ರೆ ನೀನ್ ಹೋಗಿ ಮತ್ತೆ ಬಿಡಿಸ್ಕೊಂಡ್ ಬರ್ತಿದ್ದೆ. ಮತ್ತೆ ನಾನ್ ಬಿಡಿಸ್ಕೊ ಬರ್ತಿರ್ಲಿಲ್ಲ ಅಣ್ಣ. ಹೌದಾ? ಹೌದು. ಯಾಕಂದ್ರೆ ಅಂದ್ರೆ ಇವ್ರಿಗೆ ಸಿಗದಂಗೆ ಎತ್ತಗೋ ಹೋಗಿದ್ದಕ್ಕೆ ಅವನಿಗೂ ನನಗೂ ಸಂಬಂಧ ಇಲ್ಲ ಅಂದಿದ್ದ, ಅಥವಾ ಸಾಕಾಗಿ ಹೋಗ್ಬಿಟ್ಟಿತ್ತ ಆಲ್ರೆಡಿ ಈ ವಿಚಾರ? ಇದು ಅನುಭವಿಸಿ ಸಾಕಾಗಿತ್ತು. ಅವನಿಗೆ ಏನೋ ಒಂದು ಅಥವಾ ಏನೋ ಒಂದು ಆಗಿದ್ರೆ ಓಕೆ ಅನ್ಬೋದು. ಕದಿಯೋ ಬುದ್ಧಿ ಅಂತ ಅಣ್ಣ ಅದು. ಅದ್ ನನ್ಗ್ ಮೊದ್ಲೇ ಆಗಲ್ಲ ಕದಿಯೋದು ಅಂದ್ರೆ. ಆತರ ಗಾಡಿ ಅದು ಹೋಗಿ ಸಣ್ಣ ಪುಟ್ಟದಲ್ಲ, ದೊಡ್ಡ ಗಾಡಿಗಳು ಕದಿದ್ರೆ ಬಿಡ್ತಾರಣ್ಣ. ಹಂಗೆಲ್ಲಾ ಮಾಡಿ ಬರೀ ನನ್ನ ಕಳ್ಳು ನಿಂತಿ ಅಂತ ಅಂತಿದ್ರು ಗೊತ್ತಾ ಊರಲ್ಲಿ. ಅಷ್ಟೆಲ್ಲ ಕೇಳಿದೀನಿ. ಆಮೇಲೆ ಜನಗಳು ಬ್ಯಾಡ, ಅವ್ನ್ ಯಾಕಂದ್ ಸರಿ ಇಲ್ಲ, ಅಲ್ಲಿ ಇಲ್ಲಿ ತಿರುಗ್ತಾನೆ ಪೋಲಿ ಅಂತ ಮದ್ವೆ ಆಗಿ ಲೈಫ್ ಹಾಳ್ ಮಾಡ್ಕೊಬಿಟ್ಟಲ್ಲ, ಹೆಂಗಿದ್ದ ನೀನು ಅಂತ ತಲೆಗ್ ತುಂಬಿ ನಂಗೆ ಅದೇ ಹಿಡ್ದು ಬಿಡ್ತು ತಲೆಗೆ. ಸರಿ ಆಯ್ತು ಅಂತ ಅನ್ಬಿಟ್ಟು ಹೋಗ್ಲಿ ಅಂತ ಏನು ಮಾಡಕ್ ಆಗಲ್ಲ ಅಂತ ಮಧ್ಯೆ ಒಟ್ನಲ್ಲಿ ನಾನ್ ಇಲ್ಲಿವರೆಗೂ ನೋಡಿಲ್ಲ ಅಣ್ಣ. 2 ವರ್ಷ ಆಯ್ತು ಅವ್ನ್ ಹೋದ್ಮೇಲೆ ನಾನ್ ಇಲ್ಲಿವರೆಗೂ ಹೆಂಗ್ ಅವನೇ ಅಂತಾನು ನೋಡಿಲ್ಲ ಅವನ್ನ. ಒಟ್ನಲ್ಲಿ ಊರು ನಿಮಗೆ ಅಷ್ಟೊತ್ತಿಗೆ 2 ಮಗು ಆಗಿತ್ತು? 1 ಮಗು? ಒಂದೇ ಆಗಿತ್ತು.
ಓಕೆ. ಆ ಮಗು ಬಗ್ಗೆ ಅವನಿಗೆ ಪ್ರೀತಿ ಅಥವಾ ಬದಲಾಗಬೇಕು ಮಕ್ಕಳಿದಾವೆ ಅನ್ನೋ ಭಾವನೆ? ಆತರ ಏನು ಇಲ್ಲ, ಅವ್ನ್ ಚೇಂಜೇ ಆಗಿಲ್ಲ ಅಣ್ಣ. ಇವಾಗ್ಲೂ ಏನ್ ಮಾಡ್ತಾನೆ ಅಂತಾನು ಗೊತ್ತಿಲ್ಲ. ಒಟ್ನಲ್ಲಿ ಊರಿಗ್ ಬರ್ತಾನೆ ಅಂತ ಊರಿಗ್ ಬರ್ತಾನೆ ಅಂತ ಯಾರೋ ಒಂದ್ 2-3 ಜನ ಹೇಳಿದ್ ಕೇಳಿಸ್ಕೊಂಡಿದ್ದೀನಿ. ಯಾವ ಊರಿಗೆ? ನಮ್ಮೂರ್ಗೆನೆ ಬರ್ತಾನೆ ಅಂದ್ರೆ ನಿಮ್ಮನೆಗ್ ಬರಲ್ಲ? ನಮ್ಮನೆಗ್ ಬರಲ್ಲ, ಊರೊಳಗ್ ಬರ್ತಾನೆ. ಊರೊಳಗೆ ಯಾಕೆ ಬರ್ತಾನೆ ಅಂದ್ರೆ ಏನಕ್ಕೆ ಬರ್ತಾನೆ ಅಂತ? ಊರೊಳಗ್ ನಾನ್ ಮದ್ವೆ ಆಗಿದ್ದೀನಿ ಅನ್ನೋ ಒಂದ್ ಕಾರಣಕ್ಕೆ ರೀಸನ್ ಇಟ್ಕೊಂಡು ಊರೊಳಗ್ ಬರ್ತಾನೆ. ಬಟ್ ನಮ್ ಮನೆಗಂತೂ ಬರಲ್ಲ. ಬಟ್ ಯಾರ ಮೂಲಕನಾದ್ರೂ ನಮ್ಮನ್ನ ಮತ್ತೆ ಸೇರಿಸಿ ಅಂತ ಕೇಳ್ಕೊಳ್ಳೋದಿದ್ಯಾ? ಕೇಳಿಸಿಲ್ಲ. ಅದೇನ್ ಸುಮ್ನೆ ಬೀದಿ ನೋಡ್ಕೊಂಡು ಹೋಗಿ ಬರ್ತಾನ? ಸುಮ್ನೆ ಊರೊಳಗ್ ಮುಖ ತೋರ್ಸ. ಅದ್ರಲ್ಲೂ ಜನಗಳು ನಮ್ಮೂರು ಹುಡುಗರುಗಳೆಲ್ಲವ ಅವನು ಹೊಡೆದು ಓಡಿಸಿ ಊರ್ ಬಿಟ್ಟಿ ಅಂತ ಅನ್ಬಿಟ್ಟು ಸುಮಾರು ಸಲ ಹೊಡೆಯಕ್ ಹೋಗಿದ್ರಂತೆ. ಅಟ್ಟಡ್ಸ್ಕೊಂಡ್ ಹೋಗಿದ್ರಂತೆ ಹೊಡೆಯಕ್ಕೆ. ಅವ್ರ ಕೈಲೆಲ್ಲ ತಪ್ಪಿಸ್ಕೊಂಡಿದ್ದಾನಂತೆ. ಈ ತರ ಪ್ರಾಬ್ಲಮ್ ಆಯ್ತು ಅಣ್ಣ. ಅದಾದ್ಮೇಲೆ ಇದ್ರ ಮದ್ವೆ ಸಾಲಗಳೆಲ್ಲ ಮಾಡ್ಕೊಂಡಿತ್ತಮ್ಮ. ಅಂದ್ರೆ ನಿಮ್ಮನ್ನ ಮದ್ವೆ ಮಾಡಕ್ಕೆ ಲೋನ್ಗಳು ಚೀಟಿಗಳೆಲ್ಲ ಅಮ್ಮ ತಗೊಂಡಿತ್ತು. ಸೊ ಆಗ ಇವನು ₹1 ದುಡ್ಡು ಕೊಡ್ತಿರ್ಲಿಲ್ಲ. ಮತ್ತೆ ಅಮ್ಮ ಒಂದಿನ ದುಡಿತಿರ್ಬೇಕಿತ್ತು. ಅಮ್ಮ ಏನ್ ಮಾಡ್ತಿದ್ರು? ಅಮ್ಮ ಕೂಲಿ ಕೆಲ್ಸ. ಒಂದಿನಕ್ಕೆ ₹200-300 ಅಷ್ಟೇ ಸಿಗ್ತಾ ಇತ್ತು. ಅದು ಕೆಲ್ಸ ಇದ್ರು ಓಕೆ, ಕೆಲ್ಸ ಇಲ್ಲ ಅಂದ್ರೆ ಇಲ್ಲ. ಅಂತ ಟೈಮ್ ಅಲ್ಲಿ ಅಪ್ಪ ₹1 ಕೊಡಲ್ಲ ಅಪ್ಪ ಮನೆಗೆ. ಹೌದಾ? ಅದ್ಯಾಕೆ? ಅದು ಫಸ್ಟ್ ಇಂದಾನು ಅಪ್ಪ ಹಂಗೆ. ಅಪ್ಪಂಗೆ ನಮ್ಮ ಮೇಲೆ ಪ್ರೀತಿ ಕಮ್ಮಿ. ದುಡಿತಾ ಇದ್ರು ಕೊಡ್ತಿರ್ಲಿಲ್ವಾ ಅಥವಾ ದುಡಿತಾನೆ ಇರ್ಲಿಲ್ವಾ? ದುಡಿತಾ ಇದ್ರು ಬಟ್ ಕೊಡ್ತಿರ್ಲಿಲ್ಲ ನಮ್ಗೆ. ನಮ್ಮ ಅಮ್ಮಂಗೆ ಇಲ್ಲಿವರೆಗೂ ಒಂದ್ ಸೀರೆ ಅಂತ ತಗೊಟ್ಟಿಲ್ಲ ನಮ್ಮಪ್ಪ. ಅಂದ್ರೆ ಹೆಚ್ಚು ಕಮ್ಮಿ ನಿನ್ ಗಂಡನ್ ಸಾಲೆ ಹೇಳ್ಬೋದು ಅಷ್ಟೇ. ಇಲ್ಲಿವರೆಗೂ ನಮ್ಮ ಅಮ್ಮಂಗೆ ಅನ್ನೋದು ಬಿಟ್ರೆ ಅಷ್ಟೇ ತಂದಲ್ಲಿ ಸೇಮು. ಓಕೆ. ಹಂಗೆ ಅವ್ರು ದುಡಿಯೋರು. ಅವ್ರ ಅಪ್ಪಂಗೆ ಡೈಲಿ 300 ಕೊಡ್ಕೊಂಡು ಮಾಡ್ಕೊಂಡು ಹೋಗೋರು. ಅಂದ್ರೆ ಅವ್ರ ಅಪ್ಪಂಗೆ ಅವ್ರು 300 ಕೊಡೋದ. ನಮ್ಮಪ್ಪ ಅವ್ರ ಅಪ್ಪಂಗೆ 300, ನಮ್ ತಾತಂಗೆ 300 ಡೈಲಿ ಕೊಡೋರು. ಸೊ ಅವರು ಮನೆಗೆ ಏನೇನ್ ಬೇಕಿ ಎಲ್ಲ ತಗೊಬಂದ್ ಹಾಕ್ತಾ ಇದ್ರು. ಓಹೋ, ನಿಮ್ ತಾತ ನಡೆಸ್ತಿದ್ರು? ನಮ್ ತಾತ ಇವಾಗ್ಲೂ ಚೆನ್ನಾಗಿದ್ದಾರೆ ಗಟ್ಟಿಯಾಗಿ. ಸೊ ನಮ್ಮಪ್ಪ ನಮ್ಗೆ ಏನ್ ಬೇಕು ಏನ್ ಬೇಡ ಪ್ರತಿಯೊಂದು ನಮ್ಮಪ್ಪ ಎಲ್ಲ ತಗೊಬಂದ್ ಆಗ್ತಾ ಇತ್ತು. ನಮ್ಮಪ್ಪ ಅಂತೀನಿ, ನಮ್ ತಾತನ. ಸರಿ ನಾವ ಇದೇನು ತಾಯಿ ಸಾಲದ್ದು ಹೇಳ್ತಾ ಇದ್ದೆ, ಏನದು? ಸಾಲ ಆಯ್ತು. ಹಿಂಗೆಲ್ಲ ಸಾಲ ಮಾಡಿದ್ರು. ಅದು ಕೆಲ್ಸ ಇಲ್ದಿರೋ ಟೈಮಲ್ಲಿ ಆ ಸಾಲ ತೀರ್ಸಕ್ಕೆ ಬೇರೆಯವ್ರ ಹತ್ರ ₹10% ಅಲ್ಲಿ ಅಮೌಂಟ್ ಇಸ್ಕೊಳ್ತಿತ್ತು. 5,000 10,000 ಹಿಂಗೆ. ಈಗ ಅವ್ರ ಬಡ್ಡಿ ಕೊಡಕ್ಕೆ ಸಾಲದೇನೆ ಇನ್ನೊಬ್ರ ಹತ್ರ ಹಿಂಗೆ ತುಂಬಾ ಸಾಲ ಹೋಯ್ತಣ್ಣ. ನನ್ ಇವಾಗ ಎಷ್ಟು ಮದ್ವೆ ಆಗಿ 4 ವರ್ಷ ಆಗೈತೆ. ಮದ್ವೆ ಆಗಿ 2 ವರ್ಷಕ್ಕೆ ಆತರ ಆಯ್ತು. ಅವಾಗ ನಮ್ಮಮ್ಮ ಬೀದಿಲೆಲ್ಲ ಜನಗಳು ಸಾಲ ಕೊಟ್ಟಿರೋರು ಇರೋ ಬದ್ಲು ಸಾಯಿರಿ ದುಡ್ಡು ಕೊಡಕ್ಕೆ ಹಂಗೆ ಹಿಂಗೆ ಅಂತ ಅಮ್ಮಂಗೆ ಬೈತಾ ಇದ್ರು ಅವ್ರು ಬೀದಿಲ್ ಹೋದ್ರೆ. ಅವಾಗ ಅಮ್ಮ ಒಂದ್ ದಿವಸ ಬಂದಿ ನನ್ ಯಾಣಕತ್ತೀನಿ, ನಾನ್ ಇರೋದಿಲ್ಲ ಇಂತ ಜನಗಳ ಮಧ್ಯೆ ಅಂತ ಅನ್ಬಿಟ್ಟು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತು. ಅವಾಗ ನಾನು ಡಿಸೈಡ್ ಮಾಡ್ದೆ, ಆ ಮಗ 1.5 ವರ್ಷ ಮಗ ಇನ್ನು ಹಾಲ್ ಕುಡಿಸ್ತಿದೆ. ಅವಾಗ ನಾನ್ ಡಿಸೈಡ್ ಮಾಡ್ದೆ, ಅಮ್ಮ ನನ್ ಹೊರಗಡೆ ಹೋಗಿ ದುಡಿತೀನಿ ಅಮ್ಮ, ನಿನ್ ಸಾಲ ನಾನ್ ತೀರಿಸ್ತೀನಿ ಅಮ್ಮ, ನೀನ್ ಎದ್ರುಕೋಬೇಡ ನಾನು ಇರೋವರೆಗೂ ಅಂತ ಚಲೋ ಮಾಡಿ ಅವತ್ತು ಹೊರಗಡೆ ಬಂದಾಳಣ್ಣ. ನಾನು ಇವತ್ತು ಕೆಲ್ಸ ಮಾಡ್ತಾ ಇದ್ದೀನಿ. 2 ವರ್ಷ ಹೊರಗಡೆ ಅಂದ್ರೆ ಬೆಂಗಳೂರು ಕಡೆ ಬಂದ್ರ? ಬೆಂಗಳೂರು ಕಡೆ ಬಂದೆ. ಏನ್ ಮಾಡಿದ್ರಿ ನೀವು ಮೊದ್ಲು ಅದೇ ನರ್ಸಿಂಗ್ ಹೋಮ್ ಪೇಷಂಟ್ ಗಳು ನೋಡ್ಕೊಳ್ಳೋದು. ಮನೇಲಿ ಮನೆಗೆ ಹೋಗಿ ನೋಡ್ಕೊಳ್ಳೋದು. ಮನೆಗೆ ಹೋಗಿ ನೋಡ್ಕೊಳ್ಳೋದು. ಫಸ್ಟ್ ಬಂದ್ 3 ತಿಂಗಳಿಗೆ ನರ್ಸಿಂಗ್ ಹೋಮ್ ಬಂದೆ. ಅವರು 3 ತಿಂಗಳು ಕೆಲಸ ಮಾಡ್ಕೊಂಡು ಮೋಸ ಮಾಡಿದ್ರು. ಯಾರು ಸೇರಿಸಿದ್ ನಿಮ್ಮನ್ನ? ಅಂದ್ರೆ ನಾನು ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಹೋದೆ ಅಣ್ಣ. ಅಡ್ವರ್ಟೈಸ್ ನೋಡಿ ಹೋದೆ. 3 ತಿಂಗಳು ಕೆಲಸ. ಫಸ್ಟ್ ಒಂದ್ ಪೇಷಂಟ್ ಮನೆಗೆ ಹಾಕಿದ್ರು. ಸೊ 1 ತಿಂಗಳು ಕೆಲಸ ಮಾಡಿದೆ. ಸ್ಯಾಲ್ರಿ ಕೊಡ್ಲಿಲ್ಲ ಅಣ್ಣ. ಬರೀ 5,000 ಕೊಟ್ರು, 15,000 ಮಾತಾಡಿತ್ತವ. ಅವಾಗ ನಾನ್ ಮನೆಯವ್ರ ಹತ್ರ ಹೇಳ್ಕೊಂಡ್ ಈ ತರ ನನ್ ಪ್ರಾಬ್ಲಮ್ಸ್ ಗಳೆಲ್ಲ ಈ ತರ ಇದೆ, ಈ ತರ ಮಾಡ್ತಿದಾರೆ, ನನ್ ಇವಾಗ ಚೀಟಿಗಳು ಲೋನ್ಗಳೆಲ್ಲ ತಲೆ ಮೇಲೆ ಬಂದಿದೆ, ನಾನ್ ಕಟ್ಬೇಕು ಅನ್ನೋದಕ್ಕೆ. ಸರಿ ಆಯ್ತು, ಏಜೆನ್ಸಿ ಕ್ಯಾನ್ಸಲ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಬಮ್ಮ ಅಂತ ಹೇಳಿದ್ರು. ಸರಿ ಆಯ್ತು, ಡೈರೆಕ್ಟ್ ಆಗಿ ಮಾಡಿದೆ. ಪಾಪ ಅವರು ತುಂಬಾ ಒಳ್ಳೆಯವರು. ಅವರು ಪೇಷಂಟ್ ಮನೆಯವರು ಒಳ್ಳೆ ಜನನ ಸಿಕ್ಕಿದ್ರು. ಹೋಗಿದ ತಕ್ಷಣನೇ ಅವ್ರು ಚೆನ್ನಾಗಿ ಎಲ್ಲಾ ತರನು ನೋಡ್ಕೊಂಡ್ರು, ಎಲ್ಲಾ ತರ ಹೆಲ್ಪ್ ಕೂಡ ಮಾಡಿದ್ರು. ನಿಮ್ ಕಷ್ಟ ಅವ್ರಿಗೆ ಗೊತ್ತಿತ್ತು, ಹೆಲ್ಪ್ ಎಲ್ಲ ಮಾಡಿದ್ರು. ಅಂದ್ರೆ ಮನೆಗ್ ಹೋಗ್ ಬರೋದ್ಕೆಲ್ಲ ಹೆಲ್ಪ್ ಮಾಡ್ತಿದ್ರು, ಬೇಗ ಕಳಿಸ್ಕೊಡೋರು ಎಲ್ಲ ಮಾಡ್ಕೊಡ್ತಿದ್ರು. ಸರಿ ಆಯ್ತು ಅಂತ ಅನ್ಬಿಟ್ಟು ಅಜ್ಜಿ ತೀರೋಯ್ತು. ಅಂದ್ರೆ ನೀವು ನೋಡ್ಕೊಳ್ಳೋ ಅಜ್ಜಿ ತೀರೋಗಿತ್ತು, ಬ್ರೈನ್ ಟ್ಯೂಮರ್ ಆಗಿತ್ತು. ಸೊ ಅವ್ರು ಬೇಗ ಎಕ್ಸ್ಪೈರ್ ಆದ್ರು. ಅಂದ್ರೆ ದಿನದ 24 ಗಂಟೆಯೂ ಅಲ್ಲೇ ಇರೋದಾ ಅಥವಾ ಅವ್ರ ಮನೇಲೆ ಇರೋದು? ರೂಮ್ ಮಾಡ್ಕೊಂಡಿದ್ರ?
ರೂಮ್ ಇಲ್ಲ, ಅವ್ರ ಮನೆಯಲ್ಲ ರೂಮ್ ಸೆಪರೇಟ್ ಕೊಟ್ಟಿದ್ರು. ಕೊಟ್ಟಿರ್ತಾರೆ. ಕೊಟ್ಟಿದ್ರು. ಬಟ್ ನಾನು ಅಜ್ಜಿ ಬ್ರೈನ್ ಟ್ಯೂಮರ್ ಅಜ್ಜಿ ನೋಡ್ಕೊಂಡು ನಾನು ಅವ್ರ ಮನೇಲಿ ಒಬ್ಳೇ ಇದ್ದೆ, ಆ ದೊಡ್ಡ ಮನೇಲಿ. ಸರಿ ಆಯ್ತು ಅಂತ ಅಜ್ಜಿ ತೀರೋದ್ರು. ಅದಾದ್ಮೇಲೆ ಇನ್ನು ವಿಧಿ ಇಲ್ಲ ನನ್ಗೆ, ಈ ಹೊಸ್ದಾಗ್ ಜಾಗಕ್ಕೆ ಬಂದಿದ್ವಿ, ಎಲ್ಲೂ ಏನು ಅಂತಾನು ಗೊತ್ತಿಲ್ಲ. ಪುನಃ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ದೆ, ಮೋಸ ಮಾಡಿದ್ರಲ್ಲ ಅವ್ರನ್ನೇ ಪುನಃ ಕಾಂಟ್ಯಾಕ್ಟ್ ಮಾಡ್ದೆ. ಅದಾದ್ಮೇಲೆ ಸರಿ ಆಯ್ತು ಅಂತ ಅವ್ರ ಏಜೆನ್ಸಿ ಕರ್ಸ್ಕೊಂಡ್ರು. ಪುನಃ 2 ತಿಂಗಳು ಕೆಲ್ಸ ಮಾಡಿಸ್ಕೊಂಡ್ರು. ಪುನಃ ದುಡ್ಡು ಕೊಡ್ಲಿಲ್ಲ, ಬರೀ 5,000 ಕೊಟ್ರು. ಅವಾಗ ಅವ್ರ ಮನೆಯವರು ಅವ್ರ ಪೇಷಂಟ್ ನಾನು ಸೆಕೆಂಡ್ ಟೈಮ್ ಮಾಡಿದ್ನಲ್ಲ, ಆ ಪೇಷಂಟ್ ಮನೆಯವ್ರಿಗೆ ಎಲ್ಲ ಗೊತ್ತಾಯ್ತು. ಪಾಪ ಈ ಹುಡುಗಿಗೆ ಮೋಸ ಮಾಡ್ತಿದಾರೆ, ದುಡ್ಡೆಲ್ಲ ಅವ್ರು ಇಟ್ಕೊಂಡು ಅಂತ ಹೇಳಿ ಅವರು ಡೈರೆಕ್ಟ್ ಆಗಿ ಮಾಡಮ್ಮ ಅಂತ ಹೇಳಿದ್ರು. ಅಂದ್ರೆ ಈ ಡೈರೆಕ್ಟ್ ಟು ಏಜೆನ್ಸಿ ಏನ್ ವ್ಯತ್ಯಾಸ ಇದು? ಡೈರೆಕ್ಟ್ ಏಜೆನ್ಸಿ ಅಂತಂದ್ರೆ ಏಜೆನ್ಸಿ ಕಡೆಯಿಂದ ಹೋಗೋದಲ್ಲ, ಫೋನಿಗೆ ನಾವೇ ಹೋಗೋದು. ನಮ್ದು ಅವ್ರದ್ದು ಡೈರೆಕ್ಟ್ ಅಂದ್ರೆ ನಮ್ದು ಮತ್ತೆ ಪೇಷಂಟ್ ಅಂದ್ರೆ ಸೇವೆ ಮಾಡಿಸ್ಕೊಳ್ಳೋರು ಮಾಡೋರ್ ನಡುವೆ ಯಾರು ಇರಲ್ಲ, ಅದು ಡೈರೆಕ್ಟ್. ಯಾರು ಇರಲ್ಲ, ನಮ್ದು ಮತ್ತೆ ಪೇಷಂಟ್ ಯಾರೋ ಒಬ್ರು ಇರ್ತಾರೆ, ಅವರು ಮಧ್ಯವರ್ತಿಗಳು ಅಥವಾ ಏಜೆನ್ಸಿಗಳು. ಏಜೆನ್ಸಿಗಳು. ನಿಮ್ಗಿಂದ ಅವ್ರಿಗೇನ್ ಲಾಭ? ಅಂದ್ರೆ ನೀವು ಸಂಬಳದಲ್ಲಿ ಯಾರು ಕೊಡ್ತಾರೆ? ಅಂದ್ರೆ ಏಜೆಂಟ್ ಅವರು ಪೇಷಂಟ್ ಮನೆಯವರು ಇವ್ರಿಗೆ 20,000 ಕೊಡ್ತಾರೆ ಅನ್ಕೊಳ್ಳಿ, 25,000. ಸೊ ಏಜೆನ್ಸಿಗೆ 20,000 ಕೊಟ್ಟು ಕಾಂಟ್ಯಾಕ್ಟ್ ಮಾಡುತ್ತಾರೆ. ಅವ್ರು ನಮಗ್ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ 20,000 ಕೊಡ್ತಾರೆ, ಅವ್ರಿಗೆ 5,000 ಲಾಭ ಆಗುತ್ತೆ. ಓಕೆ. ಸೊ ಈ ಏಜೆನ್ಸಿ ಕಡೆಯಿಂದ ಹೋದಾಗ್ಲೆಲ್ಲ ನಿನಗೆ ಸಂಬಳ ಸರಿಗ ಆಗ್ಲಿಲ್ಲ, ಅಥವಾ ನಿನ್ಗೆ ಕಷ್ಟ ಇನ್ನೂ ಜಾಸ್ತಿನೇ ಆಯ್ತು? ಜಾಸ್ತಿನೇ ಆಯ್ತು, ನಂಗೆ ಮನೆ ಕಡೆ ಪ್ರೆಷರ್ ಜಾಸ್ತಿ ಆಗೋಯ್ತು. ಬಟ್ ಡೈರೆಕ್ಟ್ ಒಂದು ಅವಕಾಶ ಇದೆ ಅನ್ನೋದಾದ್ರೆ ಏಜೆನ್ಸಿ ತಕ್ಕ ಯಾಕೆ ಹೋಗ್ತಿದ್ದೆ? ನನ್ಗೆ ಅವಾಗ ಗೊತ್ತಿರ್ಲಿಲ್ವಲ್ಲ, ನಾನ್ ಫಸ್ಟ್ ಟೈಮ್ ಹೋಗಿತ್ತಲ್ವಾ, ಅವಾಗ ನನ್ಗೆ ಇನ್ನೂ ಐಡಿಯಾನು ಗೊತ್ತಿರ್ಲಿಲ್ಲ, ಏಜ್ ಅಲ್ಲಿ ಏನು ಗೊತ್ತಿರ್ಲಿಲ್ಲ. ಸೊ ಅವಾಗ ಹಂಗೆ ಡೈರೆಕ್ಟ್ ಅವಾಗ ನಾನ್ ಹೊರಗಡೆ ಬಂದ್ಮೇಲೆ ಅಣ್ಣ ನನ್ಗೆ ಈ ತರನು ಇದರ ಜನಗಳು, ಈ ತರನು ಅವರ ಅಂತ ಅನ್ಸಿತ್ತು. ಆತರ ಆಯ್ತು. ಅವಾಗ ಅವರು ಡೈರೆಕ್ಟ್ ಆಗಿ ಮಾಡಮ್ಮ ಅಂತ ಹೇಳಿದ್ರು. ಆಮೇಲೆ ಆ ಟೈಮಲ್ಲಿ ನಮ್ಮ ಮನೇಲಿ ಏನೋ ಫಂಕ್ಷನ್ ಇತ್ತು ಅಂತ ಬಂದ್ಬಿಟ್ಟೆ ನಾನು ಊರಿಗೆ. ಆಮೇಲೆ ಅವರು ಏಜೆನ್ಸಿ ಅವರು ಅವ್ರಿಗೆ ಹೇಳಿದ್ರು, ಐಶ್ವರ್ಯ ಅಯ್ಯೋ ಹೆಸರು ಹೇಳ್ಬಿಟ್ಟೆ, ಅವರು ಬರಲ್ಲ, ಬೇರೆ ಇದ್ನು ಹೋಗ್ತಿದ್ದಾಳೆ, ನಮ್ಮ ಡ್ಯೂಟಿ ಮಾಡಲ್ಲ ಅವಳಿನ ಮೇಲೆ ಅಂತ ಹೇಳಿ ಅವ್ರಿಗೆ ಒಪ್ಪಿಸಿ ಬೇರೆಯನ್ನ ಹಾಕ್ಬಿಟ್ರು ಆ ಜಾಗಕ್ಕೆ. ಆ ಪೇಷಂಟು ಹೇಳ್ಬಿಟ್ಟು ಹೋಗಿದ್ರ? ನಾನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋಗಿಲ್ಲ, ಬರ್ತೀನಿ ವಾಪಸ್ ಅಂತ ಹೇಳ್ಬಿಟ್ಟು ಹೋಗಿತ್ತು. ಬಟ್ ಇವ್ರು ಇಂಥದ್ದೊಂದು ಮಾತು ಹೇಳಿದ್ರು, ಡೈರೆಕ್ಟ್ ಮಾಡ್ಕತ್ತಾಳಲ್ಲ ಐಶ್ವರ್ಯ, ಡೈರೆಕ್ಟ್ ಮಾಡ್ಕತ್ತಾಳಲ್ಲ ಇವಳು ಅಂತ ಹೇಳಿ ಈ ತರ ಪ್ಲಾನ್ ಮಾಡಿದ್ರು, ಬೇರೆಯವ್ರನ್ನ ಹಾಕಿದ್ರು. ಅವಾಗ ಅಜ್ಜಿ ಏನಂತ ನನ್ಗೆ ಐಶ್ವರ್ಯ ಬಿಟ್ಟು ಬೇರೆ ಯಾರು, ಓಕೆ ಹೆಸರು ಬರ್ತೈತೆ, ನಂಗೆ ಅವಳು ಬಿಟ್ಟು ಬೇರೆ ಯಾರು ಬೇಡ, ನನ್ಗೆ ಬಂದ್ರೆ ಅವಳೇ ಬರ್ಲಿ ಅಂತ ಹೇಳಿದ್ರು. ಏಜೆನ್ಸಿ ಅವ್ರು ಕ್ಯಾನ್ಸಲ್ ಮಾಡ್ಸಿದ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಮದರ್ ನರ್ಸಿಂಗ್ ಹೋಮ್ ಅಂತ ಸೇರ್ಕೊಂಡೆ ಬೇರೆ ಏಜೆನ್ಸಿಗೆ. ಸರ್ ಅವತ್ತಿಂದ ಇವತ್ವರೆಗೂ ಅಣ್ಣ 1.5 ವರ್ಷ ಆಯ್ತು, ಇಲ್ಲಿವರೆಗೂ ₹1 ಹಿಡ್ದಿಲ್ಲ ಅಣ್ಣ. ಅವರು ತುಂಬಾ ಚೆನ್ನಾಗಿ ನೋಡ್ಕೊತಿದಾರೆ, ತುಂಬಾ ಕರೆಕ್ಟ್ ಟೈಮ್ಗೆ ಸ್ಯಾಲ್ರಿ ಎಲ್ಲ ಕರೆಕ್ಟ್ ಟೈಮ್ ಇನ್ ಟೈಮ್ ಕಾಕೊಡ್ತಾರೆ ಅಣ್ಣ. ಎಷ್ಟೋ ನನ್ಗ ಏಜೆನ್ಸಿಗೆ ಬಂದ್ಮೇಲೆ ಎಷ್ಟೋ ಆಲ್ಮೋಸ್ಟ್ ಸಾಲಗಳೇ ತೀರೋಗೈತೆ ಅಣ್ಣ ನನ್ನದು. ಏಜೆನ್ಸಿಗೆ ಬಂದ್ಮೇಲೆ ಡೈರೆಕ್ಟ್ ಅಲ್ಲ, ಏಜೆನ್ಸಿಗೆ ಬಂದ್ಮೇಲೆ ಈ ಏಜೆನ್ಸಿಗೆ ಸೇರ್ಕೊಂಡೆ, ಬೇರೆ ಏಜೆನ್ಸಿಗೆ ಇದ್ ಬೇರೆ ಏಜೆನ್ಸಿಗೆ ಬಂದೆ. ಸೊ ಅವ್ರು ಕರೆಕ್ಟ್ ಟೈಮ್ಗೆ ಅಮೌಂಟ್ ಎಲ್ಲ ಕೊಡ್ತಿದ್ರಲ್ಲ ಅಣ್ಣ. ಸೊ ಅದರಿಂದ ಈಗ ಮಗು ಅಲ್ಲೇ ಬಿಟ್ಟಿದ್ದ? ಅಮ್ಮನ ಮನೇಲೆ ಬಿಟ್ಟೆ, ಅಮ್ಮನ ಮನೇಲೆ ಬಿಟ್ಟೆ. ಅದಕ್ಕೂ ಹಾಲು ಕುಡ್ಸೋದ್ ಬಿಡ್ಸಿದ್ರು. ಅದಾದ್ಮೇಲೆ ನಾನು ಈ ತರ ಅಮ್ಮನ್ ಪ್ರಾಬ್ಲಮ್ ನೋಡಕ್ಕಾಗ್ದೇನೆ ನಾನು ಅವತ್ ಆಟ ಮಾಡಿ ಹೊರಗಡೆ ಬಂದ್ಮೇಲೆ ನಾನು ಅವತ್ತಿಂದ ಇವತ್ವರೆಗೂ ನಾನ್ ಸಾಲಗಳೇ ಕ್ಲಿಯರ್ ಮಾಡ್ಕೊಂಡೆ ಅಣ್ಣ. ಇವ್ರು ಕರೆಕ್ಟ್ ಟೈಮ್ ಇನ್ ಟೈಮ್ ಆಗೋದಕ್ಕೆ ನಾನು ಸಾಲಗಳು ಕ್ಲಿಯರ್ ಮಾಡ್ಕೊಂಡೆ. ಸೊ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಇಲ್ಲ ಇವಾಗ. ಸೂಪರ್. ಇವಾಗ ಚೆನ್ನಾಗಿದ್ದೀನಿ. ಬಟ್ ಇವಾಗ ಪ್ರೆಸೆಂಟ್ ಏನು ಅಂತಂತಂದ್ರೆ ಮನೇಲಿ ಅಂದ್ರೆ ಕೆಲವು ಹೊರಗಡೆ ಎಲ್ಲ ಹೋದ್ರೆ ಬೇರೆ ಮದ್ವೆ ಅಂದ್ರೆ ನಾನು ಇವಾಗ ನೋಡಿದ್ರು ಮದ್ವೆ ಆಗಿಲ್ಲ ನಂಗೆ ಕಾಣೋದು ಬೇರೆಯವ್ರಿಗೆ. ಅದೇ 22 ವರ್ಷ ಇನ್ನೇನವಾ, ಇನ್ನು ನೀನು ಯೌವನದಲ್ಲಿರೋಳು. ನಾನು ಅವತ್ತೇ ಕಾಲುಂಗ್ರ ತಾಳಿ ತೆಗ್ದ್ಬಿಟ್ಟೆ ಬಂದ್ಬಿಟ್ಟೆ ಅಣ್ಣ. ಮತ್ತೆ ಅದಕ್ಕೆ ಡೈವರ್ಸ್ ಅಂತ ಏನಾಗ್ಲಿಲ್ವಾ? ಡೈವರ್ಸ್ ಅವ್ನ್ ಇದ್ರೆ ತಾನೇ ಆಗಕ್ಕೆ ಅಣ್ಣ. ಇದ್ರೆ ತಾನೇ ಆಗಕ್ಕೆ, ಅದು ಪ್ರಾಬ್ಲಮ್ಮು. ಅಮ್ಮಂಗಿಲ್ಲಿ ನನ್ಗೆ ಎಲ್ರ ಲೈಫ್ ಚೆನ್ನಾಗೈತೆ, ನನ್ ಮಗಳ ಲೈಫ್ ಹಿಂಗ ಹಾಳೈತಲ್ಲ ಅಂತ ಅಮ್ಮನ್ ಕೊರ್ಬಿಲ್ಲಿ. ಸೊ ಅಂದ್ರೆ ಈಗ ಆತ ಬಿಟ್ಟು ಹೋಗಿ ಏನೊಂದು ಎಷ್ಟು ವರ್ಷದ ಹಿಂದಿನ ಮಾತಿದು? ಈಗ 1.5 ವರ್ಷ ನನ್ ಕೆಲ್ಸಕ್ ಬಂದಿದ್ಕೋ ಅವ್ನು ಹೋಗಿದ್ಕೋ ಸೇಮ್. ಓಕೆ, 1.5 ವರ್ಷ. ಬಟ್ ಈ 1.5 ವರ್ಷದಲ್ಲಿ ಬೇರೆ ಕಡೆ ಮದುವೆ ಅಂದ್ರೆ ಸಾಲ ಸೋಲದ್ರಲ್ಲೇ ಮುಳುಗೋಗಿದ್ರಿಂದ ಆ ಕಡೆ ಯೋಚನೆ ಬರ್ಲಿಲ್ವಾ, ಅಥವಾ ಹುಡುಕಿಯೂ ಸಿಗ್ಲಿಲ್ವಾ? ಹುಡುಕಿ ಸಿಗ್ಲಿಲ್ಲ ಅಂತಲ್ಲ, ಅಂದ್ರೆ ನನ್ಗೆ ಒಂಥರ ಏನೋ ಒಂಥರ ಲೈಫ್ ಅಲ್ಲಿ ಒಂಥರ ಏನೋ ಒಂಥರ ಬೇಜಾರಾಗ್ಬಿಟ್ಟೈತೆ. ಅಂದ್ರೆ ಮುಂದೆ ಬರೋಣ ಹೆಂಗಿರ್ತಾನೋ ಏನೋ.
ಮಗು ಬೇರೆ ಇದೆ ಅಂತಲ್ಲ. ಮಗು ಬೇರೆ ಇದೆ ಅಂತ. ಮತ್ತೆ ಬೇರೆ ಪೇಷಂಟ್ ಮನೆಗಳಲ್ಲಿ ಹೋದ್ರೆ ಇನ್ನು ಚಿಕ್ಕ ಹುಡುಗಿ ಬೇರೆ ಮದ್ವೆ ಆಗು ಅಂತಾರೆ. ಸಹಜ ಅದ್ರಲ್ಲಿ. ಆಮೇಲೆ ಹಿಂಗೆ ಹೊರಗಡೆ ಎಲ್ಲ ಜಾಸ್ತಿ ರಿಲೇಷನ್ಸ್ ಎಲ್ಲ ಕೇಳೋ ಜಾಸ್ತಿ, ಬೇರೆ ಆಗು ಇನ್ನು ಚಿಕ್ಕ. ಆಯ್ತು, ರಿಲೇಷನ್ಸ್ ಕೇಳೋದು ಬೇರೆ. ಬಟ್ ನೀನು ಈಗ ನನ್ನ ಬಳಿ ಈಗ ನೀನು ಅಣ್ಣ ಅನ್ಕೊಳ್ತೀಯೋ ಗುರು ಅನ್ಕೊಳ್ತೀಯೋ, ಸ್ಪಷ್ಟವಾಗಿ ಹೇಳು. ಅಂಥದ್ದೊಂದು ಆಲೋಚನೆ ತಪ್ಪು ಅಂತ ಯಾರೂ ಹೇಳಲಿಕ್ಕಾಗಲ್ಲ. ಅಂದರೆ ಇನ್ನೊಂದು ಮದುವೆಯ ಆಲೋಚನೆ ತಪ್ಪು ಅಂತಲ್ಲ, ಬಟ್ ನಿನ್ನ ಮನಸ್ಸಲ್ಲಿ ತುಂಬ ಮನಸಾರೆ ಹೇಳು. ಯಾಕಂದರೆ ಇದು ಅಂಥ ಜಾಗ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಆಗ್ಲಿಕ್ಕೆ ಇಚ್ಛೆ ಇದೆಯೋ ಇಲ್ವೋ? ಒಂದ್ ಕಡೆ ಬೇರೆ ನೋಡಿದ್ರೆ ಅಣ್ಣ ಆಗ್ಬೇಕಂತ ಆಸೆ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಬೇರೆ ನೋಡಿದ್ರೆ ಈಗ ಕಪಲ್ಸ್ ಗಳು ನೋಡಿದ್ರೆ ನನ್ ಲೈಫ್ ಹಿಂಗ್ ಇರ್ಬೇಕಿತ್ತು, ಚೆನ್ನಾಗವ್ರೆ ಅಂತ ಅನ್ಸುತ್ತೆ. ಬಟ್ ಅದೇ ತರ ಮದ್ವೆ ಆಗಿ ಡಿವೋರ್ಸ್ ಆಗಿರೋ ನೋಡಿದ್ರೆ ನಾನ್ ಮದ್ವೆ ಆದ್ಮೇಲೆ ಹಿಂಗ್ ಆಗ್ತೀನ ಅಂತ ಎರಡೆರಡು ಥಾಟ್ ಅಣ್ಣ. ಈ ತರ ಅನ್ಸುತ್ತೆ. ಇನ್ನೊಂದು ಮದ್ವೆ ಆದ್ರೆ ಡೈವರ್ಸ್ ಆಗುತ್ತೆ ಅಂತಲ್ಲ, ಇನ್ನೊಂದ್ ಮದ್ವೆ ಆದಿ ಮಗನ್ ನೋಡ್ಕೋಬೇಕು ಹಂಗೆ ಹಿಂಗೆ ಅಂತ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಂತ ಭಯ ಅಷ್ಟೇ ಅಣ್ಣ. ಈಗ ಇಲ್ಲ ಅಮ್ಮನೂ ಅಷ್ಟೇನೆ. ಅಮ್ಮ ಹೇಳ್ತಾರೆ, ನೋಡ್ ನೀನ್ ಹಿಂಗ್ ಆಗೋಯ್ತು ಲೈಫ್, ನೀನ್ ಯಾರ್ ನೋಡ್ತೀಯ ನೋಡು, ಬಟ್ ನನ್ ಮೊದ್ಲು ತರ ಹೇಳು ಬೇಡ, ಒಳ್ಳೆ ಹುಡುಗನ ಒಂದ್ ಮದ್ವೆ ಆಗು ಅಂತ ಮನೇಲಿ ಅಂತಾರೆ. ಇವಾಗ್ಲೂ ರೆಡಿ ಇದಾರೆ ನನ್ ಮದ್ವೆ ಅಂದ್ರೆ ನೀನ್ ಕರ್ಕೊಬ ನಾವ್ ಮಾಡ್ತೀವಿ ಅನ್ನೋ ಮನೇಲಿ ರೆಡಿ ಇದಾರೆ. ಬಟ್ ಅಂತ ಪಾರ್ಟ್ನರ್ ಸಿಗ್ಬೇಕಲ್ಲ ಅಂತ. ಈಗ ನೀವು ಕೆಲಸ ಮಾಡಿಕೊಂಡು ಅಲ್ಲಿ ಈಗೇನು ಸಾಲ ಏನಿಲ್ಲ? ಇವಾಗ ಏನು ಪ್ರೆಸೆಂಟ್ ಸಾಲ ಏನಿಲ್ಲ, ತೊಂದ್ರೆ ಇಲ್ಲ. ಈಗ ತಾಯಿ ಆರೋಗ್ಯವಾಗಿದ್ದಾರ? ಸ್ವಲ್ಪ ಎಲ್ಲ ಚೆನ್ನಾಗಿದ್ರ, ಅಮ್ಮ ಚೆನ್ನಾಗಿದ್ದಾರೆ, ಮನೇಲೆಲ್ಲ ಅಪ್ಪ ಎಲ್ಲ ಮನೇಲೆಲ್ಲ ಆರಾಮ್ ಎಲ್ಲ ಚೆನ್ನಾಗಿದಾರೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಮಗುಗೆ 1-2 ವರ್ಷನಾ? ಮಗುಗೆ ಇವಾಗ ಅಂದ್ರೆ ನಾನ್ ಬಿಟ್ಟು ಬರ್ಬೇಕಾದ್ರೆ 1.5 ವರ್ಷ, ಇವಾಗ ನಾನು 1.5 ವರ್ಷ 4 ವರ್ಷ ಆಗಿದೆ. ಒಂದೂವರೆ ಎಷ್ಟು? 1.5 3. ಆ 3 ತುಂಬಿ ಈಗ 4 ರನ್ನಿಂಗ್ ಆಗಿದೆ ಅಣ್ಣ. ಆಯ್ತು ತೊಂದರೆ ಇಲ್ಲ. ಬಟ್ ಈಗ ಹೌದು, ಈಗ ನೀನು ಹೇಳಿದ್ದು ಮದುವೆ ಆಗೋ ವಿಚಾರ ನಾನು ಆಮೇಲೆ ಬರ್ತೀನಿ. ಬಟ್ ಮೊದಲನೇದಾಗಿ ನೀನು ಕಾಲೇಜು ಹುಡುಗಿರ್ಗೆ ಏನ್ ಹೇಳ್ತೀಯ ಮೊದ್ಲು ಮನ್ಸಾರಿ ಹೇಳ್ಬಿಟ್ಟು ನೋಡೋಣ. ಅಣ್ಣ ನಾನು ಹೇಳ್ತೀನಿ, ಯಾರನ್ನು ನಂಬಕ್ಕೆ ಹೋಗ್ಬೇಡಿ. ಆ ಟೈಮಲ್ಲಿ ಅವ್ರ ಮೈಂಡ್ ಸೆಟ್ ಇನ್ನೂ ಚಿಕ್ಕದಣ್ಣ. ಅಂದ್ರೆ ಆಲೋಚನೆ ಮಾಡೋಷ್ಟು ಕೆಪಾಸಿಟಿ ಇರಲ್ಲ. ನಮ್ 18 years ಆದ್ಮೇಲೆ ಸ್ವಲ್ಪ ಬುದ್ಧಿವಂತಿಕೆ ಬರೋದು. ಅದ್ರೊಳಗೆ ನನ್ ಪ್ರಕಾರ ಯಾವ್ದು ಇಲ್ಲ ಅಂತ ಅನ್ಕೋತೀನಿ. ಸೊ ತುಂಬಾ ಜನ ಲೈಫ್ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಈ ವಿಷಯದಲ್ಲಿ ತುಂಬಾ ಜನ ಲೈಫ್ ಹಾಳು ಮಾಡ್ಕೊಂಡಿದ್ದಾರೆ ಅಣ್ಣ. ಆಯ್ತವ, ಆ ವಿಚಾರ ಒಪ್ಕೊಳ್ತೀನಿ. ಈಗ ನನ್ನ ಪ್ರಶ್ನೆಗೆ ಸುಮ್ಮನೆ ಉತ್ತರ ಕೊಡ್ಬೇಕಷ್ಟೇ. ಒಂದು ರಾಂಗ್ ನಂಬರ್ ಅನ್ನ ಜೀವನದ ಅತಿ ದೊಡ್ಡ ವ್ಯಕ್ತಿ ಅಥವಾ ರಾಂಗ್ ನಂಬರ್ ಅಲ್ಲಿ ಪರಿಚಯ ಆದ ಒಬ್ಬನನ್ನ ಜೀವನ ಸಂಗಾತಿಯಾಗಿ ತೆಗೆದುಕೊಳ್ಬೇಕು ಅನ್ನೋ ಆ ದುರ್ಬುದ್ಧಿ ಹೀಗೆ 17 ವಯಸ್ಸಿಗೆ ಬರುತ್ತೆ. ಆದರೆ ಅದು ತಪ್ಪು ಅನ್ನೋ ಸದ್ಬುದ್ಧಿ ಬರಲ್ಲ. ಅಂದರೆ ದುರ್ಬುದ್ಧಿ ಬರೋ ಜಾಗದಲ್ಲಿ ಸದ್ಬುದ್ಧಿ ಬರಲ್ಲ ಅನ್ನೋದಾದರೆ ಅದು ಸಂಸ್ಕಾರದ ಕೊರತೆ. ಅಂದರೆ ನಾನು ಪ್ರತಿ ಸಾರಿ ನಿನ್ನ ಮುಂದೆ ಪ್ರಶ್ನೆ ಇಟ್ಟಾಗಲೂ ನೀನೇನು ಹೇಳ್ತಿದ್ದೆ, ಅಯ್ಯೋ ನನಗೆ ಆ ವಯಸ್ಸಲ್ಲಿ ಗೊತ್ತಾಗಲಿಲ್ಲ. ಅಂದರೆ ಒಬ್ಬ ಹುಡುಗನನ್ನು ಶಾಪಿಂಗ್ಗೆ ಅಂತ ಕರ್ಕೊಂಡು ಮೊದಲನೇದಾಗಿ ಒಂದು ರಾಂಗ್ ನಂಬರನ್ನು, ಅಥವಾ ಅದಕ್ಕೂ ಮೊದಲನೇದಾಗಿ ಬಡತನ ಇತ್ತು, ಅಪ್ಪ ಹಿಂಗಿದ್ರು, ಅಮ್ಮ ಕಷ್ಟಪಟ್ಟು ಓದಿಸ್ತಾ ಇದ್ರು, ಇಷ್ಟೆಲ್ಲದರ ನಡುವೆ ನಾನೊಂದು ಹೆಣ್ಮಗಳಾಗಿ ನನಗೆ ಅಮ್ಮ ಇಷ್ಟೆಲ್ಲ ತಾಪತ್ರೆಗಳ ನಡುವೆ ನನ್ನನ್ನು ಕಾಲೇಜಿಗೆ ಕಳಿಸ್ತಾ ಇದ್ರು ಅನ್ನೋದೇ ದೊಡ್ಡ ವಿಷಯ. ಹೌದಲ್ಲ? ಹಂಗೆ ಕಳಿಸ್ತಾ ಇರಬೇಕಾದ್ರೆ ಒಂದು ವೇಳೆ ಆ ವಯಸ್ಸಲ್ಲಿ ಸಹಜವಾಗಿ ಹುಟ್ಟುವ ಪ್ರೇಮ ಕಾಮ ಭಾವನೆಗಳನ್ನು ನಿಯಂತ್ರಿಸುವುದೇ ಧರ್ಮ, ಮತ್ತು ಅದೇ ಸೂಕ್ತ. ಇಲ್ಲ ಅಂದರೆ ಬದುಕು ಬರ್ಬಾದಾಗುತ್ತೆ. ಆದರೆ ನೀನು ಒಂದು ರಾಂಗ್ ನಂಬರನ್ನು ಈ ಮಟ್ಟಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಅದಕ್ಕೆ ಅಯ್ಯೋ ರಾಂಗ್ ನಂಬರಲ್ಲಿ ಬಂದ ವ್ಯಕ್ತಿಯನ್ನು ಬದುಕಿನ ಮುಖ್ಯ ವ್ಯಕ್ತಿಯಾಗಿ ಮುಖ್ಯ ಸಂಗಾತಿಯಾಗಿ ಇಟ್ಕೊಂಡು ಅದನ್ನು ಬಿಟ್ಬಿಡೋಣ, ಆಯ್ತು ಹಾಳಾಗಿ ಹೋಗಲಿ, ಅದು ಮುಂದೊಂದು ದಿವಸ ಗೊತ್ತಾಗಿ ಅಪ್ಪ ಅಮ್ಮ ದೂರ ಮಾಡ್ತಿದ್ರು ಏನು. ಆದರೆ ನೀನು ಮಾಡಿದ ಅಥವಾ ಯಾವ ಹೆಣ್ಮಕ್ಳು ಮಾಡಬಹುದಾದ ಭಾಳ ದೊಡ್ಡ ತಪ್ಪು ಅಂದರೆ, ಇನ್ನು ತಂದೆ ತಾಯಿ ಹತ್ರ 10 ರೂಪಾಯೋ 100 ರೂಪಾಯೋ ಏನೋ ಫೀಸೋ ಏನೋ ಇಸ್ಕೊಂಡು ಬದುಕುವ ಸಮಯದಲ್ಲಿ ನಾನು ಶಾಪಿಂಗ್ಗೆ ಅಂತ ಒಬ್ಬನ ಜೊತೆ ಕಾಲೇಜ್ ಬಿಟ್ಟ ತಕ್ಷಣ ಇನ್ನೊಬ್ಬನನ್ನು ಕರೆಸ್ಕೊಂಡು ನಾನು ಅವನ ಜೊತೆ ಹೋಗ್ತೀನಿ ಅನ್ನೋದಾದರೆ ಅದು ಕೀಳು ಸಂಸ್ಕಾರ. ನೀನು ನಿನ್ನ ತಾಯಿ ತಂದೆ, ಅದರಲ್ಲೂ ನಿನ್ನ ತಾಯಿಗೆ
ಯಾವನಾದರೂ ಅಥವಾ ಯಾವ ಹೆಣ್ಣಾದರೂ ಸಂಸ್ಕಾರವಂತಳಾಗಿ ಕಾಲೇಜ್ ಬಿಟ್ಟಾಗ ಏನೋ 1, 2, 3 ನಿಮಿಷ, 10 ನಿಮಿಷ, 15 ನಿಮಿಷ ಫ್ರೆಂಡ್ಸ್ ಹತ್ರ ಕೂತು ಮಾತಾಡಿ ನಕ್ಕು ಮನೆಗೆ ಬರಬೇಕೆ ಹೊರತು, ನೀನು ಒಂದು ವೇಳೆ ಹೋಗೋದಾದರೆ ಫ್ರೆಂಡ್ಸ್ ಕರ್ಕೊಂಡು ಶಾಪಿಂಗ್ ಹೋಗಬೇಕಿತ್ತು. ದುಡ್ಡಿಲ್ವಾ, ನಾನು ಆ ನಾಟಕ ಮಾಡಲ್ಲ ರೀ, ಅಥವಾ ನಾನು ಆ ಡ್ಯಾನ್ಸ್ ಮಾಡಲ್ಲ ರೀ, ದುಡ್ಡೈತಾ ತಾಯಿ ಕೊಟ್ಟಿದ್ರ, ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿಕೊಂಡು ಬರಬೇಕು. ನಾನು ಒಬ್ಬ ಹುಡುಗನನ್ನು ಕರೆಸ್ಕೊಳ್ತೀನಿ ಅಂದರೆ ಅದೆಂಥ ನೀಚ ಮನಸ್ಥಿತಿ ಅಲ್ವಾ ಅದು? ಹೌದಿಲ್ಲ? ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಅಣ್ಣ. ಯಾವುದೊಂದು ಹೆಣ್ಣುಮಗಳಾದರೂ ಕೂಡ ಕಾಲೇಜ್ ಬಿಟ್ಟ ತಕ್ಷಣ ಒಬ್ಬ ಹುಡುಗನನ್ನು ಕರೆಸ್ಕೊಂಡು ಶಾಪಿಂಗ್ ಹೋಗೋದು, ಒಬ್ಬ ಹುಡುಗನನ್ನು ಭೇಟಿಯಾಗೋದು ಅಂದರೆ, ಈ ಸಮಯದಲ್ಲಿ ನಿನ್ನ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊ. ನಾಳೆ ನಿನಗೂ ಮಗನೋ ಮಗಳೋ ಆಗಿ, ಅಥವಾ ಈಗಿರೋದು ಮಗನೋ ಮಗಳೋ? ಮಗ. ಆಯಿತು. ನಿನ್ನ ಮಗನೇ ನಿನಗೆ ಗೊತ್ತಿಲ್ದಂಗೆ ಮುಂದೆ ನೀನು ಕಷ್ಟಪಟ್ಟು ಇಷ್ಟೆಲ್ಲ ಒದ್ದಾಡ್ತಾ ಇದೆಯಾ, ಇಷ್ಟೆಲ್ಲ ನಿನ್ನ ಜೀವನವನ್ನು ಅಥವಾ ನಿನ್ನ ಸುಖವನ್ನು, ಆಸೆಗಳನ್ನು ಬಲಿ ಕೊಟ್ಟು ನೀನೀಗ ಆ ಮಗುವನ್ನು ಸಾಕ್ತಾ ಇದೆಯಾ, ತಾಯಿ ಸಾಲ ತೀರಿಸಿದ್ದೀಯಾ, ಅದ್ಭುತವಾಗಿ ಬದುಕ್ತಿದೆಯಾ, ಅದು ಬೇರೆ. ಆದರೆ ಈ ಮಗುವಿನ ಮೇಲೆ ಕನಸಿಟ್ಕೊಂಡು ಒಂದು ವೇಳೆ ನಿನಗೆ ಮದುವೆ ಆಗದೆ ಹೋದರೂ ಕೂಡ, ಇಲ್ಲಪ್ಪ ನನ್ನ ಮಗುನ ಸಾಕೊಂಡಿರ್ತೀನಿ, ನಾಳೆ ಬಂದವನು ಅಯ್ಯೋ ಈ ಯಾರಿಗೋ ಹುಟ್ಟಿದ ಮಗುವನ್ನು ನಾನು ನೋಡ್ಕೊಳ್ಬೇಕಂತ ಅಲ್ಲೆಲ್ಲೋ ಸುಖ ತೀರಿದ ಮೇಲೆ ಒಂದು ಮಾತು ಬಂದು ಮತ್ತೆ ಅಲ್ಲಿ ಸಂಬಂಧ ಕಿತ್ತು ಹೋಗೋದು ಬೇಡ, ನನ್ನ ಮಗು ನೋಡ್ಕೊಂಡಿರ್ತೀನಿ, ಅದಕ್ಕೂ ಮೀರಿ ಮುಂದೆ 26, 27 ವಯಸ್ಸಿಗೆ ಅಂಥದ್ದೇನೋ ಅವಕಾಶ ಬಂತ ಆಮೇಲೆ ನೋಡೋಣ ಅಂದುಕೊಂಡು ನೀನು ಹಿಂಗೆ ಮಗುನ ಸಾಕೊಂಡು ಅದನ್ನೇ ಪ್ರಾಣ, ಅದನ್ನೇ ತಂದೆ ತಾಯಿ ಗಂಡ ಬಂಧು ಬಳಗ ಎಲ್ಲ ನನ್ನ ಮಗುನೇ ಅಂದುಕೊಂಡು ನೀನು ಮುಂದೆ ಹೋಗಿ, ಆ ಮಗು ಮುಂದೆಲ್ಲೋ ಕೂಡ ನಿನ್ನಂತೆ 22 ಅಥವಾ 17, 18 ವಯಸ್ಸಿಗೆ ಬಂದಾಗ ಯಾವುದೋ ಹುಡುಗಿಯನ್ನು ಇಷ್ಟಪಟ್ಟು ಆ ಹುಡುಗಿಯನ್ನು ಹಿಂಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲೋ ಕಾಫಿ ತೋಟದಲ್ಲಿ 1-2 ದಿವಸ ಇಟ್ಕೊಂಡು, ಈ ಸಂಸ್ಕಾರಕ್ಕೆ ಒಂದು ವೇಳೆ ನಿನ್ನ ಮಗ ಬಿದ್ದರೆ ಅವನನ್ನೇ ಜೀವನ ಅಂದುಕೊಂಡು ಬಂದ ನಿನಗೆ ಹೃದಯ ಹೊಡೆದೋಗುತ್ತಾ ಇಲ್ವೋ? ಕೇಳಿಸ್ಕೊ, ನೀನು ನಿನ್ನ ತಾಯಿಗೆ ಏನು ಕೊಟ್ಟೋ ನೀನ್ ತಾಯಿಯಾಗಿ ನೀನು ಅದನ್ನು ಅನುಭವಿಸ್ಬೇಕಾಗುತ್ತೆ. ಈಗ ನಿನ್ನ ತಾಯಿ ಪಾಪ ಮುಗ್ದೆ, ಅಥವಾ ನೋಡಿ ಮಗಳು ಇಂಥ ನೀಚ್ ಕೆಲಸ ಮಾಡಿದ್ದಾಳೆ ಅಂತ ಗೊತ್ತಾದಾಗಲೂ ಕೂಡ ಅವರೆಷ್ಟು ಬೆಂಬಲವಾಗಿ ನಿಂತರು. ಯಾಕೆ? ಧರ್ಮವನ್ನು ಗೊತ್ತು, ಧರ್ಮ ತಿಳಿದವರು ಅವರು. ಆದರೆ ಎತ್ಕರುಳು ಏನು ಮಾಡಲಿಕ್ಕಾಗಲ್ಲ. ಈಗ ಒಂದು ವೇಳೆ ನಾನು ಕಾಲೇಜಲ್ಲಿ ಆ ಹುಡುಗನನ್ನು ಕರೆಸ್ಕೊಂಡೆ, ಅವನಿಗೂ ಅಲ್ಲಿ ಯಾವುದೋ ವಿಚಾರದಲ್ಲಿ ಅವನು ಕೂಡ ಟೆಂಪ್ಟ್ ಆಗಿದ್ದ, ಅವನು ಕೂಡ ಪ್ರಚೋದನೆಗೊಳಗಾಗಿದ್ದ. ಓಹೋ, ಇವರು ಅವಳನ್ನು ಕರ್ಕೊಂಡು ಬಂದ್ಬಿಟ್ರೆ ಇವರು ನನಗೆ ಮನೆ, ಅಕ್ಕಿ, ಕಾಳು, ದವಸ ಧಾನ್ಯ, ಪಾತ್ರೆ ಪಗಡೆ ಎಲ್ಲ ಕೊಡ್ತಾರೆ ಅಂತ ಅವಳು ಅಂದ್ಕೊಂಡಿದ್ದ. ಹೌದಲ್ಲ? ಹಂಗಂದ್ಕೊಂಡು ನೀನು ಒಂದು ವೇಳೆ ಬಿಡಿಸ್ಕೊಳ್ಳೇಬೇಕು ಅಂತ ಕಿರ್ಚಾಡಿ ಕೂಗಾಡಿದ್ದಿದ್ರೆ ಎಷ್ಟು ಹೊತ್ತವ ಅದು? ಅರ್ಥ ಆಯ್ತಲ್ಲ? ನೀನು ಹಂಗೆ ಕಿರ್ಚಾಡಿ ಕೂಗಾಡದೆ ಹೋದ್ರೂ ನಿನ್ನ ಪಾಲಿಗೆ, ನಿನ್ನ ನೆರವಿಗೆ ಬರದೇ ಇರೋವಷ್ಟು ಸಮಾಜ ಇನ್ನೂ ಕೆಟ್ಟು ಹೋಗಿಲ್ಲ. ಇದು ಏನು ತಿಳಿಸುತ್ತೆ? ನಂದು ಅಂಥದ್ದೇನೋ ದುರ್ಬುದ್ಧಿ ಇತ್ತು. ಯಾಕಂದರೆ ಯಾರೋ ಒಬ್ಬ ಪುರುಷ, ಸುಮ್ಮನೆ ಹೇಳ್ತೀನಿ, ಯಾರೋ ಒಬ್ಬ ಪುರುಷ ಸುಮ್ಮನೆ ಮೈಕೈ ಮುಟ್ಟುತ್ತಾವನೆ ಎಂದಾಗ ನಾನು ಅದನ್ನು ಹೆಂಗೆ ವಿರೋಧಿಸ್ತೀನಿ ಅನ್ನೋದ್ರ ಮೇಲೆ ತಾನೇ ಅವಳ ಪ್ರತಿವ್ರತೆ ಇರೋದು. ಅವನು ಮುಟ್ತಾವನೆ ಅಂದಾಗ ಇವಳು ಸುಮ್ಮನೆ ಆದರೆ ಅವನು ಮುಂದುವರಿತಾನೆ. ಹೌದಲ್ಲವ? ನಂದು ಅದೇ ಆಗಿದ್ದಲ್ಲಿ. ನೀನು ಹಾಗೆ ನೀವು ಅಂದುಕೊಂಡ ಶಾಪಿಂಗ್ ಪ್ಲೇಸ್ಗೂ ಮೀರಿ ಒಂದು ದಾರಿ ಇನ್ನೂ ದೂರ ಹೋಯಿತು ಅಂದಾಗ, ಒಂದು ವೇಳೆ ನಿನ್ನ ಸ್ನೇಹಿತೆಯನ್ನು ಕರ್ಕೊಂಡು ಹೋಗಿದ್ರೆ ನೀನು ತುಂಬ ಸಂಸ್ಕಾರವಂತೆ ಪಟ್ಟಿಗೆ ಸೇರಿಬಿಡ್ತಾ ಇದ್ದೆ. ಬಟ್ ಅವಳೇ ಓದ್ಲೋ ಇಲ್ಲ ನೀನೇ ನಡಿ ನಾನು ಸಂಜೆ ಬರ್ತೀನಿ ಎಂದೋ ಗೊತ್ತಿಲ್ಲ. ಆದರೆ ಹಾಗೆ ಎಷ್ಟು ಒಳ್ಳೆಯವಳು ನೋಡು. ಯಾವತ್ತಾದ್ರೂ ಭೇಟಿ ಮಾಡಿ ಅವಳ ಬದುಕು ಹೇಗಿದೆ ಕೇಳಿ ನೋಡೋಣ. ಅವಳು ಇವತ್ತು ಹೇಳ್ತಾನೆ, ನಾ ಊರಿಗೆ ಹೋದ್ರೆ ಯಾಕೆ ನಿನ್ ಲೈಫ್ ಹಿಂಗ್ ಮಾಡ್ಕೊಟ್ಬಿಟ್ಟೆ, ಇವಾಗ ನನ್ ಫ್ರೆಂಡ್ಸ್ ಯಾರು ನನ್ ಜೊತೆ ಮಾತಾಡಲ್ಲ, ಹಿಂಗ್ ಮಾಡ್ಕೊಂಡವಳೆ ಅನ್ಬಿಟ್ಟು 1-2-3 ಜನ ಅಷ್ಟೇ ಮಾತಾಡೋದು. ಊರಿಗೆ ಹೋದ್ರೆ ಎಲ್ಲ ಹೇಳ್ತಾರೆ, ಯಾಕೆ ಹಿಂಗ್ ಲೈಫ್ ಹಾಳು ಮಾಡ್ಕೊಂಡು ಹೆಂಗೆ ಇದ್ದೆ ನೀನು, ಯಾಕೆ ಈ ತರ ಸಫರ್ ಮಾಡ್ತಿದ್ಯಾ ಇವಾಗ ಅಂತೆಲ್ಲ. ಆಗುತ್ತೆ. ಏನಂದ್ರೆ ಯಾಕೆ ನಾನು ಅದನ್ನ ಹಳೇದ್ ನೆನಪು ಮಾಡ್ತೀನಿ ಅಂದ್ರೆ ನಿನ್ಗೆ ಬೇಸರ ಮಾಡ್ಲಿಕ್ಕಲ್ಲವ, ಆದ್ರೆ ಮುಂದೆಯೂ ಬದುಕಲ್ಲಿ ಇಂಥ ಘಟನೆಗಳು ಬರ್ತಾವೆ. ಅಂದ್ರೆ ನೋಡುವ, ನಿನ್ನ ಮಗನಿಗೆ ಅವನು ಚಿಕ್ಕವನೋ ದೊಡ್ಡವನು, ನೀನು ಅವನಿಗೆ ನಿಯತ್ತಾಗಿರ್ಬೇಕು. ನೀನು ನಿನ್ನ ತಾಯಿ, ನಿನ್ನ ತಂದೆ, ನಿನ್ನ ತಾತ ಅಥವಾ ನಿನ್ನ ತಂಗಿನೋ ಅಕ್ಕನೋ ಯಾರೋ ಇದಾರಲ್ಲ, ಅವ್ರಿಗೆ ನೀನು ನಿಯತ್ತಾಗಿರು. ಯಾಕಂದರೆ ನೀನು ಒಬ್ಬರನ್ನು ನಂಬಿ ಒಂದು ಕಾಫಿ ಶಾಪ್ಗೆ ಹೋಗ್ಬೋದು, ಒಬ್ಬರನ್ನು ನಂಬಿ ಒಂಚೂರು 10 ನಿಮಿಷ ನಿಂತು ಮಾತಾಡ್ಬೋದು. ಆದರೆ ಒಬ್ಬರನ್ನು ನಂಬಿ ನಾನು ಲಾಂಗ್ ಡ್ರೈವ್ ಹೋಗ್ತೀನಿ ಎಂದು, ಅದರಲ್ಲೂ ಒಂದು ಏಜಿಗೆ ಬಂದಿರೋ ಒಂದು ಹೆಣ್ಣುಮಗಳು ಅಥವಾ ಮೈಕೈ ತುಂಬಿಕೊಂಡು ಅಥವಾ ಒಂದು ಹಂತಕ್ಕೆ ಯೌವನದಲ್ಲಿ ತುಂಬಿ ತುಳುಕ್ತಾ ಇರೋ ಒಂದು ಹೆಣ್ಣುಮಗಳು ಲೋಕದಲ್ಲಿ
ಪುರುಷ ಅಥವಾ ಅದರಲ್ಲೂ ಹುಡುಗರ ವಿಚಾರವಾಗಿ ಎಷ್ಟು ಮೈಯೆಲ್ಲ ಕಣ್ಣಾಗಿರ್ಬೇಕಲ್ವನವ. ಅಟ್ಲೀಸ್ಟ್ ಇವತ್ತಿನ ನಿನ್ನ ಬದುಕು ಆಯಿತು ಒಂದು ಮಟ್ಟಿಗೆ. ಈಗ ಮನುಷ್ಯನಿಗೆ ಏನು ತಾಯಿ, ಮುರುತು ಊಟ, ಇರೋಕು ಮನೆ, ಅಂದರೆ ಇರೋಕು ಒಂದು ಆಶ್ರಯ, ಮತ್ತು ನನ್ನ ತಾಯಿ ತಂದೆ ತವ್ರ ಮನೆ ಕೂಡ ನಿನ್ನನ್ನು ಇಷ್ಟೆಲ್ಲ ಆದಮೇಲೂ ಕೂಡ ಕರೆದು ಕಳಿಸ್ತಾ ಇದೆ ಅಂದರೆ ನಿನ್ನ ಭಾಗ್ಯ. ಈಗ ಒಂದು ನೀನು ಅವ್ರ ಸಾಲ ತೀರಿಸಿರಿ ಅದು ಬೇರೆ, ಬಟ್ ನಿನ್ನಿಂದ ನಾವು ತಲೆ ಎತ್ತಂಗೆ ಆಯಿತು. ಮುಂದೆ ನೆಕ್ಸ್ಟ್ ಇರೋ ತಂಗಿಗಾದರೂ ನಾಳೆ ಯಾರಾದರೂ ಗೌರವಾನ್ವಿತವ್ರು ಬರೋದಕ್ಕೆ ಎಂದು ಮುಂದೆ ನೋಡ್ತಾರೆ, ನೀನು ತೊಲಗು ಅಂತ ಹೇಳ್ಬೋದಿತ್ತಲ್ಲ. ಹೌದು ತಾನೆ? ಯಾಕಂದರೆ ಯಾಕೆ ನಾನು ಇದನ್ನು ಬಿಡಿಸಿ ಹೇಳಿದೆ ಅಂದರೆ, ಒಂದೋ ಈ ರೀತಿ ರಾಂಗ್ ನಂಬರ್ ಅಂತ ಬಂದು ಪದೇ ಪದೇ ಬರ್ತಿದ್ದಾವೆ, ಮತ್ತು ಯಾಕೋ ಆ ಕಡೆಯಿಂದ ಮೋಹದ ಮಾತುಗಳನ್ನು ಆಡ್ತಿದ್ದಾರೆ ಅಂದಾಗ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಗೊತ್ತಿದ್ದವ್ರನ್ನ ನಂಬೋದೇ ಕಷ್ಟ ಆಗಿದೆ. ಮನೆ ಮುಂದವ್ರನ್ನೇ ನಂಬೋಕ್ಕಾಗಲ್ಲ. ಇನ್ನು ಎಲ್ಲೋ ಇರೋನು ಹೆಂಗೆ ನಂಬ್ತೀಯವ? ಅವನಿಂದ ಏನು ಕತೆ ಇದೆ ನಿನಗೆ ಗೊತ್ತಿರುತ್ತಾ? ನೀನೇ ಹೇಳಿದೆ, ಅವನು ಹೊರಗಡೆ ಹಾಕಿ ಅವ್ರ ಮನೆಯವರೇ ಕೈ ತೊಳ್ಕೊಂಡಾದ ಮೇಲೆ ಅದನ್ನು ತೆಗೆದು ನೀನು ನಡ್ಮನಿಗೆ ಇಟ್ಕೊಂಡಿದೀಯಾ? ತುಂಬಾ ನಂಬಿದೆ ಟೈಮಲ್ಲಿ ಮೋಸ ಮಾಡ್ಬಿಟ್ಟೆ. ಇದನ್ನೇ ಹೇಳ್ತಿರೋದು. ನಂಬುವ ಅವಶ್ಯಕತೆ ಏನಿತ್ತು? ಮನೇಲಿ ಮದುವೆ ಮಾಡ್ತಿರ್ಲಿಲ್ವಾ? ಆ ಟೈಮಲ್ಲಿ ಯಾಮಾರ್ಬಿಟ್ಟೆ ಅಣ್ಣ ನಾನು. ಅದೊಂದು ಗ್ಯಾಪ್ ಇದ್ ಮಾಡ್ಕೊಬಿಟ್ಟಿದ್ರೆ ಇವತ್ತು ಲೈಫ್ ಚೆನ್ನಾಗೇ ಇರ್ತಿತ್ತು. ಇಲ್ಲ, ಈಗ ನಾನು ಹೇಳೋದು ಚೆನ್ನಾಗಿದೆ, ಜೀವನ ಚೆನ್ನಾಗಿದೆ. ಅದನ್ನ ತೀರಾ ನಾನು ಅಸಹ್ಯ ಮಾಡ್ಕೊಂಬಿಟ್ಟಿದೀಯಾ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲಿ ನನಗೆ ಗೊತ್ತಾಗಲಿ ಅರೆ ಕೆಂಡ ಸುಡುತ್ತೆ ಅಂತ ಅದಕ್ಕೇನು ವಯಸ್ಸೇ ಆಗಬೇಕಾಗಿಲ್ಲ ಅಲ್ವ ನಾವು ತಿಳ್ಕೊಳ್ಳೋಕೆ. ಬೆಂಕಿ ಸುಡುತ್ತೆ ಅನ್ನೋದನ್ನು ವಯಸ್ಸಾದ್ಮೇಲೆ ತಿಳ್ಕೊಳ್ಬೇಕಾ? ಅದು ಚಿಕ್ಕ ಮಕ್ಕಳಿಗೂ ಗೊತ್ತಿರುತ್ತೆ, ಹೌದಲ್ಲ? ಚಿಕ್ಕ ವಯಸ್ಸಲ್ಲೇ ಯಾರೋ ಒಂದು ಚಿಕ್ಕ ಹುಡುಗನನ್ನ ಬಾರೋ ನಿಂಗೆ ಚಾಕ್ಲೇಟ್ ಕೊಡ್ತೀನಿ, ಕಾರೊಳಗೆ ಹತ್ತು ಕೂತ್ಕೋ ಬಾರೋ ಅಂದರೆ ಅವನಿಗೆಲ್ಲೋ ಸಿನಿಮಾದಲ್ಲೋ ಅವ್ರ ಮನೆಯವರು ಹೇಳ್ಕೊಟ್ಟಿರ್ತಾರೆ, ಯಪ್ಪ ನಾನು ಬರಲ್ಲ ಅಂತಾನೆ. ಅಂದರೆ ಅವರನ್ನು ಅವ್ರು ರಕ್ಷಣೆ ಮಾಡ್ಕೊಳ್ಳೋದನ್ನು ಯಾರೋ ಹೇಳ್ಕೊಡ್ಬೇಕಾ? ಇಲ್ಲಿ ನಿನ್ನದು ಒಂದು ಮೋಹ, ಅವನದು ಒಂದು ಮೋಹ, ಎರಡೂ ಸೇರಿದಾಗ ಈ ಅವ್ಯವಸ್ಥೆ ಆಗಿದೆ ಅಷ್ಟೇ. ನಿನಗೇನು ಗೊತ್ತಿರಲಿಲ್ಲ ಅಂತ ಏನಲ್ಲ. ನಿನ್ನದೇ ವಯಸ್ಸಿನ ಆ ಹೆಣ್ಮಗಳಿಗೆ ಗೊತ್ತಾಗಿದ್ದು ನಿನಗೆ ಗೊತ್ತಾಗಿಲ್ಲ ಅಂದರೆ ನಿನಗೆ ಗೊತ್ತು, ಆದರೆ ಮೋಹ ಆ ಬುದ್ಧಿಯನ್ನು ಕೆಡಿಸ್ಬಿಟ್ಟಿತ್ತು. ಯಾಕಂದರೆ ಕತ್ತೆ ಕೂಡ ಜಿಂಕೆಯಾಗಿ ಕಾಣುತ್ತವಾಗ. ಇನ್ನು ಮುಂದಾದರೂ ಪುರುಷರ ವಿಚಾರದಲ್ಲಿ ಅದು ನೋಡವಾ, ನೀನು ಮದುವೆ ಆಗ್ತೀಯೋ ಬಿಡ್ತೀಯೋ, ಆದರೆ ಶುದ್ಧ ಚಾರಿತ್ರ್ಯ, ವ್ಯಕ್ತಿತ್ವ, ಕ್ಯಾರೆಕ್ಟರ್ ಇದೆಯಲ್ಲ, ಅದು ಮಾತ್ರ ನಿನ್ನನ್ನು ಎಲ್ಲರಿಂದಲೂ ಗೌರವಿಸುವಂತೆ ಮಾಡುತ್ತೆ ಹೊರತು ನಿನ್ನ ಹಣ ಒಂದು ಹಂತದವರೆಗೂ ಹೌದಪ್ಪ ಹಣ ಇದ್ದರೆ ಮಾತ್ರ ಈ ಲೋಕ ಅಂತ ಅನಿಸ್ಬೋದು. ಅದನ್ನು ಮೀರಿ ಕೋಟಿ ಹಣ ಇದ್ದರೂ ಕೂಡ ಮನುಷ್ಯನಿಗೆ ಸ್ಥಾನಮಾನಗಳು ಸಿಗೋದು, ಶುದ್ಧ ಸ್ಥಾನಮಾನಗಳು, ಶಾಶ್ವತವಾದ ಸ್ಥಾನಮಾನಗಳು ಸಿಗೋದು ವ್ಯಕ್ತಿತ್ವದಿಂದ. ಇವತ್ತು ದೊಡ್ಡ ಕೋಟಿ ಇರೋರೆಲ್ಲ ಜೈಲಿಗೆ ಹೋಗಿ ಬಂದ್ಬಿಟ್ರಲ್ಲವ, ಅವ್ರನ್ನ ಜನ ಏನಂತಾರೆ ಇವತ್ತು ಅಂದರೆ ಚಾರಿತ್ರ್ಯ, ವ್ಯಕ್ತಿತ್ವ ಮುಖ್ಯ. ಎಂತೆಂಥ ರಾಜಕಾರಣಿಗಳು ಅವ್ರಿಗೇನು ದುಡ್ಡಿಗೇನು ಬರವ, ಆದರೆ ಏನೇನೋ ಕಾರಣಕ್ಕೆ ಜೈಲಲ್ಲಿ. ಈಗ ಎಲ್ಲ ರಾಜಕಾರಣಿಗಳು ನೋಡ್ಬೇಕು ಅಂದ್ರೆ ಅವ್ರ ಮನೆಗೆ ಹೋಗೋದು ಬೇಡ, ಜೈಲಿಗೆ ಹೋಗ್ಬೇಕು, ಹಂಗೆ ಆಗ್ಬಿಟ್ಟಿದೆ. ಅಂದರೆ ಇಲ್ಲಿ ಏನು ಹೇಳ್ತಾರೆ, ಈ ದೊಡ್ಡವರಿಗೆ ಈ ಶಿಕ್ಷೆಗಳು ಅಥವಾ ದೊಡ್ಡವರ ಈ ಎಡವಟ್ಟುಗಳ ಮೂಲಕ ಸಮಾಜ ಏನು ಕಲಿಬೇಕು? ಈಗ ಚಿಕ್ಕ ಪುಟ್ಟ ಯಾರೋ ಕೊಲೆ ಮಾಡಿದ್ರೆ, ಯಾರೋ ಅನ್ಯಾಯ ಮಾಡಿದ್ರೆ ಅಂತ ಒಂದು 100 ನಡೀತವೆ. ಬಟ್ ದೊಡ್ಡ ಕುಳಗಳಿಗೆ ಹಿಂಗಾದಾಗ, ಯಾಕಂದರೆ ಜಗತ್ತಿಗೆ ಏನೋ ಒಂದು ಪಾಠ ಕಲಿಸಬೇಕು ಅಂದರೆ ದೊಡ್ಡವ್ರ ಮೂಲಕನೇ ಕಲಿಸ್ಬೇಕಂತ. ಯಾಕಂದರೆ ಅದು ಬೇಗ ಜನಕ್ಕೆ ತಲುಪುತ್ತೆ, ಹೌದಲ್ಲ? ಹಂಗೆ ನೀನು ಕೂಡ ನಿನ್ನ ಚಾರಿತ್ರ್ಯವನ್ನು ಕಾಪಾಡ್ಕೋ. ಹಿಂದೇನೋ ಆಯಿತು ಪರವಾಗಿಲ್ಲ, ಆದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನ ರೀತಿಯಲ್ಲಿ ಕಾಲೇಜ್ಗೆ ಹೋಗ್ತಿರೋ ಹೆಣ್ಮಕ್ಳು ಇದನ್ನು ಕೇಳ್ತಾ ಇದ್ರೆ ಅವ್ರಿಗೊಂದು ಪಾಠ ಆಗಲಿ ಅಂತ ಅಷ್ಟೆ. ಯಾಕಂದರೆ ಎಷ್ಟೋ ಇವತ್ತು ಬೆಂಗಳೂರು ಕಡೆ ಒಂಚೂರು ಕಾಲೇಜ್ ಬಿಟ್ಟರೆ, ಅಥವಾ ಇವರೇ ಏನೋ ಅಯ್ಯೋ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಐಸಿಯುಗೆ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳೋದು, ಬಂಕ್ ಹಾಕ್ಬಿಟ್ಟು ಅಥವಾ ಕಾಲೇಜಿಂದ ಲೀವ್ ಲೆಟ್ರ್ ಕೊಟ್ಬಿಟ್ಟು ಅಥವಾ ಒಂದು ಲೀವ್ ತಗೊಂಡುಬಿಟ್ಟು ಯಾವನಿಂದನೋ ಹೋಗೋದು ಅಥವಾ ಇನ್ಯಾವುದು ಹೆಣ್ಮಗಳಿಂದ ಹೋಗೋದು. ಇದೆಲ್ಲ ಏನು ಆ ಸಮಯದಲ್ಲಿ ಹುಚ್ಚು ಮನಸ್ಸು, ಏನು ಅದಕ್ಕಿಂತ ದೊಡ್ಡ ಸುಖ ಇಲ್ಲ ಅನಿಸುತ್ತೆ. ಆದರೆ ಇವತ್ತಿನ ಪ್ರಾಕ್ಟಿಕಲ್ ಜೀವನ ಬೇರೆ ಇದೆ. ಸೊ ಈಗ ನೀನು ಆ ವಿಚಾರದಿಂದ ಮುಕ್ತನಾಗಿ, ಸಾಧ್ಯವಾದರೆ ಗಂಡ ಇಲ್ಲ ಅಂತ ಇದ್ದರೂ ಅಥವಾ ಗಂಡನ ಪ್ರತ್ಯಕ್ಷತೆ ಇಲ್ಲದೆ ಹೋದರೂ ಅಥವಾ ಅವನು ಇಲ್ಲದೆ ಹೋದರೂ ಡೈವರ್ಸ್ ತಗೊಳ್ಬೋದ ನೋಡು. ಯಾಕಂದರೆ ಮುಂದಿನ ಮದುವೆ ಅಂತ ಬಂದಾಗ ಈ ಹಿಂದಿನ ಸಂಬಂಧದಿಂದ ಶಾಶ್ವತವಾದ ಬಿಡುಗಡೆ ಅನಿವಾರ್ಯ ತಾಯಿ. ಅರ್ಥ ಆಯ್ತಲ್ಲ? ಅಂದರೆ ಲಾಯರ್ನ ವಿಚಾರಿಸಿ ನೋಡು. ಈಗ ಅವನೇ ಇಲ್ಲ ನಾನು ಹೆಂಗೆ ತಗೊಳ್ಳಿದ್ರೆ ಕಾನೂನಲ್ಲಿ ಇರ್ತವೆ ಅದಕ್ಕೆ ದಾರಿ. ನೀವು ಕೇಳಿ ತಿಳ್ಕೊಳ್ಬೇಕು.
ರಜೆ ಇಲ್ಲ ಅಣ್ಣ, ರಜೆ ಸಿಕ್ಕಿದ್ರೆ ಹೋಗನ್ಸರಿ. ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಿನಗೆ ಸೂಕ್ಷ್ಮವಾಗಿ ಹೇಳ್ತಿರೋದೇನಂದ್ರೆ, ಇನ್ನೊಂದು ಕೆಜ್ಜಿ ಇಡೋಕ್ಕಿಂತ ಮುಂಚೆ ಇದನ್ನ ನೀನು ರಜೆ ಇಲ್ಲ ಅಂತ ಕೂತ್ಕೊಳ್ಳೋದಲ್ಲ ಅದು. ಯಾಕಂದ್ರೆ ನಿನಗೆ ಯಾರೋ ಸೆಕೆಂಡ್ ಒಂದು ಮದುವೆ ಅಥವಾ ಎರಡನೇ ಮದುವೆ ಆಗಬೇಕಂದ್ರೆ ಅವ್ರು ಕೇಳ್ತಾರೋ ಇಲ್ವೋ, ನಿನ್ನ ಕಡೆಯಿಂದ ಈ ಹಳೆಯ ವಿಚಾರದಿಂದ ಬಿಡುಗಡೆ ಹೊಂದೋದು ಮಾನಸಿಕವಾಗಿ ಆಗಿದೆ, ಅಯ್ಯೋ ಅವ್ನು ನನ್ನ ಗಂಡ ಅಲ್ಲ ಅನ್ನೋದು ಮಾನಸಿಕ ಡೈವರ್ಸ್. ಆದ್ರೆ ಕಾನೂನಾತ್ಮಕವಾಗಿ ಒಂದಿದೆ ಅಲ್ವನವ, ಒಬ್ಬ ಲಾಯರ್ ನೀಡಿ ನಿನ್ನ ದುಃಖ ಹಂಚ್ಕೋ, ಕೈ ಕಾಲು ಹಿಡಿದು ಕೇಳು, ನನಗೆ ಹಿಂಗೆ ಆಗಿದೆ, ಹಿಂಗೆ ಅನ್ಯಾಯ ಆಗಿದೆ, ನಾನು ಈಗ ಅವನು ಇದ್ದಾನೆ, ಬದುಕಿದ್ದಾನೆ, ಅವನು ಸತ್ತಿದ್ದಾನೆ ಅಂತ ಏನಲ್ಲ, ಅಥವಾ ನನಗೆ ಅದ್ರ ಬಗ್ಗೆ ಖಾತ್ರಿ ಇಲ್ಲ, ಆದರೆ ಅವನಂತೂ ಬರಲ್ಲ, ಅಥವಾ ಈಗ ನಮಗೆ ಅವನಿಲ್ಲ, ಅವನಿಗೆ ಗೊತ್ತಿಲ್ಲ, ಹಾಗಾಗಿ ನನ್ನ ಜೀವನ ಹಾಳಾಗ್ತಿದೆ, ನನಗೆ ಇದರಿಂದ ಏನಾದರೂ ದಾರಿ ಮಾಡಿಕೊಡಿ ಅಂತ ಕೇಳು, ಖಂಡಿತ ದಾರಿ ಸಿಗುತ್ತೆ. ಅಯ್ಯೋ ಅವನಿಲ್ವಲ್ಲ ಸರ್ ಅಂತ ಸುಮ್ಮನೆ ಹೋಗೋದ್ರೆ ಅದು ಒಳ್ಳೇದಲ್ಲ. ನಾನು ನಿನಗೆ ಸ್ಪಷ್ಟಪಡಿಸ್ತೀನಿ, ಇದನ್ನು ಹೀಗೇ ನೀನು ಡೈವರ್ಸ್ ತಗೊಳ್ಳದೆ ಇನ್ನೊಂದಕ್ಕೆ ಹೋಗೋದು ನೀನೇ ನಿನ್ನ ಕಲ್ ಮೇಲೆ ಚಪ್ಪಡಿ ಹೇಳ್ಕೊಂಡಂಗೆ. ಇದೊಂದು ತಲೆಯಲ್ಲಿ ಇಟ್ಕೋ, ಇದನ್ನು ಕಡೆಯಲ್ಲಿ ಹೇಳೋಣ ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೆ ಅಷ್ಟೇ. ಇದು ಒಂದು. ಅಂದ್ ಎರಡನೇದು, ಇನ್ನೂ ಒಂದು 3 ವರ್ಷ ಈ ಮದುವೆ ವಿಚಾರಕ್ಕೆ ಹೋಗಬೇಡ. ಆಯಿತು, ಮಗುಗೆ ಇನ್ನೂ 4 ವರ್ಷ, ಮಗು ಇನ್ನೂ 6-7 ವರ್ಷ ಬರತಕ್ಕೂ ಸ್ವಲ್ಪ ಕಾಯು. ಯಾಕಂದರೆ ಈ ಮಗುವನ್ನು ಪೋಷಣೆ ಮಾಡುವ ಒಂದು ಕಡೆ, ಹೊಸ ಪತಿಯನ್ನು ಕೂಡ ಪೋಷಣೆ ಮಾಡೋದು ಸ್ವಲ್ಪ ಕಷ್ಟವ. ಮಗು ಒಂಚೂರು ದೊಡ್ಡದಾದ್ರೆ ಅದ್ರ ಪಾದಗಾರ ಆಟ ಆಡ್ಕೊಳ್ಳುತ್ತೆ, ಹೌದಲ್ಲ? ಇವಾಗ್ಲೂ ಅಮ್ಮ ಹೇಳ್ತಿರೋದು, ನಾನ್ ಮಗನ್ ನೋಡ್ಕತೀನಿ, ನಿನ್ ಮಗನ್ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಿನ್ ಲೈಫ್ ನೋಡ್ಕೊ, ನೀನ್ ಒಟ್ನಲ್ಲಿ ಚೆನ್ನಾಗಿರತ್ತೋ ಸೇರ್ಬಿಟ್ರೆ ಮತ್ತೆ ಸಾಕು ಅಷ್ಟೇ, ಅದಕ್ಕಿಂತ ಬೇರೆ ಏನು ಬೇಡ. ಆಕೆಯ ಮಾತಲ್ಲೂ ಸತ್ವ ಇದೆ, ತಾಯಿಯ ಉಪದೇಶಕ್ಕಿಂತ ನಾನು ದೊಡ್ಡವನಲ್ಲ ತಾಯಿ, ಆಕೆ ಮಾತು ಸರಿ ಇದೆ. ಆದ್ರೆ ಡೈವರ್ಸ್ ತಗೊಳ್ಳೋಕಂತೂ ಒಂದಷ್ಟು ಸಮಯ ಬೇಕು, ಹೌದಲ್ಲ? ಮತ್ತೆ ತಾಯಿ ಅಥವಾ ದೊಡ್ಡವ್ರಿಗೆ ಹೇಳು, ಹೌದು, ಒಂದು ಖಾತ್ರಿ ಕೊಡು, ನಾನು ಅದನ್ನೇ ಹೇಳಿದೆ, ಒಂದು ಸ್ಪಷ್ಟತೆ ಕೊಡು, ಹೌದು ನಾನೀಗೆಲ್ಲ ಮರೆತು, ಅಂದರೆ ನೀನು ಹೇಳಿದೆ ನಿನಗೆ ಆಗೋಕೆ ಆಸೆ ಇದೆಯನ್ನೋ ಅಂದರೆ, ಅಯ್ಯೋ ಎಲ್ಲ ಒಂದು ಕಡೆ ಬೇರೆ ಕಪಲ್ಸ್ಗಳನ್ನ, ಬೇರೆ ದಂಪತಿಗಳನ್ನ ನೋಡಿದಾಗ ನನಗೂ ಅನಿಸುತ್ತೆ ಸರ್, ಆದರೆ ಮತ್ತೆ ಇನ್ನೊಂದು ಕಡೆ ನೋಡಪ್ಪ, ಸ್ಪಷ್ಟತೆ ಬೇಕು. ಈಗ ಊಟ ಮಾಡಿದ್ರೆ ಎಲ್ಲಿ ಜೀರ್ಣ ಆಗಲ್ವೋ ಅಂತ ಊಟ ಮಾಡದೆ ಯಾರೂ ಇರಲ್ಲ, ಹೌದಲ್ಲ? ಸಾಯೋದಂತೂ ಹೌದು ಅನ್ನೋದು ಗೊತ್ತಿದ್ರು ಹುಟ್ಟಿ ಬರ್ತಲೇ ಅವರಲ್ಲ. ಅಂದ್ರೆ ಮುಂದೇನೋ ಆಗಬಹುದು ಅಂತ ಕೆಲಸನೇ ಮಾಡಲಿ ಅಥವಾ ಎಡವಬಹುದು ಅಂತ ನಡೀದೇ ಇರೋಕ್ಕಾಗಲ್ವಲ್ಲವ? ಹಂಗೆ ಅಯ್ಯೋ ಬಂದವನು ಎಲ್ಲಿ ನನ್ನನ್ನು ಮತ್ತೆ ಇನ್ನು ಮಾಡ್ಬಿಡ್ತಾನೋ ಅಂತ ಮತ್ತೆ ಆಗದೆ ಇರೋದು, ಅದೆಲ್ಲ ಒಳ್ಳೇದು. ಅಂದ್ರೆ ನಿನ್ನ ಆಲೋಚನೆ ಬಿಟ್ಟುಬಿಡು, ಏನಾಗಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಯಾರಿಗೆ ಗೊತ್ತು, ನಿನ್ನ ಹಣೆ ಬರಹದಲ್ಲಿ ಇನ್ನು 2ನೇ ಪತಿ ಅಂತ ಬರೋನು ಅವನು ಇನ್ನೊಂದು ಮದುವೆ ಆಗಿದ್ನೋ, ವಾಟ್ ಎವರ್ ಇಟ್ ಈಸ್. ಆದರೆ ಕಷ್ಟ ನೋಡಿರೋರ್ನಾಗು, ಬಡವ್ರ ಮನೆ ಹುಡುಗ, ರೈತರ ಮನೆ ಹುಡುಗ, ಅಥವಾ ಏನೋ ಒಟ್ಟು ಬಡತನ ಅಥವಾ ದುಃಖ ನೋಡಿರಬೇಕು. ನಿನ್ನ ಹೆಣ್ಣಿಗೆ ಗೌರವ ಕೊಡೋನಾಗಿರಬೇಕು. ಮತ್ತು ಆ ಮಗುವನ್ನು ತನ್ನ ಮಗು ಅಂದುಕೊಂಡು ಹೋಗೋದ್ರ ಜೊತೆ ತನಗೂ ಒಂದು ಮಗು ಬೇಕು ಅಂತ ಆತ ಆಸೆ ಪಡೋದು, ಹೌದಲ್ಲ? ನಿನ್ಗೆ ಆಪರೇಷನ್ ಏನಾಗಿಲ್ಲ ಅಲ್ವನವ? ಆತರ ಏನಾಗಿಲ್ಲ. ಓಕೆ, ಯಾಕಂದ್ರೆ ಈ ಕಳೆದ 3 ದಿನದಿಂದ ಇಂಥದ್ದೇ ಒಂದು ಎಡವಟ್ಟಾಗಿತ್ತು, ನೋಡಿದ್ಯಲ್ವಾ? ಹಂಗೆ ಈ ಮಗುವಿನ ಜೊತೆ ಅವರದು ಒಂದು ಮಗು ಬೇಕು ಅಂತ ಕೇಳೋದು ನಿಮ್ಮ ಅತ್ತೆಯೋ ಗಂಡನೋ, ಇದು ಸಹಜ ಅಲ್ವಾ? ಇದನ್ನೆಲ್ಲ ನಿನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಮದುವೆ ಆಗು, ಆದರೆ ನಾನು ನಿನಗೆ ಹೇಳ್ತೀನಿ, ಜ್ಯೋತಿಷ್ಯ ಅಂದ್ಕೊಳ್ಬೇಡ. 2026 ಅಥವಾ 27ರವರೆಗೂ ಈ ಡೈವರ್ಸ್ ಮತ್ತು ಇನ್ನೊಂಚೂರು ಎಲ್ಲದರಿಂದ ಬಿಡುಗಡೆ ತಗೋ. ಅಂದರೆ ಮಾನಸಿಕವಾಗಿ ಇನ್ನೂ ಏನೋ ಒಂಚೂರು ತೊಳಲಾಟಗಳೇ, ಅಂದರೆ ಫಿನಾನ್ಷಿಯಲಿ ಇನ್ನೂ ಸ್ಟ್ರಾಂಗ್ ಆಗಿ ನೀನು. ಯಾಕಂದರೆ ಒಂದು ಅನ್ನಕ್ಕೆ ದಾರಿ ಇದೆ, ಈ ಕಡೆ ಇನ್ನೊಂದು ಮದುವೆ ಆಗ್ತೀನಿ, ಮದುವೆ ಆದರೂ ಕೂಡ ನಿನ್ನ ಕೆಲಸ ನೀನು ಬಿಡಂಗಿಲ್ಲ. ಯಾಕೆ? 2ನೇದಾಗಿರೋದ್ರಿಂದ ಎಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ನಿನ್ನ ಕೆಲಸ ನೀನು ಬಿಡಬೇಡ, ಮತ್ತು ಅನುಮಾನದಲ್ಲೇ ಇರಬೇಡ. ಅಯ್ಯೋ ಗುರುಗಳು ಹೇಳಿದ್ರು ಇನ್ನೇನಾಗುತ್ತೋ ಏನೋ, ಹಂಗಾಗ್ಬೋದೋ ಏನೋ. ಇಲ್ಲ, ಈ ದಿನ ಚೆನ್ನಾಗಿದ್ನ ಅಷ್ಟೇ, ನಾಳೆ ಅಯ್ಯೋ ಇವತ್ತೇನೋ ಚೆನ್ನಾಗಿದ್ದಾನೆ, ನಾಳೆ ಅಯ್ಯೋ ಯಾವನಿಗೂ ಹುಟ್ಟಿದ ಮಗು ನಾನು ಯಾಕೆ ಸಾಕ್ಲಿ ಅಂತ ಅಂದ್ಬಿಡ್ತಾನೋ ಏನೋ, ಹಂಗೆಲ್ಲ ಅಂದ್ಕೊಳ್ಳೇಬೇಡ. ಅಂದಾಗ ಅದನ್ನ ಎದುರಿಸೋ ಶಕ್ತಿ ನಿನಗಿದೆ. ಬಟ್ ಅಂದ್ಬಿಡ್ತಾನೆ ಅಂತ ನೀನೇ ಮೊದಲೇ ಮಂಕ ಆಗಿಬಿಟ್ರೆ ಪರಿಸ್ಥಿತಿಗಳೆಲ್ಲ ನಿನ್ನ ವಿರುದ್ಧ ಆಗಿಬಿಡ್ತವೆ. ನೀನು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ನಿನ್ನ ತಾಯಿಗೂ ನಿನ್ನ ಹಿರಿಯರಿಗೂ ಹೇಳು, ಹೌದು ನಾನು ಆಗ್ತೀನಿ, ಇದರಲ್ಲಿ ಸ್ಪಷ್ಟತೆ ಕೊಡ್ತೀನಿ. ಅಯ್ಯೋ ಎಲ್ಲಿ ನಾಳೆ ಇದಾಗ್ಬಿಡುತ್ತೋ, ಆ ಮಗುವನ್ನು ಎಲ್ಲಿ ನೋಡ್ಕೊಳ್ಳಲ್ವೋ ಅನ್ನೋ ಅರ್ಧಂಬರ್ಧ ಮನಸ್ಥಿತಿಯಲ್ಲಿ ಬೇಡ, ಸ್ಪಷ್ಟತೆವಾಗಿರು. ಬಟ್ ನಾನು ನಿನಗೆ ಸಲಹೆ ಕೊಡೋದು, ಡೈವರ್ಸ್ ತಗೋ ಒಂದು, ಆ್ಯಂಡ್ ಇನ್ನೊಂಚೂರು ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಒಂಚೂರು ಚೆನ್ನಾಗಿ ದುಡ್ದು ನಿನ್ನ ಹತ್ರ ಒಂದಷ್ಟು ಹಣ ಇಟ್ಕೋ. ಈಗ ನಿನ್ನ ತಾಯಿ ಅಥವಾ ತವ್ರ ಮನೆ ವಿಶ್ವಾಸ ಬಿಡಬೇಡ, ಯಾಕಂದ್ರೆ ಅವರೇ ಅಂತಿಮವಾಗಿ ನಿನ್ಗೆ ಆಗೋದು. ತಾಯಿ ಚೆನ್ನಾಗಿ ನೋಡ್ಕೋ,
ಯಾಕಂದ್ರೆ ಗಂಡು ಮಕ್ಳಿಲ್ಲ, ಹೌದಲ್ಲವಾ? ಹೌದಿಲ್ಲ ಅಣ್ಣ. ಅದು ಒಂದು ಮಗು ಅಂದುಕೊಂಡು ಆ ತಾಯಿಯನ್ನು, ಯಾಕೆ ಇಡೀ ಲೋಕ ನಿನ್ನ ವಿರುದ್ಧ ತಿರುಗಿ ಬಿದ್ದಾಗ, ನಿನಗೆ ಅಶ್ಲೀಲತೆಯ ಪಟ್ಟ ಕಟ್ಟಿದಾಗ, ಅಥವಾ ಇಂಥವನೊಂದು ಹೋಗಾಗ್ಬಿಟ್ಲು, ಓಡೋಗಾಗ್ಬಿಟ್ಲು, ಇಂಥದ್ದೇನು ಪಟ್ಟ ಕಟ್ಟಿದಾಗ ಅವರೆಲ್ಲರ ವಿರೋಧದ ನಡುವೆಯೂ ನಿನ್ನ ಪರ ನಿಂತಿದ್ದು ನಿನ್ನ ತಾಯಿ ಅಲ್ವಾ? ಹಾಗಾಗಿ ನೀನು ನಿನ್ನ ತಾಯಿಯನ್ನ ಮಗುವಿನ ಹಾಗೆ ನಿನ್ನ ತಂಗಿ ನೋಡ್ಕೊಳ್ತಾರೋ ಇಲ್ವೋ ಅದು ಬೇರೆ. ಆದರೆ ನೀನು, ನಿನಗೆ 2 ಮಕ್ಕಳು, ಈಗ ಒಂದು ತಾಯಿ, ಇನ್ನೊಂದು ನಿನ್ನ ಮಗು. ತಂದೆನೂ ಚೆನ್ನಾಗಿ ನೋಡ್ಕೋ, ತೊಂದರೆ ಇಲ್ಲ. ಬಟ್ ನೀನು ಮದುವೆ ಆದರೂ ಕೂಡ ನಿನ್ನ ತಾಯಿ ಮನೆ ಸಂಪರ್ಕ ಬಿಡಬೇಡ. ನಿನ್ನ ಅತ್ತೆ ಮನನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಬಟ್ ಒಂದು ವರ್ಷ ಈ ಡೈವರ್ಸ್ ತಗೊಂಡು 1 ವರ್ಷದೊಳಗಡೆ ನಿನಗೆ ಒಳ್ಳೆ ಸಂಬಂಧ ಬರುತ್ತೆ, ನಿನಗೆ ಒಳ್ಳೆ ಜೀವನ ಸಿಗುತ್ತೆ. ಕಷ್ಟಪಟ್ಟಿದೀಯಾ, ತಿದ್ದುಕೊಂಡಿದೀಯಾ, ಪಶ್ಚಾತ್ತಾಪ ಪಟ್ಟಿದೀಯಾ. ಆದರೆ ಯಾವುದು ನಿನ್ನ ಗಂಡ ಅಂತ ಬರ್ತಾನಲ್ಲವ, ಅದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಗಮನ ಕೊಡೋದು ಬೇಡ. ಅರ್ಥ ಆಯ್ತಲ್ಲ? ನಿನಗಂತ ಬುದ್ಧಿ ಇಲ್ಲ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಯಾಕೆ ಈ ಥರ ಎಲ್ಲೋ ಒಂದು ರಾಂಗ್ ನಂಬರ್ ಬಂದವನನ್ನೇ ಈ ಥರ ಸ್ವೀಕರಿಸಿರೋ ನೀನು ಮತ್ತಲ್ಲೆಲ್ಲೋ ಒಂದು ಕಡೆ ಅಡ್ವರ್ಟ್ ಮಾಡ್ಕೊಳ್ಳೋದು ಬೇಡ. ಇದ್ರ ಬಗ್ಗೆ ಎಚ್ಚರವಾಗಿರು. ಯಾಕೆ ನೀನು ದುಡ್ಡು ಹೋದ್ರೆ ದುಡ್ಕೊಂಡ್ಬಿಡ್ಬೋದು, ಆದರೆ ಒಂದು ವೇಶ್ಯ ಪಟ್ಟ ಕಟ್ಟಿಬಿಟ್ರೆ ನಾಳೆ ನಿನ್ನ ಮಗ ಕೂಡ ನಿನ್ನನ್ನು ಕಾಲು ಕಸ ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಹೆಣ್ಣು ಗಂಡಿನ ವಿಚಾರದಲ್ಲಿ ತುಂಬ ಸೂಕ್ಷ್ಮವಾಗಿರಬೇಕು. ನಿನ್ನ ಗಂಡ ಅಂದರೆ ಮುಂದೆ ಬರೋ ಗಂಡನನ್ನು ಒಳ್ಳೆ ಜಾಗೃತೆಯಾಗಿ ಆಯ್ಕೆ ಮಾಡು. ನಿನ್ನ ಮನೆಯವ್ರಿಗೆ ಹೇಳಿ, ಈಗ ಸ್ಪಷ್ಟವಾಗಿ ಹೇಳು, ಮುಂದಿನ 1 ತಿಂಗಳಲ್ಲಿ ಹೇಳು. ಮೊದಲು ಏನು ಹೇಳು, ಡೈವರ್ಸ್ ತಗೊಳ್ಬೇಕಮ್ಮ, ಡೈವರ್ಸ್ ತಗೊಳ್ಳದೆ ಹೋಗೋದು ತಪ್ಪಾಗುತ್ತೆ. ಈಗ ಮದುವೆ ಆಗೋರು ಕೂಡ ಡೈವರ್ಸ್ ಲೆಟ್ರ್ ಕೇಳ್ತಾರವ. ಇಲ್ಲ ಎಲ್ಲೋ ಹೋಗಿದ್ದಾನೆ, ಅವನು ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಅವ್ರು ಅಂದ್ಕೊಂಡ್ಬಿಡ್ತಾರೆ. ಆಮೇಲೆ ಹಂಗೆಲ್ಲ ನಡೆಯಲ್ಲ. ಯಾಕಂದರೆ ನಾನು ಒಂದಷ್ಟು ಕತೆಗಳು ಕೇಳಿ ಹೇಳ್ತಾ ಇದ್ದೀನಿ, ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಅನ್ನ ಅಳಿಸಿತ್ತು, ನಾಯಿ ಹಸ್ದಿತ್ತು ನಂಗೆ ಬಂದು ಯಾರೋ ಒಮ್ಮಸಲ್ಲಿ ಕಟ್ಕೊಂಡ್ಬಿಡ್ಬೋದು. ಆಮೇಲೆ ಮಾತುಗಳು ಬರೋಕೆ ಶುರು ಮಾಡ್ಬಿಡ್ತವೆ. ಡೈವರ್ಸ್ ತಗೊಳ್ಳದೆ ಮುಂದುವರಿಬೇಡ. ನಾನು ಇಲ್ಲಿವರೆಗೂ ಅವನ ಹತ್ರ ಒಂದ್ ಜೊತೆ ಓಲೆ ಅಂತಾನೆ ತೆಗೆಸ್ಕೊಂಡಿಲ್ಲ ಅಣ್ಣ. ಅಷ್ಟು ಹಂಚಿಸ್ಕೊಂಡ್ ಎಷ್ಟೊಂದ್ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಂಚಿಸ್ಕೊಂಡು ಹೋದೆ. ಬಟ್ ಅದ್ ನನ್ಗೆ ಉಲ್ಟಾ ಹೊಡಿ. ಫಸ್ಟ್ ಆಫ್ ಆಲ್, ನೀನು ಹುಚ್ಚು ನಾಯಿಗಳ ಜೊತೆ ಎಷ್ಟು ಪ್ರೀತಿಯಿಂದ ಇದ್ರೂ ಕೂಡ ಹುಚ್ಚು ನಾಯಿ ತನ್ನ ಬುದ್ಧಿಯನ್ನು ತೋರಿಸುತ್ತಲ್ಲವಾ? ನಿನ್ನ ಆಯ್ಕೆ ತಪ್ಪಿರಬೇಕಾದ್ರೆ ನೀನಲ್ಲಿ ಎಷ್ಟು ಅನುಸರಿಸ್ಕೊಂಡು ಹೋದ್ರು ಕೂಡ, ಅಂದರೆ ಹುಲಿ ಅದು ಭಗವಂತನ ಸೃಷ್ಟಿಯೇ ಹೇಗಾಗಿದೆ, ಅದು ಮಾಂಸವನ್ನೇ ತಿನ್ನಬೇಕು. ಮೊಲ ಗರಿಕೆಯನ್ನೇ ತಿನ್ನಬೇಕು. ನೀನು ವ್ಯಾಘ್ರವನ್ನು ಆಯ್ಕೆ ಮಾಡಿಕೊಂಡು ನೀನು ಗರಿಕೆ ತಿನ್ನಿಸ್ಲಿಕ್ಕೆ ಹೋದ್ರೆ ತಿನ್ನುತ್ತಾ? ಅದಕ್ಕೆ ಮಾಂಸವೇ ಬೇಕು. ಅದು ವ್ಯಾಘ್ರ, ಅದು ಕಠೋರ. ನಿನ್ನ ಆಯ್ಕೆಗಳು ಶುದ್ಧವಾಗಿರಬೇಕು. ಚೆನ್ನಾಗಿ ದುಡಿಮೆ ಮಾಡು. ಅಯ್ಯೋ ನನಗೆ ಅವನಿಂದ ಅದಾಗಲಿಲ್ಲ ಅದು ಮುಗಿದು ಹೋಯಿತು. ಇನ್ನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದಷ್ಟು ನೀನು ಮತ್ತೆ ಹಿಂದಕ್ಕೆ ಹೋಗ್ತೀವಿ, ಮುಂದಕ್ಕೆ ಉದ್ಧಾರ ಆಗಲ್ಲ. ಅದು ಹೋಯ್ತು, ಅವನು ದೂರ ಆಗಿಲ್ಲ, ನಿನಗೆ ಇನ್ನೊಂದು ಹೊಸ ಬದುಕು ಕೊಡಬೇಕು ಅಂತ ಭಗವಂತನೇ ದೂರ ಮಾಡಿದ್ದಾನೆ. ಇದ್ರನ್ನ ತಲೆಯಲ್ಲಿ ಇಟ್ಕೋ ಯಾವಾಗ್ಲೂ. ಹಾಗೆ ಅನ್ಕೊಂಡಿರೋದು. ಸಿಕ್ಬಿಟ್ಟ ಕರ್ಕೊಂಬಂದ್ ಬಿಟ್ಬಿಟ್ರು ಯಾವುದನ್ನು ತಗೊಳ್ಬಾರ್ದು. ನಾನು ಇನ್ನೊಂದ್ ಏನ್ ಹೇಳೋದಂತ ಅಂದ್ರೆ, ಇವಾಗಿನ ಹುಡುಗಿಯರಿಗೆ ಯಾರು ಈ ತರ ನಂಬಿ ಮೋಸ ಅಂತ ಹೋಗ್ಬೇಡಿ. ಅವ್ರ ಬಗ್ಗೆ ಕೇಳಿ ವಿಚಾರಿಸಿ ಸ್ವಲ್ಪ ದಿವಸ ಕಳೆದು ವರ್ಷಾನುಗಟ್ಲೆ ಕಳೆದು ಆಮೇಲೆ ಮುಂದುವರಿರಿ ಅಂತ ನನ್ನ ಒಪಿನಿಯನ್, ನನ್ನ ಅನುಭವದ ಮಾತವನ್ನ. ಒಳ್ಳೇದು. ನಾನು ತುಂಬಾ ಲೈಫಲ್ಲಿ ತುಂಬಾ ಸಫರ್ ಮಾಡ್ಬಿಟ್ಟಿದೀನಿ. 17 ವರ್ಷದಿಂದಾನು ತುಂಬಾ ಸಫರ್ ಮಾಡ್ಬಿಟ್ಟಿದೀನಿ ಲೈಫಲ್ಲಿ. ಏನಂತ ತುಂಬಾ ಎಲ್ಲಾ ಅರ್ಥ ಮಾಡ್ಕೊಬಿಟ್ಟಿದೀನಿ. ಇವಾಗ ಯಾರನ್ನು ನಾನು ನಂಬೋ ಪರಿಸ್ಥಿತಿಲೂ ಇಲ್ಲ. ಈ ತರ ಲೈಫಲ್ಲಿ ಎಲ್ಲ ಆಗಿರೋದ್ ನೋಡಿ ಯಾರು ನಂಬಾರ್ದು ಅನ್ನೋ ತರ ಪರಿಸ್ಥಿತಿ ಇವಾಗಿದ್ದೀನಿ. ಆಯ್ತು ಸಂತೋಷ. ಬಟ್ ಈಗ ಏನಂದ್ರೆ, ನಾನು ಜಗತ್ತನ್ನು ಹೇಗೆ ನೋಡ್ತೀನಿ ಅಂದ್ರೆ, ನನಗೇನೇನು ಅನುಭವ ಆಗಿದೆಯೋ ಅದ್ರ ಮೇಲೆ ನಾನು ನೋಡ್ತೀನಿ. ಹೌದಲ್ಲವ? ನನಗನ್ಸಿರೋದೆಲ್ಲ ಇನ್ನೊಬ್ರಿಗೂ ಅನ್ಸಬೇಕು ಅಂತ ಇಲ್ಲ. ಯಾಕಂದ್ರೆ ನೀನು ಅವತ್ತು ಓದೋ ಸಮಯದಲ್ಲಿ ನಿಯತ್ತಾಗಿದ್ದುಕೊಂಡು ತಾಯಿ ತಂದೆಗಳಿಗೆ ವಂದಿಸಿಕೊಂಡು ಅಥವಾ ಅವರಿಗೆ ಸಮರ್ಪಣೆ ಮಾಡಿಕೊಂಡು ವಿನಯದಿಂದ ಓದನ್ನು ಮುಗಿಸಿದ್ರೆ ನೀನು ಎಲ್ಲೋ ಒಂದು ಕೆಲಸಕ್ಕೆ ಹೋಗಿ ನೀನು ಒಳ್ಳೆ ಮನೆಗೆ ಹೋಗಿ ಸೇರಬಹುದಿತ್ತು. ಹೌದಲ್ಲವ? ನಾನು ಹೊಲಸನ್ನು ಆಯ್ಕೆ ಮಾಡಿಬಿಟ್ಟು ಜಗತ್ತಲ್ಲೆಲ್ಲ ಹೊಲಸೆ ಇದೆ ಅಂದರೆ ಇಲ್ಲ, ನನ್ನ ಆಯ್ಕೆ ಹಂಗಿದ್ದಿದ್ರಿಂದ ನನಗೆ ಹಂಗೆ ಅನ್ನಿಸ್ತಾ ಇದೆ. ಯಾಕೆ ಒಬ್ಬ ಕಳ್ಳನಿಗೆ ಒಬ್ಬ ಆಟೋ ಡ್ರೈವರ್ ಪೊಲೀಸ್ ಥರ ಬಟ್ಟೆ ಹಾಕೊಂಡಿದ್ರು ಕೂಡ ಆಟೋ ಡ್ರೈವರ್ಗಳು ಕೂಡ ಪೊಲೀಸ್ನವ್ರ ಥರ ಕಾಣ್ತಾರೆ. ಯಾಕೆ? ಕಳ್ಳನಲ್ಲೇ ಒಂದು ಭಯ ಇರೋದ್ರಿಂದ ಕಾಕಿ ಬಟ್ಟೆ ಹಾಕೊಂಡಿರೋ ಬಸ್ ಡ್ರೈವರು ಪೊಲೀಸ್ನಂಗೆ ಕಾಣ್ತಾನೆ.
ಹೌದಣ್ಣ. ಹಂಗೆ ನನ್ನ ಮನಸ್ಸಿಗಾದ ಘಾಸಿ ಇವತ್ತು ನಾನು ನೋಡಿದ್ದೀನವ. ಎಷ್ಟೋ ಪಾಪ ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಯಾರ್ಯಾರೋ ನಂಬಿಸಿ ಚಿಕ್ಕ ಮಕ್ಕಳನ್ನ ಸ್ಕೂಲ್ ಟೈಮಲ್ಲಿ ಇದ್ದಾಗಲೇ ಅವ್ರನ್ನ ಏನೋ ಕೆಡಿಸ್ಬಿಟ್ಟಿರ್ತಾರೆ. ಅವ್ರಿಗೆ ಅದು ಎಷ್ಟು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಕೆಲವೊಬ್ರು ಮದುವೆನೇ ಆಗಲ್ಲ, ಕೆಲವೊಬ್ರಿಗೆ ಗಂಡಸರು ಕಂಡ್ರಾಗಲ್ಲ. ಯಾಕೆ? ಚಿಕ್ಕ ವಯಸ್ಸಲ್ಲಾದ ಆ ಕೆಟ್ಟ ಅನುಭವ ಇದೆಯಲ್ಲ, ಅದು ಯಾರನ್ನು ನಂಬಾರ್ದು ನಂಗೆ ಮಾಡಿಬಿಡುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ? ಇದು ಮನಸ್ಸಿನ ವರ್ತನೆ. ಇದು ನಿನಗೊಂದು ವೇಳೆ ನಿನ್ನ ಮನೆಯಲ್ಲಿ ಫ್ಯಾನ್ ಏನು ಸ್ವಿಚ್ ಮುಟ್ಟಿದ್ರು ಕರೆಂಟ್ ಹೊಡಿತು, ಫ್ರಿಡ್ಜ್ ಮುಟ್ಟಿದ್ರು ಕರೆಂಟ್ ಹೊಡಿತು, ಮಿಕ್ಸಿ ಮುಟ್ಟಿದ್ರು ಒಂದು 5-6 ಸತಿ ಹಿಂಗಾಯಿತು ಅಂದರೆ ನೀನು ಏನೂ ಮುಟ್ಟಕ್ಕೆ ಹೋಗಲ್ಲ. ಯಾಕೆ? ಆ ಮುಟ್ಟಿದ್ರಲ್ಲಿ ಕರೆಂಟ್ ಹೊಡೆದಿದ್ದ ಅನುಭವ ಬೇರೆ ಯಾವುದನ್ನು ಮುಟ್ಟೋಕೆ ನಿನಗೆ ಬಿಡಲ್ಲ. ಹಂಗೆ ಕೆಲವೊಮ್ಮೆ ನನ್ನ ಅನುಭವಗಳು ಓಹೋ ಜಗತ್ತು ಹಿಂಗಿದೆ, ಹಿಂಗೆ ಇದೆ, ಇಲ್ಲ, ಇದಕ್ಕೆ ಮೀರಿದ ಸತ್ಯ ಇದೆ. ಬಟ್ ನನಗಾದ ಅನುಭವಗಳ ಮೇಲೆ ನಾನು ಎಲ್ಲರನ್ನೂ ಅಳೆಯೋಕ್ಕಾಗಲ್ಲ. ಅಷ್ಟೇ ತಾಯಿ, ನಾನೇನು ಅವನನ್ನು ನಂಬದೆ ನನ್ನ ಬಾಡಿಗೆ ನಾನು ಸ್ಟೂಡೆಂಟ್ ಆಗಿದ್ದಿದ್ರೆ ಜಗತ್ತೆಲ್ಲ ಚೆನ್ನಾಗೇ ಕಾಣೋದು. ನಾನು ಏನೇನೋ ಅಪೇಕ್ಷೆ ಮಾಡ್ತೀನಲ್ಲ, ಅಲ್ಲಿ ಒಳ್ಳೆತು ಕೆಡುಕುಗಳ ಅನುಭವ ಆಗುತ್ತೆ. ಆಗ ನಾನು ಜಗತ್ತಿಗೆ ಆ ಸೂತ್ರವನ್ನು ಅಳವಡಿಸ್ಬಿಡ್ತೀನಿ. ಓಹೋ ಇವನು ಮಾತ್ರ ಅಲ್ಲ, ಎಲ್ಲ ಹಂಗೆ ಇದ್ದಾರೆ ಅಂತ. ಹಂಗಿಲ್ಲ ತಾಯಿ. ನಿನ್ನ ದುಡಿಮೇಲೆ ನೀನು ಅನ್ನ ತಿನ್ನು. ನೀನು ಬೇಕಾದ್ರೆ ಒಬ್ರಿಗೆ ಕೈ ನೀಡಿಕೊಡು. ಯಾರಿಂದ ಏನೂ ಬಯಸಬೇಡ. ಆಗ ನೋಡು ಜಗತ್ತು ನಿನ್ನೆಲ್ಲ ಚೆನ್ನಾಗೇ ನೋಡ್ಕೊಳ್ಳುತ್ತೆ. ಬಯಸಿ ಮೋಸ ಹೋದು ಆವಾಗ ನಿನಗೆ ಎಲ್ಲರೂ ಹಂಗೆ ಕಾಣ್ತಾರೆ. ಬಯಸಬೇಡ, ನೀನು ಕೊಡು. ನೀನು ಕೊಡುವಷ್ಟು ಶಕ್ತಿಯನ್ನು ಪಡ್ಕೊ. ನಿನಗೆ ಆ ಶಕ್ತಿ ಇದೆ, ಮರಿಬೇಡ. ನಿನಗೆಲ್ಲ ರೀತಿಯಲ್ಲಿ ಒಳ್ಳೆಯದಾಗಬೇಕು. ನಿನ್ನ ಆ ಮಗು ನಿನಗೆ ಭಾಗ್ಯವಾಗಿದೆ, ಅದು ನಿನ್ನ ಪಾಲಿಗೆ ಸಂತೋಷವಾಗಿ ಬಂದಿದೆ. ಮುಂದಿನ 1.5 ಅಥವಾ 2 ವರ್ಷದ ಡೈವರ್ಸ್ ಆಗದೆ ಹೋಗುವುದು ತಪ್ಪಾಗುತ್ತೆ. ಈಗ ಆತನ ದುಶ್ಚಟ, ಆತನ ದುರ್ಬುದ್ಧಿ ನಿನ್ನಂಥವ್ರ ಜೊತೆ ಬದುಕೋ ಯೋಗ ಇಲ್ಲ. ಹಾಗಂತ ಆತನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿ ನಿನ್ನ ಬದುಕನ್ನು ಹಾಳು ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಆತನಿಗೆ ಬದುಕಿದ್ದ ಸಮಯದಲ್ಲಿ ಆತ ಬಿಡು ಬರಲ್ಲ ಅಂದ್ಕೊಂಡು ಹೋದರೆ ಮದುವೆ ಆಗೋನು ಒಪ್ಪಲ್ಲ. ಮತ್ತು ನಾಳೆ ದಿನ ನಿನಗೆ ಅದು ಕಷ್ಟ. ನೀನು ಡೈವರ್ಸ್ ತಗೊಂಡು ಆ ನಂತರ ಹಿರಿಯರಿಗೆ ಹೇಳಿ ನೀನು ಮದುವೆ ಆಗಬೇಕು. ನೀನು ಮದುವೆ ಆಗಬೇಕು, ಆಗದೆ ಇರಬಾರ್ದವ. ಆಯಿತಾ? ಈ ಮಾತನ್ನು ತಲೆಯಲ್ಲಿ ಇಟ್ಕೊ. ನಿನಗೆ ಏನಿದ್ರೂ ಕೂಡ ಮಾತಾಡು, ಸಮಾಧಾನವಾಗಿರು. ಯಾವುದೇ ವಿಚಾರ ಆದರೂ ಕೂಡ ಸಡನ್ನಾಗಿ ಅದು ನೆಕ್ಸ್ಟ್ ಯಾರೋ ಬಂದುಬಿಡ್ತಾರೆ, ನಾನು ನಿನ್ನ ಫ್ರೆಂಡ್ ಆಗಿರ್ತೀನಿ, ನನಗೆ ನಿನ್ನ ಬಗ್ಗೆ ನಿನ್ನಿಂದ ನನಗೆ ಯಾವ ಸುಖ ಸಂತೋಷವೂ ಬೇಡ, ನನ್ನ ಜೊತೆ ಇರ್ತೀನಿ. ನಿನಗೆ ಆ ಪುರುಷರು ಸವಾಸವೇ ಬೇಡ. ಏನೋ ಕೆಲಸ ಹುಡುಕೊಂಡಿದೆಯಾ, ಅವ್ರು ಸಂಬಳ ಕೊಡ್ತಾರೆ, ನಿನ್ನ ತಾಯಿ ಇದ್ದಾರೆ, ನಿನ್ನ ತಂಗಿ ಇದ್ದಾರೆ, ನಿನ್ನ ಅಪ್ಪ ಇದ್ದಾರೆ, ನಿನ್ನ ಮಗ ಇದ್ದಾನೆ, ನಿಂದೆ ಆಸ್ಕೋ ಒತ್ಕೋ ಅನ್ನೋಷ್ಟಿದೆ. ಇಲ್ಲಿ ಯಾರಿಗೂ ಒಳ್ಳೆಯವಳಾಗಿ ಫ್ರೆಂಡ್ಸ್ ಆಗಿ ಇಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಊರಿಂದ ಊರಿಗೆ ದುಡ್ಕೊಂಡು ತಿನ್ನಕ್ಕೆ ಬಂದಿರಿ, ಅಷ್ಟು ಮಾತ್ರ ಮಾಡ್ಕೊಂಡು ಸುಮ್ಮನಿರ್ಬೇಕು. ಇಷ್ಟು ಮನೆ ಪೇಷಂಟ್ ಗಳಲ್ಲಿ ಕೆಲಸ ಮಾಡಿದೀನಿ. ವಯಸ್ಸಾದವ್ರನ್ನೆಲ್ಲ ನೋಡ್ಕೊ. ಇಲ್ಲಿವರೆಗೂ ಈ ಹುಡುಗಿ ಕೆಟ್ಟ ಹೆಸರು ಇಲ್ಲಿವರೆಗೂ ಎಲ್ಲೂ ತಗೊಂಡಿಲ್ಲ ಅಣ್ಣ. ಸುಮಾರು ಒಂದು 6-7 ಪೇಷಂಟ್ ಮನೆಗೆ ನೋಡ್ಕೊಂಡಿದೀವಿ 1.5 ವರ್ಷದಲ್ಲಿ. ಇಲ್ಲಿವರೆಗೂ ಇಂಥ ಹುಡುಗಿ ಈ ತರ ಇದೆ ಅಂತ ಇಲ್ಲಿವರೆಗೂ ಕೆಟ್ಟ ಹೆಸರು ಅಂತ ತಗೊಂಡಿಲ್ಲ. ಆಫೀಸಲ್ಲಾದ್ರೂ ಸರಿ, ಇಲ್ಲಾದ್ರೂ ಸರಿ. ಅಷ್ಟೇ ನೋಡವ, ನೀನ್ ದುಡಿಯೋ ಹೆಮ್ಮೆ ಅಷ್ಟೇನೆ. ಎಷ್ಟೋ ಜನ ನೋಡಕ್ಕಾಗ್ದೇನೆ ನಾನು ಈ ತರ ಅಂದ್ರೆ ಊರಿಂದವ್ರಿಗೆ ಬಂದು ಈ ತರ ಕೆಲಸ ಮಾಡೋದ್ ನೋಡಕ್ಕಾಗ್ದೇನೆ. ಎಷ್ಟೋ ಜನ ನಮ್ ಕಡೆ ಬೇರೆ ಸಂಬಂಧ ಇದೆ ಆಗ್ತೀಯ ಅಂತ ಬಂದ್ ಅಳ್ಸಿದ್ರೆ ಕೇಳಿದುಂಟು. ಬಟ್ ನಾನ್ ಈ ತರ ಮೈಂಡ್ ಡೈವರ್ಟ್ ಆಗಿ ಇಲ್ಲ ನಾನು ಆಗಲ್ಲ ಏನಿವೆ ಅಂತ ಅನ್ಬಿಟ್ಟು ಅವಾಗ ಹೇಳಿದೆ. ಆಗ್ಲಿ, ತೊಂದ್ರೆ ಇಲ್ಲ. ಡೈವರ್ಸ್ ಆಗಿ ಅತ್ತಾಗ ಇನ್ನೂ ಒಂದು 6-7 ತಿಂಗಳು ಕಾದೇ ಆಗು, ತೊಂದ್ರೆ ಇಲ್ಲ. ಈಗ ತುಂಬ ಆತರ ಮಾಡ್ಲಿಕ್ಕೆ ಏನು ತೀರಾ ಅನಿವಾರ್ಯ ವಿಚಾರ ಏನಲ್ಲ. ಈವನ್ ಸುಮ್ಮನೆ ಮುಂದುವರೆದು ಹೇಳ್ತೀನವ, ಮದುವೆ ಆಗದೆ ಹೋದ್ರು ಏನ್ ನಷ್ಟ ಇಲ್ಲ. ತೀರಾ ನಿನ್ಗೆ ಹೇಳೋದು, ಯಾಕಂದ್ರೆ ಒಂದು ಸಂತಾನ ಕೊಟ್ಟಿದ್ದಾನ ದೇವ್ರು. ನನ್ನ ತಾಯಿನೇ ನನ್ಗೆ ಉದಾಹರಣೆ ಕಣವ. ಆಯ್ತಲ್ಲ, ಹಿಂಗೆ ಕಟ್ಕೊಂಡು ನೆಟ್ಟಗಿಲ್ಲ ಅಂದಾಗ ನನ್ನ ತಾಯಿ ನನ್ನನ್ನು 9 ತಿಂಗಳು ಮಗುವಿನಿಂದ ನನ್ನ ದೇವರ ಸಮಾನರಾದ ಅಜ್ಜಿ ತಾತಂದಿರು ನಮ್ಮನ್ನು ಕಾಪಾಡಿಕೊಂಡು, ಅಥವಾ ಅವ್ರು ನಮ್ಮನ್ನು ಅವ್ರ ಮಕ್ಕಳಿಗೆ ಅವರು ಪ್ರಾಶಸ್ತ್ಯ ಕೊಡ್ತಿದ್ರೋ ಇಲ್ವೋ, ನನ್ನನ್ನಂತೂ ಹಾಗೆ ಕಾಪಾಡಿಕೊಂಡು ಒಳ್ಳೆ ಸಂಸ್ಕಾರ ಕೊಟ್ಟು ಕಾಪಾಡಿಕೊಂಡು ಬಂದರು. ನನ್ನ ತಾಯಿ ಇವತ್ತಿಗೂ ಆ ನಿರ್ಧಾರದ ಕುರಿತು ಅವ್ರಿಗೆ ಹೆಮ್ಮೆ ಇದೆ. ತವ್ರ ಮನೆಗೆ ಹೋಗಿ ಭಾರ ಆಗಲಿಲ್ಲ ಪಾಪ. ಏನೋ ತವ್ರ ಮನೆಯವರು ಬೈದು ಬಿಡ್ತಿದ್ರು ಅಂತ ಅಲ್ಲ, ಬಟ್ ಯಾರಿಗೆ ಗೊತ್ತು. ಬಟ್ ತವ್ರ ಮನೆಯವ್ರಿಗೆ ಹೋಗಿ ಭಾರ ಆಗಲಿಲ್ಲ. ನನ್ನನ್ನು ಮಾತ್ರ ಅಲ್ಲಿ ಬಿಟ್ಟು ಇಲ್ಲಿ ಗಾರೆ ಕೆಲಸ ಮಾಡಿದ್ರು, ಇಡ್ಲಿ ಮಾರಿದ್ರು, ಇವತ್ತು ಕಡೆಯಲ್ಲಿ ಟೈಲರಿಂಗ್ ಮಾಡಿದ್ರು. ಇಲ್ಲ, ನನ್ನ ಮಗ ಇದ್ದಾನೆ, ಅವನಿಗೆ ಒಳ್ಳೇದಾಗುತ್ತೆ, ಅವನ್ನ ಒಳ್ಳೆ ವಿಚಾರವಂತನಾಗಿ ಮಾಡಬೇಕು, ಅಥವಾ ಅವನಿಂದ ಅವನಿಗೆ ಒಳ್ಳೆ ಜೀವನ ಕೊಡಬೇಕು, ಆಮೇಲೆ ನಾನು ಹೊರಡೋಣ, ತೊಂದರೆ ಇಲ್ಲ ಅಂದರೆ ಹೀಗೆ ಒಬ್ಬ ಮಗನ ಮೇಲೆ ಆಸೆ ಇಟ್ಕೊಂಡು ಅವ್ರು ಹಾಗೆ ಉಳ್ಕೊಂಡ್ಬಿಟ್ರು. ಅವ್ರು ಇವತ್ತಿಗೂ ಹಂಗೆ ಎಷ್ಟು ಹೆಮ್ಮೆ, ನಮ್ಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ.
ನಾನೇನು ಹೇಳ್ತಾ ಇದ್ದೀನಿ, ಅಯ್ಯೋ ಇವಳಿಗೆ ಮದುವೆ ಆಗಲಿಲ್ಲ ಅಂತ 4 ಜನ ಅಂದ ಮಾತ್ರ ನಿನ್ನ ಜೀವನ ಜುಗುಪ್ಸೆ ಬರೋದು. ಅಯ್ಯೋ ಇವಳು ತನ್ನ ಮಗನ ನೋಡ್ಕೊಳ್ಳಿಲ್ಲ, ಏನೋ ಕೆಟ್ಟ ದಾರಿ ಇಳಿದು ಬಿಟ್ಲು ಅಂದಾಗ ಜಿಗುಪ್ಸೆಗೆ ಬಾ, ಕೆಟ್ಟ ಕೆಲಸ ಮಾಡಿದಾಗ ಜಿಗುಪ್ಸೆ ಬಾ. ಬಟ್ ಈ ಮದುವೆನೂ ತೀರಾ ಅನ್ನ ಗಾಳಿ ನೀರಿನಷ್ಟು ಅನಿವಾರ್ಯ ಏನಲ್ಲವಾ? ಒಂದು ವೇಳೆ ಹೇಳ್ತೀನಿ, ಅಯ್ಯಪ್ಪ ನನಗೆ ಯಾರು ಗಂಡೆ ಸಿಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಲಿ ಬಂದಾಗ ದುಃಖ ಪಡೋದು ಬೇಡ ಅಂತ. ಮಗು ಇದೆ, ಅವನನ್ನ ಭಾರತ ರತ್ನದಂತೆ ದೊಡ್ಡ ಮನುಷ್ಯನಾಗಿ ಮಾಡ್ತೀನಿ. ಒಳ್ಳೆ ಸಂತಾನ ಹುಟ್ಟಿದ ಮಾತ್ರಕ್ಕೆ ಮಗ ಅಲ್ಲ, ಅವನು ಒಳ್ಳೆ ಸಂಸ್ಕಾರವಂತಾಗಿ ಸಮಾಜಕ್ಕೆ ಪೂರಕ ಆಗಬೇಕು, ಮಾರಕ ಆಗಬಾರ್ದು. ಹೆಂಗೆ ನಿನ್ನ ಹಳೆ ಗಂಡಂಗೆ. ಹಾಗಾಗಿ ಅವನನ್ನು ಚೆನ್ನಾಗಿ ಬೆಳೆಸ್ತಾ ಹೋಗು, ಎಲ್ಲ ಒಳ್ಳೇದಾಗುತ್ತೆ. ಡೈವರ್ಸ್ ತಗೊಂಡಾದ ಮೇಲೆ ನಿನ್ನ ತಾಯಿ ಹಿರಿಯರಿಗೆಲ್ಲ ಹೇಳಿ ಒಂದು ಕಡೆ ಗಂಡು ನೋಡು. ಮತ್ತಿಲ್ಲೇ ನೀನು ಎಲ್ಲೆಲ್ಲೋ ನೋಡ್ಕೊಂಬಿಡೋದು ಆಯ್ತು. ನಿನಗೆಲ್ಲೋ ಪರಿಚಯ ಆದ್ರೂ ಕೂಡ ಹಂಗೆ ಅದು ಹೇಳ್ತಾ ಇರೋದು. ಯಾರಿಗೆ ಗೊತ್ತವ, ಋಣಾನುಬಂಧ ನೀನು ಕೆಲಸ ಮಾಡೋ ಜಾಗದಲ್ಲಿ ಎಲ್ಲೋ ಆಗ್ಬೋದು, ಗೊತ್ತಿಲ್ಲ. ಆದರೆ ಎಲ್ಲ ಪೂರ್ವಾಪರ ವಿಚಾರಿಸ್ಬಿಟ್ಟು ಮುಂದೆ ಹೋಗ್ಬೇಕು. ಪರವಾಗಿಲ್ಲ, ಇದು ಸಡನ್ ನುಗ್ಬಿಡ್ಲಿಕ್ಕೆ ಇದು ಯಾವುದು ಚಿಕ್ಕ ಪುಟ್ಟ 50 ರೂಪಾಯಿ 20 ರೂಪಾಯಿ ವಿಚಾರ ಅಲ್ಲ. ಬಿಡೋ ಆಯಿತು, ಮನೆಗೆ ತಂದಾದ್ಮೇಲೆ ಅದು ಕೆಟ್ಟು ಹೋಗಿದೆ ಅಂತ ಗೊತ್ತಾಗಿ ಬಿಡೋ ಇನ್ನೇನು 20 ರೂಪಾಯಿ ಅಲ್ವನ ಬಿಡ ಹೋಗ್ಲಿ ಅತ್ತಾಗೆ ಅಂತ ಹೇಳಲಿಕ್ಕೆ, ಅದು ಜೀವನ ಪೂರ್ತಿ ಜೊತೆ ಬರಬೇಕಾದ ಅಂದ್ರು 2 ದೇಹ 1 ಆತ್ಮ ಅನ್ನೋ ಥರ ಇದ್ರೇನೆ ಸಂಸಾರ. ನಾನು ಕುಡ್ಕೊಂಡು ಬರ್ತೀನಿ, ನಾನು ಬಂದು ಹೊಡಿತೀನಿ, ನಾನೇನು ತಂದು ಹಾಕಲ್ಲ, ಯಾಕೆ ಬೇಕವ ಇದೆಲ್ಲ? ನೀನು ಮಾಡಿದ ತಪ್ಪು ಬೇರೆ ಹೆಣ್ಮಕ್ಳು ಮಾಡಬಾರ್ದು ಅಂತ ಸ್ವಲ್ಪ ಬಿಡಿಸಿ ಹೇಳಿದೆ ಹೊರತು ಅದನ್ನು ನೆನಪು ಮಾಡಿ ನಿನಗೆ ನೋವು ಕೊಡಬೇಕು ಅಂತ ಅಲ್ಲ. ಈಗ ನಿನ್ನ ಬಾಯಲ್ಲೇ ಬಂತು ಹೆಣ್ಮಕ್ಳು ಈ ತಪ್ಪು ಮಾಡಬೇಡಿ ಅಂತ, ಹೌದಲ್ಲವಾ? ಸೊ 23-24 ಏಜ್ವರೆಗೂ ಒಂದು ವೇಳೆ ನಿನ್ನ ಮನೆಯಲ್ಲಿ ಓದಿಸ್ತಾರೆ, ನಿಮ್ಮ ಮನೆಯಲ್ಲಿ ಓದಿಸ್ತಾರೆ ತಂದೆ ತಾಯಿಗಳು ಅಂದರೆ ಅಲ್ಲಿವರೆಗೂ ಕೈ ಬಾಯಿ ಶುದ್ಧವಾಗಿಟ್ಟುಕೊಂಡು ಓದೋ ಕಡೆ ಮಾತ್ರ ಗಮನ ಕೊಟ್ಟು, ಯಾಕೋ ವಿದ್ಯೆ ಹತ್ತಲಿಲ್ವಾ ಪರವಾಗಿಲ್ಲ, ಮನೆಯವ್ರು ನೋಡಿದ ಹುಡುಗನನ್ನು ನೋಡಿ ಕಟ್ಕೊಂಡಿರೋ ಗಂಡನನ್ನು ಅಥವಾ ಕಟ್ಕೊಂಡಿರೋ ಹೆಂಡತಿಯನ್ನು ನಿಯತ್ತಾಗಿ ಗೌರವಾನ್ವಿತವಾಗಿ ಪರಸ್ಪರ ಗೌರವ ಭಾವನೆಯಿಂದ ಸಂಸಾರ ನಡೆಸಬೇಕೆ ಹೊರತು ನಾನು ಚೆನ್ನಾಗಿದ್ದೀನಿ ಅನ್ನೋ ಅಹಂಕಾರ ಅಥವಾ ನನ್ನ ಹತ್ರ ದುಡ್ಡಿದೆ ನಾನು ಎಷ್ಟು ಹುಡುಗಿರನ್ನಾದರೂ ಆಟ ಆಡಿಸ್ತೀನಿ ಅನ್ನೋ ಅಹಂಕಾರ ಇವೆಲ್ಲ ಮಣ್ಣಲ್ಲಿ ಹೋಗ್ಬಿಡ್ತವೆ. ಅವ್ರಿಗೇನೆ ನಾನು ಎಷ್ಟು ಸುಂದರಿ ಅಂದರೆ ನಾನು ಎಷ್ಟು ಹುಡುಗರು ಬೇಕಾದ್ರೂ ಆಟ ಆಡಿಸ್ತೀನಿ ಅನ್ನೋ ಕಡೆಗೆ ಬೀದಿ ಹೆಣ್ಮಾಗ್ತಾಳೆ. ಹಾಗಾಗಿ ಈ ಹೆಣ್ಣಿಗೆ ತನ್ನ ಯೌವನ ಅಥವಾ ತನ್ನ ಸೌಂದರ್ಯ ಬಂಡವಾಳ ಆಗಬಾರ್ದು, ಗುಣವೇ ಬಂಡವಾಳ, ಸಂಸ್ಕಾರವೇ ಬಂಡವಾಳ ಆಗಬೇಕು, ಹೌದಲ್ಲ? ನಾನು ಇನ್ನೂ 18 ವರ್ಷದ ಹುಡುಗಿ, ನನಗೆ ಯೌವನ ಇದೆ, ನನಗೆ ಬ್ಯೂಟಿ ಇದೆ, ಅಥವಾ ನನಗೆ ಅಂದರೆ ಆ ಭಾವನೆಯಲ್ಲಿ ನಾನು ರಾಂಗ್ ನಂಬರ್ಗಳನ್ನೆಲ್ಲ ಬದುಕೊಳಗಡೆ ಕರ್ಕೊಳ್ಳೋವಷ್ಟು ಶುರು ಆಗಿಬಿಟ್ರೆ ಏನಾಗಬೇಕು ಕತೆ? ಕಾಲ ಎಷ್ಟು ಸೂಕ್ಷ್ಮವಾಗಿದೆ. ಮತ್ತೆ ಆ ತಪ್ಪುಗಳಾಗೋದು ಬೇಡ. ಶುದ್ಧವಾಗಿ ನಿನ್ನ ಜೀವನ ಕಾಪಾಡಿಕೊಂಡು ಹೋಗವ. ಡೈವರ್ಸ್ ಆದಮೇಲೆ ಒಳ್ಳೆ ಕಡೆಯಿಂದ ನನ್ನ ಹಾರೈಕೆ, ಒಳ್ಳೆ ದೇವರಂಥ ಪುರುಷ ಗಂಡು ನಿನಗೆ ಸಿಕ್ಕಿ ನಿನ್ನ ಜೀವನ ಬಂಗಾರವಾಗಲಿ. ತಾಯಿಯನ್ನು ಚೆನ್ನಾಗಿ ನೋಡ್ಕೊ, ಮಗುವನ್ನ ಚೆನ್ನಾಗಿ ನೋಡ್ಕೊ, ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೊ, ನೀನು ಆರೋಗ್ಯವಾಗಿರು. ಎಷ್ಟು ಹೆಣ್ಮಕ್ಳು ಬದುಕಲ್ಲಿ ಇದು ನಡೆದಿದೆ ಪ್ರಪಂಚದಲ್ಲಿ. ನಾನು ಮೊದಲೇವಳು ಅಲ್ಲ, ನಾನು ಕೊನೆಯವಳು ಅಲ್ಲ, ಹಿಂಗಾಗಿರೋದ್ರಲ್ಲಿ, ಹೌದಲ್ಲ? ಹಾಗಾಗಿ ಈಗ ನನಗೆ ಭಗವಂತ ಒಂದು ಮಗು ಕೊಟ್ಟಿದ್ದಾನೆ, ಒಂದು ಸಂತಾನ ಇದೆ. ನಾನು ಇದನ್ನು ನೋಡಿಕೊಂಡು ಒಳ್ಳೆ ಟೈಮ್ ಊಟ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕು, ನಗ್ನಗ್ತಾ ಇರು, ಸಿಕ್ಕಿರೋ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ಯಾಕಂದ್ರೆ ಇನ್ನೊಬ್ರು ಸೇವೆ ಮಾಡೋದು ಅಂದ್ರೆ ಯಾವುದೋ ಋಣಾನುಬಂಧ ಇಲ್ಲದೆ ಬರಲ್ಲ. ಹೌದು ಅಣ್ಣ, ಎಲ್ಲ ಅದೇ ಹೇಳ್ತಾರೆ, ನೀನ್ ಇಷ್ಟೊಂದ್ ಕೆಲ್ಸ ಮಾಡ್ತೀಯ, ನೀನ್ ಎಲ್ಲಾದ್ರೂ ದೇವ್ರ ಕಾಪಾಡ್ತೇನೆ ಬಿಡು, ಒಳ್ಳೇದಾಗತ್ತೆ ಬಿಡು ಅಂತಂತಾರೆ. ಎಷ್ಟೋ ಜನ ಪೇಷಂಟ್ ಅವ್ರ ಆಶೀರ್ವಾದ ನನ್ ಮೇಲೆ ಐತೆ ಅನ್ಕೊಂಡಿದ್ದೀನಿ. ಖಂಡಿತ ಅದಾಗ್ಲಿ, ನಿನ್ಗೆ ಒಳ್ಳೇದಾಗ್ಲವ. ಬಹಳ ಖುಷಿ ಆಯ್ತು ನಿನ್ನ ಪರಿವರ್ತನೆ, ನೀನು ಬದಲಾಗಿರೋ ರೀತಿ, ಈಗ ನೀನು ಜಗತ್ತನ್ನು ನೋಡ್ತಾ ಇರೋ ದೃಷ್ಟಿಕೋನ, ಈ ನಡುವೆ ನೀನು ಅನುಭವಿಸಿದ ನೋವುಗಳು, ಸಂಬಳ ಕೊಡದೇ ಇರೋದು, ಇವೆಲ್ಲ ಇದ್ದಾವಲ್ಲ, ಅದು ಯಾರು ಶತ್ರುಗಳಲ್ಲ. ಬಟ್ ನಿನ್ನನ್ನು ಒಂದು ಹಣ್ಣಾಗಿಸ್ಬೇಕು, ನೀನು ಪರಿಪಕ್ವಳಾಗಬೇಕು ಅಂದರೆ ಇದೆಲ್ಲ ನಡಿಬೇಕಿತ್ತು. ಇಲ್ಲಾಂದ್ರೆ ಇನ್ನೂ ಒಂದಷ್ಟು ತಪ್ಪುಗಳಾಗ್ಬಿಡ್ತಿದ್ದು. ಯಾಕಂದ್ರೆ ಈಗ ಯಾರಿಗೊಬ್ರಿಗೆ ದುಡ್ಡು ಕೊಡಬೇಕಾದ್ರೆ, ಅಥವಾ ಯಾರೋ ಹಸುವಿನಿಂದಿದ್ದಾರೆ, ಯಾರೋ ದುಃಖದಲ್ಲಿದ್ದಾರೆ, ಯಾರ್ದೋ ಹೆಣ್ಣು ಗಂಡನ ವಿಚಾರದಲ್ಲಿ ಮೋಸ ಹೋಗಿದ್ದಾಳೆ, ಇದನ್ನು ಯಾರೋ ನಿನಗೆ ಬೋಧನೆ ಮಾಡಬೇಕಾಗಿಲ್ಲ. ನೀನು ಅನುಭವಿಸಿರೋದ್ರಿಂದ ನಿನಗೆ ಗೊತ್ತಾಗುತ್ತೆ. ಇನ್ನೊಬ್ರು ಹಸಿವು ಅಂದ್ರೆ ಏನು ಅಂತ ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ, ನಿನಗೆ ಗೊತ್ತು. ಅಥವಾ ಗಂಡನಿಂದ ಮೋಸ ಹೋದಾಗ ಏನು ನೋವಾಗುತ್ತೆ ಅಂತ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ನಿನಗೆ ಗೊತ್ತು. ಅಂದರೆ ಈ ಗೊತ್ತು ಅನ್ನೋದು ಹೇಗಾಯಿತು, ಒಂದಷ್ಟು ಅನುಭವಗಳಿಂದ ಆಯಿತು. ಹಾಗಾಗಿ ನೀ ಆ ಅನುಭವಗಳಿಗೆ ತಲೆಬಾಗಿ ನಮಿಸಬೇಕು. ಯಾಕಂದ್ರೆ ಅದು ಆಗದಿದ್ದರೆ ಇವತ್ತು ಈ ಮಟ್ಟಿಗೆ ನಾನು ಬರ್ತಿರ್ಲಿಲ್ಲ.
ಹೌದಣ್ಣ. ಹಾಗಾಗಿ ಪ್ರತಿ ನಾನು ಸುತ್ತಿಗೆ ಏಟುಗಳು ಅವ್ನು ಕೂಡ- ಹೋದ್ಮೇಲೆ ತುಂಬಾ ಚೇಂಜ್ ಆಗಿದ್ದೀನಿ ಅಣ್ಣ, ಸತ್ಯವಾಗ್ಲೂ ತುಂಬಾ ತುಂಬಾ ಅಂದ್ರೆ ತುಂಬಾ ಚೇಂಜ್ ಆಗಿದ್ದೀನಿ. ಹ್ಮ್ ನಾನೇ ಇವತ್ತು ಅನ್ನಂಗೆ ಫುಲ್ ಚೇಂಜ್ ಆಗೋಗಿದ್ದೀನಿ ಆತರ. ಬಟ್ ನಾನ್ ಪ್ರೆಸೆಂಟ್ ಖುಷಿಯಾಗಿದ್ದೀನಿ ಅಣ್ಣ. ಬ್ಯೂಟಿಫುಲ್. ಅದೇ ಬೇಕಾಗಿರೋದು ಜೀವನ. ನೋಡವ, ಒಂದೇ ಮಾತು, ಈ ಬದುಕು ಸಿಕ್ಕಿರೋದು ಯಾಕೆ ಅಂದ್ರೆ ಒಂದೇ ಮಾತು, ಈ ಬದುಕು ಸಿಕ್ಕಿರೋದು ಯಾಕೆ? ಬದುಕೋಕೆ ಅಷ್ಟೇ. ಆದ್ರೆ ಒಳ್ಳೆ ರೀತಿ ಬದುಕಬೇಕು. ನೋಡವ, ಸಿರಿತನ ಬಂದ ಸಮಯದಲ್ಲಿ ಕರೆದು ಕೆಲವರಿಗೆ ದಾನ ಮಾಡುವಂತ ಒಂದು ಮಾತಿದೆ. ಅಂದ್ರೆ ಸಿರಿತನ ಬಂತ ಒಬ್ನೇ ಅನುಭವಿಸ್ಬೇಡ, ಅದನ್ನ ನಿನ್ನ ಕಷ್ಟ ಕಾಲದಲ್ಲಿ ಯಾರಾದ್ರಲ್ಲ ಅವ್ರ ಜೊತೆ ಹಂಚ್ಕೊ ಅಂತ ಹೇಳ್ತಾರೆ. ಚೆನ್ನಾಗಿ ಯಾಕಂದ್ರೆ ಮನುಷ್ಯ ಸಿರಿತನ ಶಾಶ್ವತ ಅಲ್ಲ, ಬಡತನವೂ ಶಾಶ್ವತವಲ್ಲ. ಸಿರಿತನ ಬಂದಾಗ ಒಬ್ಬನೇ ಉಣ್ಣಕ್ಕೆ ಹೋಗ್ಬಾರ್ದು, ಒಬ್ಬನೇ ತಿನ್ಕೊಂಡು ಕೂತ್ಕೊಳ್ಬಾರ್ದು. ಯಾಕೆ? ತಿಂದಿದ್ದು ಕರ್ಗು ಹೋಗ್ಬಿಡುತ್ತೆ, ಮಲಮೂತ್ರದ ಮೂಲಕ ಹೋಗ್ಬಿಡುತ್ತೆ, ಆದ್ರೆ ಕೊಟ್ಟು ತಿಂದಿದ್ದು ನೆನಪುಳಿಯುತ್ತೆ. ಹೌದಲ್ಲ? ಹಾಗಾಗಿ ನಿನಗಿನ್ನೂ ಒಳ್ಳೆ ಯೋಗ ಇದೆ, ನಿನಗೆ ಇನ್ನೂ ಒಳ್ಳೆ ಸ್ಥಿತಿವಂತಳಾಗ್ತೀಯ. ಆಗ ನಿನ್ನ ಮನೆಯಲ್ಲಿ ಅನ್ನ ಬೇಯ್ತಾ ಇದೆ ಅಂದ್ರೆ ನಿನಗೋಸ್ಕರ ಮಾತ್ರ ಬೆಂದ್ರೆ ಅದು ಪಾಪದ ಅನ್ನವಂತೆ. ಅಂದ್ರೆ ಅನ್ನ ಅಂದ್ರೆ ಅದರ ಅರ್ಥ ಸಿರಿವಂತಿಕೆ, ಅಥವಾ ನಿನಗೇನೋ ಬಂದಿದೆ ಅದನ್ನ ನಿನ್ನ ತಾಯಿ, ನಿನ್ನ ತವ್ರ ಮನೆ, ನಿನ್ನ ಮಗು, ನಿನ್ನ ತಂಗಿ ಅಥವಾ ನಿನ್ನ ಕಷ್ಟ ಕಾಲದಲ್ಲಿ ಆದವ್ರ ಜೊತೆ ಹಂಚಿಕೊಂಡು ಒಳ್ಳೆ ರೀತಿಯಲ್ಲಿ ಬದುಕು. ನಿನಗೆ ಒಳ್ಳೇದಾಗಲಿ. ನನಗೆ ಖುಷಿ ಆಯಿತು. ಅಂದರೆ ಇಂಥದ್ದೇ ಆ ವ್ಯಕ್ತಿ ಹೋದ ಮೇಲೂ ಕೂಡ ನೀವು ಜೀವನವನ್ನು ಎಷ್ಟು ಸ್ಪಿರಿಟಾಗಿ ತಗೊಂಡಿದ್ದೀರಿ, ಸ್ಫೂರ್ತಿಯಾಗಿ ತಗೊಂಡಿದ್ದೀರಿ. ಅಥವಾ ಇಲ್ಲ, ನನ್ನ ಮಗುಗೋಸ್ಕರ ಬದುಕಬೇಕು, ನನ್ನ ತಾಯಿ ನಮಗೋಸ್ಕರ ತಾನೇ ಸಾಲ ಮಾಡಿದ್ದು, ಅದನ್ನು ತೀರಿಸೋದ್ರಲ್ಲೇ ನನ್ನ ಜನ್ಮದ ಸಾರ್ಥಕತೆ ಇದೆ ಅಂತ ಭಾವಿಸ್ದಲ್ಲ, ಅದು ನಿನ್ನ ದೊಡ್ಡ ಗುಣ. ಗ್ರೇಟ್. ಆ ವಿಚಾರದಲ್ಲಿ ನೀನು ಗ್ರೇಟು. ಅಲ್ಲಿ ಕಾಲೇಜ್ ವಿಚಾರದಲ್ಲಿ ಮಾಡಿದ್ರಲ್ಲಿ ನೀನು ವರ್ಸ್ಟು. ಇರ್ಲಿ ಪಾಪ, ಎಲ್ಲ ಸಮಯದಲ್ಲೂ ಅಂಥವು ನಡೀತವೆ. ಅದಕ್ಕೆ ನಾನು ತುಂಬ ಸಮಾಧಾನವಾಗಿ ಅದನ್ನು ಕೇಳ್ದೇನವ. ನಿನ್ನ ಮನಸ್ಸು ಹಗುರ ಮಾಡ್ಕೊ, ನಿನಗೇನಿದ್ರು ಆಶ್ರಮ ನೆನಪು ಮಾಡ್ಕೊ, ಖಂಡಿತ ನಿನ್ನ ಜೊತೆ ಇದೆ, ನಿನಗೆ ಒಳ್ಳೇದಾಗ್ಲಿ. ಲೈಫಲ್ಲಿ ಇದೊಂದು ಇತ್ತು ಅಣ್ಣ, ಇದು ನನ್ನ ಲೈಫಲ್ಲಿ ನಡೆದಿರೋ ಘಟನೆ, ಅಥವಾ ನಾನು ಈ ತರ ಆದ್ಮೇಲೆ ಲೈಫಲ್ಲಿ ನಾನು ಇನ್ನೊಂದ್ ಮದ್ವೆ ಆಗ್ಲೋ ಬೇಡವಾ ಅಂತ ತುಂಬಾ ಗೊಂದಲದಲ್ಲಿದ್ದೆ. ಸೊ ಕೇಳಿ ಕ್ಲಾರಿಫೈ ಆಯ್ತು. ಇಲ್ಲಿ ಎರಡು ವಿಚಾರ ಆಗಬೇಕು. ಒಂದು, ಅಂಡ್ ಡೈವರ್ಸ್ ತಗೊಂಡ ಮೇಲೆ ಆಗಬೇಕು. ಎರಡು ಆಗ್ಬೇಕು. ನಿನ್ ಒಳ್ಳೇದಾಗ್ಲಿ, ಶುಭವಾಗ್ಲಿ ತಾಯಿ. ಥ್ಯಾಂಕ್ಸ್ ಅಣ್ಣ. ಪರಮಾತ್ಮ ನೋಡಿ, ಇಂಥ ವಿಚಾರಗಳು ಬಂದಾಗ ತೀರ್ಪು ಕೊಡೋದು ಸ್ವಲ್ಪ ಕಠಿಣ ಅನಿಸುತ್ತೆ. ಯಾಕಂದರೆ ಈಗ ನೊಂದು ಎಷ್ಟು ಮೋಸ ಹೋಗಿ ಅನ್ನೋದಕ್ಕಿಂತ ತಮ್ಮ ತಪ್ಪು ನಿರ್ಧಾರಗಳಿಂದ ಕಣ್ಣೀರಾಕಿ ಆ ಸಮಯದಲ್ಲಿ ಆ ಕಾಫಿ ತೋಟಕ್ಕೆ ಕರ್ಕೊಂಡು ಹೋಗಿದ್ದು, ಅಲ್ಲ 5-6 ದಿನ ಮಟ್ಟಿಗೆ ಫೋನ್ ಕಿತ್ಕೊಂಡು ಈಕೆಯನ್ನು ಉಳಿಸ್ಕೊಂಡಿದ್ದು, ಬಳಸ್ಕೊಂಡಿದ್ದು, ಇದೆಲ್ಲ ಒಂದು ಹೆಣ್ಣಿನ ಜೀವನ. ಅಂದರೆ ಆ 17-18ರಲ್ಲಿ ಅಪ್ಪ ಅಮ್ಮ ಎಷ್ಟು ಕಾಳಜಿಯಿಂದ ಸಾಕ್ತಾ ಇರ್ತಾರೆ. ಯಾಕಂದರೆ ಜಗತ್ತಲ್ಲಿ ಏನೇನು ನಡೀತಾ ಇದೆ ಅಂತ ಗೊತ್ತಿರೋದ್ರಿಂದ. ಹಂಗೆ 5 ದಿನ ಹೋಗ್ಬಿಟ್ಲು, ಬರಲೇ ಇಲ್ಲ ಅಂದಾಗ ಅಪ್ಪ ಅಮ್ಮಂಗೆ ಏನಾಗಿರ್ಬೇಕಲ್ಲ, ಅದನ್ನು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ವೇಳೆ ಈ ಕಾರ್ಯಕ್ರಮವನ್ನು ನೋಡ್ತಿರೋ ಯಾವುದೇ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿಗೆ ಹೇಳೋದು, ಕಾಲೇಜು ಹಂತದಲ್ಲಿ ಯಾವುದೇ ಹುಡುಗಿಯನ್ನು ಪ್ರೀತಿಸಿದ್ರು ಕೂಡ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಂಗೆ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗೋದು ಬೇಡ್ರಪ್ಪ. ಕರ್ಮ, ನೀವು ಇಲ್ಲಿ ಒಂದು ಹೆಣ್ಣುಮಗಳನ್ನು ಆಟ ಆಡಿಸಿದ್ರೆ ಅವರ ಅಪ್ಪ ಅಮ್ಮನ ಮಡಿಲಲ್ಲಿ ಆಶ್ರಯದಲ್ಲಿದ್ದ ಸಮಯದಲ್ಲಿ ಅಪ್ಪ ಅಮ್ಮನಿಗೆ ಅವಳು ಉತ್ತರ ಕೊಡಲೇಬೇಕು. ಈಕೆ ಬುದ್ಧಿ ಕೆಟ್ಟು ಮೋಹಗೊಂಡು ಮೋಹಕ್ಕೋ ಕಾಮಕ್ಕೋ ನಿನ್ನ ಹಿಂದೆ ಬರ್ಬೋದು, ಆದರೆ ನಿಮಗೆ ಬುದ್ಧಿ ಇರಬೇಕು. ಇಲ್ಲ, ಕಾಲೇಜಲ್ಲಿ ನಿಂತ್ಕೊಂಡು ಮಾತಾಡೋಣ, ಆದರೆ ಹೊರಗಡೆ ಹೋಗೋದು, ಅಲ್ಲೂ ಹೋಗೋದು, ಕೈ ಹಿಡ್ಕೊಂಡು ಓಡಾಡೋದು, ಬದುಕು ಪವಿತ್ರವಾಗಿರಬೇಕು, ಶಾಂತಿಯಿಂದ ತುಂಬಿರಬೇಕು ಅಲ್ವಾ? ಒಂದು ಪವಿತ್ರವಾದ ಬದುಕು ಅದು ಹಾಗೇ ಇರಬೇಕು. ಒಂದು ಹೆಣ್ಣು ತನ್ನ ಗಂಡನ ಕೈ ಹಿಡಿದ್ರೆ ಚಂದ, ಸಿಕ್ತವ್ರ ಕೈಯೆಲ್ಲ ಹಿಡಿದ್ರೆ ಅದು ಈ ಹೆಣ್ಣಿನ ಕುಲಕ್ಕೆ ಅರ್ಥವೇ ಇಲ್ಲ. ನಾವು ಮಾಡ್ರನ್ ಆಗಿದ್ದೀವಿ, ಈಗ ನೀವು ಯಾವ ಹಳೆ ಕಾಲದಲ್ಲಿದ್ದೀರಾ? ಕಾಲ ಬದಲಾಗಿಲ್ಲ, ಕಾಲ ಹಾಗೇ ಇದೆ, ಧರ್ಮವೂ ಹಾಗೇ ಇದೆ. ಹಾಗಿದ್ರೇನೆ ಬದುಕು. ಇವತ್ತು ಹಂಗೆ ನಾನು ಹೆಂಗೆ ಬೇಕಾದರೂ ಇರ್ತೀನಿ ಅಂತ ಓದೋರ್ದೆಲ್ಲ ಬದುಕು ಜೀವನ 3 ಬಟ್ಟೆ ಹಾಕಿ ಕೂತಿದೆ. ಆಮೇಲೆ ಬಂದು ಅಳ್ತಾರೆ, ಅಯ್ಯೋ ಹೌದು, ನಾನು
ಹಣ ಇದೆ, ಸೌಂದರ್ಯ ಇದೆ, ಇವಾಗ ನಾವು ಮಾಡ್ರನ್ನು, ನಾವು ತುಂಬ ಆಧುನಿಕ ಹುಡುಗಿರು, ನಾವು ಎಲ್ಲರಂಗೆ ಫ್ರೀಡಮ್ ಬೇಕು ಹಿಂಗೆ ಅಂದ್ಕೊಂಡು ಹೋಗಿ ಜೀವನ ಹಾಳು ಮಾಡ್ಕೊಂಡು ಕಡೆಗೆ ನೇಣು ಹಾಕ್ಕೊಂಡು ವಿಷ ಕುಡಿದು ಸಾಯ್ತವೆ. ಜಗತ್ತು ಬದಲಾಗಿರ್ಬೋದು, ಆದರೆ ಇನ್ನೂ ಮಾವಿನ ಹಣ್ಣು ಸಿಹಿಯಾಗೇ ಇದೆ, ಹಾಗಲಕಾಯಿ ಕಹಿಯಾಗೇ ಇದೆ. ಪ್ರಕೃತಿಯ ಗುಣದಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಮನುಷ್ಯನ ಸ್ವಾರ್ಥಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಹಾಗಾಗಿ ಧರ್ಮ ಬಿಡೋದು ಬೇಡ ಯಾವುದೇ ಕಾರಣಕ್ಕೂ. ಹೆಣ್ಣುಮಕ್ಕಳಾದರೂ ಅಷ್ಟೇ. ನಾನು ಕಾಲೇಜಲ್ಲಿದ್ದ ಸಮಯದಲ್ಲಿ ಒಂದು ವೇಳೆ ಪ್ರೀತಿ ಹುಟ್ಟಬಹುದು, ನಾನು ಅದನ್ನು ಬೇಕೋ ಬೇಡ ಅಂತ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಅದು ಭಾವನೆ ಬರುತ್ತೆ. ಬಟ್ ನೀವು ಯೋಚನೆ ಮಾಡಿ, ನನ್ನ ಮನೆಯಲ್ಲಿ ಒಪ್ಪುತ್ತಾರಾ? ನನ್ನ ಮನೆಯಲ್ಲಿ ನನ್ನ ಮಗಳು ಹಿಂಗೆ ಮಾಡ್ತಾಳೆ ಅಥವಾ ಹಂಗೆ ಮಾಡ್ತಾಳೆ, ಅವಳೇನೋ ಓದ್ತಾವಳೆ, ಏನೋ ಕನಸಿಟ್ಕೊಂಡಿದ್ದಾರೆ, ನಾನು ಹಿಂಗೆ ಮಾಡಿದ್ರೆ ಅದು ಸರಿನಾ? ಓಕೆ, ಪ್ರೀತಿ ಹುಟ್ಟಿದಾಗಲೇ ನನ್ನ ತಾಯಿಗೆ ಅಮ್ಮ ಹಿಂಗೆ ಆಗ್ತಿದೆ, ಏನು ಮಾಡೋದು? ಇಲ್ಲ ಮಗಳೇ ಬೇಡ, ಅದು ಒಳ್ಳೇದಲ್ಲ, ಸುಮ್ಮನೆ ಓದೋದು ಕಲಿ, ಇಲ್ಲಾಂದ್ರೆ ಅಪ್ಪ ನಿನ್ನ ಕಾಲೇಜ್ ಬಿಡಿಸ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ ಯಾರಿಗಾದರೂ ಅಷ್ಟೇ, ಇಂಥದ್ದೇನೋ ಹೇಳಬೇಕು ತಾಯಿ ತಂದೆಯರು ಕೂಡ. ಸೊ ಹಾಗಾಗಿ ಈ ವಿಚಾರದಲ್ಲಿ ಈ ಹೆಣ್ಮಗಳು ನಡ್ಕೊಂಡಿದ್ದು ತಪ್ಪು. ಬಟ್ ಈಗ ಆಕೆ ಎಷ್ಟು ಅದ್ಭುತವಾಗಿ ಪ್ರಬುದ್ಧವಾಗಿ ಮಾತಾಡಿದ್ರಲ್ಲ, ನನಗೆ ಖುಷಿ ಆಯಿತು. ನೀನು ಒಳ್ಳೇದಾಗಲಿ, ಶುಭವಾಗ್ಲವ.